ಸುಮಾರು 50 ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದಂತಹ ಹಿರಿಯ ನಿರ್ದೇಶಕರಾಗಿರುವಂತಹ HR ಭಾರ್ಗವ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸುವಂತಹ ಸಮಯ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ ಸರ್? ವಿಸ್ತಾರ ವಾಹಿನಿಗೆ ನಮ್ಮನ್ನು ಕರೆದಿದ್ದೀರಾ, ನೀವು ನಗಿಸ್ತಾ ಇದ್ದೀರಾ, ನಾನು ನಗ್ತಾ ಇದ್ದೀನಿ, ಆದ್ದರಿಂದ ಸದ್ಯಕ್ಕೆ ಚೆನ್ನಾಗಿದ್ದೀನಿ. ಚೆನ್ನಾಗಿ. ಸೊ ಈಗ ಸಿನಿಮಾದಿಂದ ಶುರು ಮಾಡೋದಾ, ಸಂಬಂಧಗಳಿಂದ ಶುರು ಮಾಡೋದಾ? ನೀವು ಮಾತಾಡ್ಸೋಕ್ಕೆ ಅಂತ ಬಂದಿದ್ದೀರಾ, ನಿಮಗೆ ಸರಸ್ವತಿ ಏನು ಬುದ್ಧಿ ಕೊಡ್ತಾಳೋ ಅದನ್ನು ಹೇಳಿ, ನಾನು ಮಾತಾಡ್ತೀನಿ. ಸಂಬಂಧದಿಂದಲೇ ಸಿನಿಮಾ ಆರಂಭ ಆಗಿದೆ ಅಂದಮೇಲೆ ಸಂಬಂಧಗಳಿಂದ ಶುರು ಮಾಡೋಣ. ಸೊ ದ್ವಾರಕೀಶ್ ಸರ್ ಮತ್ತು ನಿಮ್ಮ ಸಂಬಂಧ ಅವರು ನಿರ್ಮಾಪಕರಾಗೋ ಮುಂಚೆನೇ ಬೆಳೆದಿರುವಂಥದ್ದು. ಸೊ ಹೇಗಿತ್ತು ಸರ್ ನಿಮ್ಮ ಒಡನಾಟ? ನಾನು ದ್ವಾರಕೀಶ್ ಅವರು ಸಿನಿಮಾಗೆ ಬಂದಮೇಲೆ ಅವ್ರು ದ್ವಾರಕೀಶ್ ಆಗಿದ್ದು. ಅವನಿಗೆ ಮೊದಲ ಹೆಸರಿದ್ದಿದ್ದೆ ದ್ವಾರಕಾನಾಥ್ ಅಂತ. ಅವನು ಮೊದಲಿಂದನೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ನಾಟಕ ಮಾಡೋದು, ಡ್ಯಾನ್ಸ್ ಮಾಡೋದು, ಏಕಪಾತ್ರಾಭಿನಯ ಮಾಡೋದು, ಈ ಥರದ್ದೆಲ್ಲ ತುಂಬ ಆಸಕ್ತಿ ಇರ್ತಾಯಿತ್ತು ಅವನಿಗೆ. ಅವನು ಹೆಂಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಹುಲಿ ವೇಷ ಮೈಸೂರಲ್ಲಿ ದಸರಾ ಅಂದರೆ ದಸರಾದಲ್ಲಿ ಹುಲಿ ವೇಷನೇ ಪ್ರಾಮುಖ್ಯತೆ ಆಗಿರುತ್ತೆ. ಹುಲಿ ಥರ ವೇಷ ಹಾಕ್ಕೊಂಡು ಅವ್ರು ಆಡೋದು, ತಮಟೆ ಬಾರಿಸ್ತಾ ಇರ್ತಾರೆ, ಅವನು ಆಡ್ತಾ ಇರ್ತಾನೆ. ಆ ಹುಲಿ ವೇಷ ಹಾಕ್ಕೊಂಡಿರೋನು ಹಾಗೆ ಆಡ್ತಾ 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 ನೆಲದ ಮೇಲೆ ನಿಂಬೆಹಣ್ಣಿರುತ್ತೆ, ಆ ನಿಂಬೆಹಣ್ಣು ಕಚ್ಕೊಂಡಿದ್ದಾನೆ ಹೇಳ್ತಾನೆ, ಎದ್ದೇನೋ ದೊಡ್ಡ ಸಾಧನೆ ಮಾಡ್ದಂಗೆ ಹೀಗೆಲ್ಲ ಮಾಡ್ತಾಯಿರ್ತಾನೆ. ಸೊ ಇದನ್ನು ದ್ವಾರಕೀಶ್ ಚಿಕ್ಕ ವಯಸ್ಸಿಂದ ಮಾಡ್ತಾಯಿದ್ದ. ಅವನು ಹುಲಿ ವೇಷದ ಥರ ಅಂದರೆ ಹುಲಿ ವೇಷ ಬಟ್ಟೆ ಹಾಕ್ತಾ ಇರಲಿಲ್ಲ, ಏನು ಬಟ್ಟೆ ಇರುತ್ತೋ ಅದರಲ್ಲೇ ಹುಲಿ ವೇಷ ಮಾಡವ. ನಾನು ಅಲ್ಲಿ ಒಂದು ಬೆಂಚೋ ಟೇಬಲ್ಲೋ ಏನೋ ಇರ್ತಿತ್ತು, ಅದನ್ನು ಇಟ್ಕೊಂಡು ನಾನು ಡಿಂಗ್ ಟಕ್ಕನ ಡಿಂಗ್ ಟಕ್ಕನ ಅಂತ ನಾನು ಅಂತೆಲ್ಲ ಮಾಡಿ, ಹಾಗೆ ಮಾಡಿ ಎಲ್ಲ ಮಾಡಿ ನಿಂಬೆಹಣ್ಣು ಬಾಯಿಂದ ಕಿತ್ಕೊಂಡು ಏನು ದೊಡ್ಡ ಸಾಧನೆ ಮಾಡಿದಾಗ ಅಂತೆಲ್ಲ ಮಾಡ್ದೆ. ಚಿಕ್ಕ ವಯಸ್ಸಿಂದನೇ ಮಾಡ್ತಾಯಿದ್ದ. ಅವನಿಗೇನಂದರೆ ಚಿಕ್ಕ ಡ್ರಾಮಾದಲ್ಲೆಲ್ಲ ಪಾರ್ಟ್ ಮಾಡ್ತಾಯಿದ್ದ. ಈಗ ಅವನು SLC ಆಯಿತು, SLC ಆದಮೇಲೆ PUC ಮಾಡ್ದ. ಆಮೇಲೆ ಮೈಸೂರಲ್ಲೇ ಓದಿದ್ದು, SLCನೂ ಮೈಸೂರಲ್ಲೇ. ಆಮೇಲೆ PUನೂ ಕೂಡ ಮೈಸೂರಲ್ಲೇ ಶಾರದಾ ವಿಲಾಸ್ ಕಾಲೇಜಲ್ಲಿ ಮಾಡ್ದ. ಅವನಿಗೇನು ಆಸೆ ಇತ್ತು ಅಂದರೆ ಸಿನಿಮಾದ, ಯಾಕೆಂದರೆ ನಮಗೆಲ್ರಿಗೂ ಒಂದು ಸಂಬಂಧ ಅಂತ ಇದೆಯಲ್ಲ, ದ್ವಾರಕೀಶು ನನಗೆ ಹೆಂಗೆ ಸಂಬಂಧವೋ ನಮ್ಮಿಬ್ಬರಿಗೂ ಇನ್ನೊಂದು ಸಂಬಂಧ ಇದೆ. ಅದೇನು ಅಂತ ಹೇಳಿದ್ರೆ, ಹುಣಸೂರು ಕೃಷ್ಣಮೂರ್ತಿಗಳಿದಾರಲ್ಲ, ಇದ್ದರಲ್ಲ, ಖ್ಯಾತ ನಿರ್ಮಾಪಕ, ನಿರ್ದೇಶಕ, ಸಾಹಿತಿ, ನಟ ಎಲ್ಲರೂ, ಅವರು ಅವನಿಗೆ ಸೋದರ ಮಾವ, ನನಗೆ ಚಿಕ್ಕಪ್ಪ. ಸೊ ಆದ್ದರಿಂದ ಒಂದು ರೀತಿ ನಾವು ಸಿನಿಮಾ ರಂಗದವರೇ ಅಂತಲೇ ಹೇಳ್ಬೋದು. ಬಟ್ ಮಿಕ್ಕಿದವರು ಈ ರಾಜ್ಕುಮಾರ್ ಫ್ಯಾಮಿಲಿ ಆ ಥರ ಫ್ಯಾಮಿಲಿ ಥರ, ಅದಕ್ಕೆಲ್ಲ ನೀವು ಆ ಥರ ಕಂಪೇರ್ ಮಾಡಬೇಡಿ. ಇಷ್ಟೇ, ಇದು ನಮ್ಮ ಫ್ಯಾಮಿಲಿ. ಇಲ್ಲಿ ಅವನಿಗೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ಆಸೆ ಇರ್ತಿತ್ತು. ಆವಾಗ ಹುಣಸೂರು ಕೇಳವ, ಹುಣಸೂರು ಅವ್ರು ಹೇಳೋರು, ನೋಡು ನೀ ಏನು ಮಾಡ್ತಿರ್ತೀಯೋ ಓದಬೇಕು, ಪೂರ್ತಿ ಓದು, ಪಾಸ್ ಮಾಡಿಬಿಡು, ಪಾಸ್ ಮಾಡಿದ್ಮೇಲೆ ನೀನು ಬಾ, ಆವಾಗ ನಾನು ಕೆಲಸ ಕೊಡ್ತೀನಿ, ಅಲ್ಲಿವರೆಗೂ ಇಲ್ಲ ನೀವು ಓದಬೇಕು ಅಂತ ಹೇಳ್ಬಿಟ್ರು. ಸೊ ಹಂಗೂ ಹಿಂಗೂ ಮಾಡಿ ಅವನು ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಓದಿ ಪಾಸ್ ಮಾಡ್ದ. ಅವನಲ್ಲಿ ಸೀಟ್ ತೊಗೊಂಡಿದ್ದೇನೆ ಒಂದು ಸ್ಪೆಷಲ್. ಅದು ಅವನಿಗೆ ಮೊದಲು ಸೀಟ್ ಕೊಡಲ್ಲ ಅಂದರು. ಸೀಟ್ ಕೊಡಲ್ಲ ಅಂದರೆ ಪ್ರಿನ್ಸಿಪಾಲ್ ಹತ್ರ, ಆಮೇಲೆ ವಿಧಾನಸೌಧದ ಹತ್ರ, ಆ ಮಿನಿಸ್ಟ್ರಿ ಬಾಗಿಲು ಮುಂದ್ಗಡೆನೇ ಕೂತ್ಕೊಂಡಿದ್ದೇನೆ. ಸತತವಾಗಿ ಕಾಯ್ತಾನೇ ಇರುವ, ಯಾವಾಗ ಬಂದರೂ ಅವ್ರ ಬಾಗಿಲು ಇವನು ಕೂತೇ ಇರುವ ಮುಂದ್ಗಡೆ. ಅವ್ರಿಗೆ ಅರ್ಧ ಬೇಜಾರಾಗಿ ಪ್ರಿನ್ಸಿಪಾಲ್ಗೆ ಹೇಳಿಸ್ಬಿಟ್ಟು ಅವನಿಗೆ ಸೀಟ್ ಕೊಟ್ಟರು. ಹಂಗೋ ಹಿಂಗೋ ಪಾಸ್ ಮಾಡ್ದ. ಏನು ಪಾಸ್ ಮಾಡ್ತಿದ್ನೋ ಹೆಂಗೆ ಮಾಡಿದ್ನೋ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಅಲ್ಲಿ ಲೆಕ್ಚರರ್ಗೂ ಕೂಡ ಒಂದು ಸ್ವಲ್ಪ ಆಸೆ ಇರೋದು, ನಾಟಕದಲ್ಲಿ ಪಾರ್ಟ್ ಮಾಡಬೇಕು ಆ ಥರ. ಸೊ ನಾಟಕದಲ್ಲಿ ಪಾರ್ಟ್ ಮಾಡಬೇಕು ಅಂದಾಗ ಇವನೊಂದು ನಾಟಕ ಯಾವ್ದು ಸೆಲೆಕ್ಟ್ ಮಾಡಿದ್ನೋ ಅದರಲ್ಲಿ ಅವ್ರಿಗೊಂದು ಪಾರ್ಟ್ ಹಾಕ್ಬಿಡವ. ಸೊ ಹಾಗೂ ಈಗ ಮಾಡಿ ಆ ಮೇಷ್ಟ್ರುಗಳನ್ನೇ ಇವನು ಬುಟ್ಟಿಗೆ ಹಾಕೊಂಬಿಟ್ಟ, ಪಾಕೆಟ್ಗೆ ಹಾಕ್ಕೊಂಡಿರವ. ಸೊ ಏನು ಮಾರ್ಕ್ ಬಂತೋ ಏನೋ ಪಾಸ್ ಆಗೋಗ್ಬಿಟ್ಟ. ಆಮೇಲೆ ಏನಾಯಿತು, ನೀವು ಪಾಸ್ ಆದಮೇಲೆ ಅವ್ರ ಅಣ್ಣನಿಗೆ ಒಬ್ಬರು ಮೈಸೂರಲ್ಲಿ ಇದ್ದರು, ಮಧುಸೂದನ್ ರಾವ್ ಅಂತ. ಇವತ್ತಿನ ದಿವಸ ಮಧು ಸ್ಟೈರ್ಸ್ ಅಂತಲೇ ಇದೆ. ಬೆಂಗಳೂರಲ್ಲಿ ಒಂದು 5-6 ಅಂಗಡಿ ಇದೆ, ಮೈಸೂರಲ್ಲಿ ಒಂದು 4-5 ಅಂಗಡಿ ಇದೆ. ಅವರು ದೊಡ್ಡಣ್ಣಂದು. ಅವ್ರೇನು ಮಾಡಿದ್ರು, ಇವನಿಗೋಸ್ಕರ ಒಂದು ಆಟೋಮೊಬೈಲ್ ಇದು ಶಾಪ್ನ ಮೈಸೂರಲ್ಲಿ ಪ್ರಭಾ ಥಿಯೇಟ್ರ್ ಅಂತ ಇದೆ, ಪ್ರಭಾ ಟಾಕೀಸ್ ಅಂತ ಇದೆ. ಪ್ರಭಾ ಟಾಕೀಸ್ ಎದುರುಗಡೆ ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಶಾಪ್ ಓಪನ್ ಮಾಡಿಕೊಟ್ರು, ಆಟೋಮೊಬೈಲ್ ಶಾಪ್. ಇವತ್ತು ಕೂಡ ಅದು ಭಾರತ್ ಆಟೋಮೊಬೈಲ್ಸ್ ಇದೆ. ಅಲ್ಲಿ ಇವನಿಗೆ ಕೂತ್ಕೊಂಡು ನೋಡ್ಕೋ ಅಂತ. ಸೊ ಇವನು ಅಂಗಡಿನೂ ನೋಡ್ಕೋತಾ ಇದ್ದ. ಬಟ್ ಬಹಳ ಚೆನ್ನಾಗಿ ವ್ಯಾಪಾರ ಮಾಡುವ. ಬಂದವ್ರಿಗೆ ಹಂಗು ಹಿಂಗೋ ಮಾತಾಡಿಸಿ ಅವ್ರಿಗೆ ಏನು ಬೇಕೋ ಅದನ್ನು ಸಾಮಾನು ಕೊಟ್ಟು ಟೋಪಿ ಹಾಕಿ ಕಳಿಸ್ಬಿಡ್ತಿದ್ದ.
ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಮೊದಲಿಂದನೂ ಅಷ್ಟೇ. ಅದೇ ನಿರ್ಮಾಪಕರಾಗಕ್ಕೂ ಕಾರಣ ಆಯ್ತಾ ಅಂತ? ಮೇ ಬಿ ಅವನು ಹೆಂಗೆ ಅಂದರೆ ಭಾಳ ಇನ್ನೊಂದು ಚಿಕ್ಕ ವಯಸ್ಸಲ್ಲೇ ಒಂದು ಟೋಪಿ ಹಾಕ್ಬಿಡವ. ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ಮರಬಿ ಹೆಣ್ಗೆ ಬರ್ತಾಯಿದೆ, ಹೆಣ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮನೇಲಿ ಎಲ್ಲರೂ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಎಲ್ಲರೂ ಬೀದಿಗೆ ಹೋಗ್ಬಿಟ್ಟು ಅದೇನು ಬಂತು ಅಂತ ನೋಡೋಕೆ ಹೋಗೋರು. ಇವನು ಹೋಗ್ತಾ ಇರಲಿಲ್ಲ, ಅಲ್ಲೇ ಕೂತ್ಕೊಂಡಿರುವ. ಅಲ್ಲೇ ಕೂತ್ಕೊಂಡಿದ್ರೇ ಅಕ್ಕಪಕ್ಕದವ್ರ ತಟ್ಟೆಲ್ಲೆಲ್ಲನೂ ಹೋಳುಗಳಿರುತ್ತಲ್ಲ, ನಾವು ಹೋಳು ಅಂತೀವಿ, ಈಗಿನ ಕಾಲದಲ್ಲಿ ಅದನ್ನು ಕಾಯಿ ಅಂತಾರೆ. ಆ ಹೋಳುಗಳಿರ್ತಲ್ಲ, ಹುಳಿದು ಸಾಂಬಾರು ಹೋಳುಗಳು, ಅದೆಲ್ಲ ಪಕ್ಕ ತಟ್ಟೆಯಿಂದೆಲ್ಲ ತೊಗೊಂಡು ತಿನ್ಬಿಡುವ. ಸೊ ಆ ಥರ ಛತ್ರಿ ಅಂದರೆ ಛತ್ರಿ. ಕೇರಮ್ ಮಾಡ್ತಾಯಿದ್ರೆ ಹಿಂಗೆ ಆಡ್ತಾಯಿದ್ರೆ ಇಲ್ಲೇ ಒಂದು ಪಾನ್ ಇಟ್ಕೊಂಬಿಟ್ಟಿರವ. ಹೀಗೆ ಇಟ್ಕೊಂಡು ಕೇರಮ್ ಹಿಂಗೆ ಅನ್ನುವಾಗ ಕೈ ಹಿಂಗೆ ಇನ್ನೇನು ತಾನು ಸ್ಟ್ರೈಕರ್ ಹೊಡೆಯೋಕ್ಕಿಂತ ಮುಂಚೆ ಇದು ತೆಗೆದು ಬಿಡುವ. ಸೊ ಆ ಪಾನ್ ಇತ್ತು ಇಲ್ಲಿ ಇಟ್ಬಿಡುವ, ಅವನು ಇಟ್ಬಿಟ್ಟು ಹೊಡೆಯವ. ಈ ಥರ ಎಲ್ಲ ಬರೀ ಮೊದಲೆಲ್ಲ ಒಂಥರ ಛತ್ರಿ, ಒಂಥರ ಮೋಸದ ಕಿಲಾಡಿತನನೇ ಒಂದು. ಅದು ಮುಂದೆ ನಂತರ ಕೂಡ ಅವನ ಜೀವನದಲ್ಲಿ ಕೂಡ ಇದೇ ನಡೆಯುತ್ತೆ. ಆಮೇಲೆ ಅವನಿಗೆ ಪುನಃ ಕೇಳ್ದ ನಮ್ಮ ಹುಣಸೂರವನ್ನ, ನಾನು ಪಾರ್ಟ್ ಮಾಡಬೇಕು, ನಂಗೆ ಚಾನ್ಸ್ ಈಗ ಪಾಸ್ ಮಾಡಿದ್ದೀನಲ್ಲ, ನನಗೊಂದು ಕೊಡೋಕ್ಕಾಗೋಲ್ಲ. ಆ ಟೈಮಿಗೆ ಕರೆಕ್ಟಾಗಿ ಹುಣಸೂರು ಕೃಷ್ಣಮೂರ್ತಿಗಳು ನಿರ್ದೇಶನದಿಂದ ನಿರ್ಮಾಪಕರಾದರು. ಸೊ ಅದರಲ್ಲಿ ಒಂದು ಚಿಕ್ಕ ಯುವರಾಜ್ ಅನ್ನೋ ಒಂದು ಪಾರ್ಟ್ ಇದೆ. ವೀರ ಸಂಕಲ್ಪ ಅನ್ನೋ ಚಿತ್ರದಲ್ಲಿ ಇವನಿಗೊಂದು ಅವಕಾಶ ಕೊಟ್ಟರು ಹುಣಸೂರು ಕೃಷ್ಣಮೂರ್ತಿಗಳು. ಅದು ಯುವರಾಜನ ಪಾತ್ರ ಒಂದು ಸ್ವಲ್ಪ ಕಾಮಿಡಿ, ಪೆಚ್ಚು. ಅದಲ್ಲದೆ ಅವನು ಸೋದರಳಿಯ ಬೇರೆ, ರಕ್ತ ಬಾಂಧವ್ಯ ಸಂಬಂಧ ಅಂದ್ರಲ್ಲ, ಅದು ಏನಾದರೂ ವರ್ಕೌಟ್ ಆಗುತ್ತೆ. ಸೊ ಅದರಲ್ಲಿ ಅವನಿಗೆ ಒಳ್ಳೆ ಡೈಲಾಗ್ಗಳು ಅದೆಲ್ಲ ಕೊಟ್ಟು ಅವನು ಮುಂದೆ ತರಬೇಕಲ್ಲ, ತಂದರು. ಅಂಥದ್ರಲ್ಲಿ ಚಿತ್ರದಲ್ಲಿ ಯುದ್ಧ ನಡೀತಾ ಇರುತ್ತೆ. ಯುದ್ಧ ನಡೀತಾ ಇದ್ದರೆ ಈ ಹುಣಸೂರು ಕೃಷ್ಣಮೂರ್ತಿಗಳು ಏನು ಮಾಡಿದ್ದಾನೆ, ತನ್ನ ಸೋದರಳಿಗೆ ಒಂದು ಹಾಡು ಹಾಕಬೇಕು ಅಂತ ಒಂದು ಹಾಡು, ಯುದ್ಧ ನಡೀತಿದ್ದರೆ ಯಾರು ಅರಮನೆ ಒಳಗೆ ಹಾಡು ಹಾಕ್ತಾರಾ? ಧೈರ್ಯ ಜಾಸ್ತಿ ಹುಣಸೂರು ಕೃಷ್ಣಮೂರ್ತಿಗಳಿಗೆ. ಒಂದು ಹಾಡು ಹಾಕಿದ್ರು, ಯುದ್ಧ 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 ಶತ್ರು ಮೈ ಮೇಲೆ ಬಿದ್ದ ಅಂತ ಒಂದು ಹಾಡು. ಇವನು ಕತ್ತಿ ಹಿಡ್ಕೊಂಡಿದ್ದನ್ನು ಅರಮನೆಯಲ್ಲಿ ಹಿಂಗೆಲ್ಲ ಓಡಾಡ್ತಾ ಇರ್ತಾನೆ. ಆ ಹಾಡನ್ನು ಹಾಕಿದ್ರು. ಅದರ ಜನಕ್ಕೆ ಇಲ್ಲೊಬ್ಬ ಕಲಾವಿದ ಬರ್ತಾ ಇದ್ದಾರೆ ಅನ್ನೋ ಗುರುತಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವನಿಗೆ ಆ ಹಾಡು ಹಾಕಿ ಸ್ವಲ್ಪ ಕಾಮಿಡಿ ಪೋರ್ಷನ್ಸ್ ಎಲ್ಲ ಕೊಟ್ಟರು. ಅಲ್ಲಿಂದ ಅವನು ಕ್ಲಿಕ್ ಆಗೋಗ್ಬಿಟ್ಟ. ಹಿ ಬಿಕಮ್ ಒಳ್ಳೆ ಪಾಪ್ಯುಲರ್ ಕಾಮಿಡಿ ಆರ್ಟಿಸ್ಟಿಗೆ ಆಗೋದಕ್ಕೆ ಒಂದು ಫೌಂಡೇಶನ್ ಸಿಕ್ತು. ಅಲ್ಲಿಂದ ಮೇಲೆ 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 ಬಂದು ಹಲವಾರು ಚಿತ್ರಗಳಲ್ಲಿ ಮಾಡ್ದ. ಸತ್ಯ ಹರಿಶ್ಚಂದ್ರದಲ್ಲಿ ಇದೆಲ್ಲ ಮಾಡ್ದ. ಆಮೇಲೆ ಸತ್ಯ ಹರಿಶ್ಚಂದ್ರ ಭಾಳ ಚೆನ್ನಾಗಿದೆ ಅದೆಲ್ಲ. ಅದಲ್ಲೇನು ಕಾಣಿಸ್ತದೆ, ಶ್ರಾದ್ದದ ಊಟ ಸುಮ್ಮನೆ ಮೈ ಅಂತ ಜುಮ್ಮನೆ ಅಂತ ಒಂದು ಹಾಡು ಬರುತ್ತೆ ಆ ಥರದ್ದು. ಸೊ ಆ ಥರ ಎಲ್ಲ ಥರದಲ್ಲೂ ಕೂಡ ಚಿಕ್ಕ ಪಾತ್ರದಲ್ಲಾದರೂ ಕೂಡ ತಾನು ಕಾಣಿಸ್ಬೇಕು, ತನ್ನ ಪ್ರತಿಭೆ ಕಾಣಿಸ್ಬೇಕು ಅನ್ನೋದನ್ನು ಹೆಂಗೆ ಮಾಡ್ಕೋಬೇಕು ಅಂತ ಮೊದಲೇ ಸೆಟ್ ಮಾಡ್ಕೊಂಡು ಮಾಡಿಬಿಡ್ತಿದ್ದ. ದೊಡ್ಡ ಪಾಪ್ಯುಲರ್ ಆರ್ಟಿಸ್ಟೇ ಆಗೋದ, ದೊಡ್ಡ ಕಾಮಿಡಿ ಆರ್ಟಿಸ್ಟ್ ಆದ. ಸರ್, ಈಗ ನಾನು ಕೇಳ್ತಿರೋದು ಅವರ ಎಜುಕೇಷನ್ ಬಗ್ಗೆ ಹೇಳಿದ್ರಿ. ನಿಮ್ಮ ಎಜುಕೇಷನ್ ಎಲ್ಲಿ ತನಕ ಆಗಿದೆ? ನಾನು ಹೆಂಗೆ ಅಂದರೆ, ಅವನು ದ್ವಾರಕೀಶ್ ನನಗಿಂತ 2 ವರ್ಷ ಚಿಕ್ಕವನು. ಅವ್ರ ಮನೆಯಲ್ಲೇ ನಾನು BSc ಓದಿದ್ದು. ಅವನು PUC ಓದ್ತಾ ಇದ್ದ, ನಾನು BSc ಫಸ್ಟ್ ಇಯರ್ ಓದ್ತಾ ಇದ್ದೆ. ಸೊ ಇಬ್ಬರು ಒಟ್ಟಿಗೆ ಇರ್ತಿದ್ದು, ಒಟ್ಟಿಗೆ ಓದ್ತಾ ಇದ್ದಿದ್ದು. ಆಮೇಲೆ ತಮಾಷೆ ಮಾಡ್ತಾ ಇದ್ದದ್ದು ಎಲ್ಲ ಇದ್ದಿದ್ದು. ಅವ್ರ ಮನೇಲೇ ನಾನು 2 ವರ್ಷ ಓದಿದ್ದು BScನ. ಆಮೇಲೆ ಹುಣಸೂರು ಕೃಷ್ಣಮೂರ್ತಿಗಳು ನನ್ನ ಮದ್ರಾಸಿಗೆ ಕರೆಸ್ಕೊಂಡ್ರು ಓದೋಕ್ಕೆ. ನಾವು ಅಲ್ಲಿ ಓದೋ ತಲೆಗೆ ಹತ್ತಲಿಲ್ಲ, ಅಲ್ಲಿ BScವರೆಗೇ ಓದು ಹತ್ತಿದ್ದು. ಆಮೇಲೆ ನಾನು ಕೂಡ ಸಿನಿಮಾದ ಒಲವು ಕಡೆ ನಾನು ದ್ವಾರಕೀಶಿಗಿಂತ ಮುಂಚೆನೇ ನಾನು ರತ್ನಮಂಜರಿ ಅನ್ನೋ ಚಿತ್ರದಲ್ಲಿ ಕೆಲಸ ಮಾಡಿದೆ. ನಾನು ಓದೋಕ್ಕೆ ಅಂತ ಕರೆಸಿದ್ರು ನಮ್ಮ ಚಿಕ್ಕಪ್ಪ ಅವರು. ಹಾಗೂ ಈಗ ಒಂದು ಅವಾಗಿಂದನೂ ಹೇಳ್ತಾಯಿದ್ರು, ಏನಂದರೆ ಸಿನಿಮಾ ಕಂಪನಿಗೆ ಯಾವನಾರು ಬಂದು ಅಲ್ಲಿ ಇಡ್ಲಿ ವಡೆ ರುಚಿ ನೋಡ್ಬಿಟ್ಟ ಅಂದರೆ ಆ ಇಡ್ಲಿ ವಡೆ ರುಚಿ ಅವ್ನು ಬಿಡೋದೇ ಇಲ್ಲ. ಅವನು ಬದುಕಿರೋವರೆಗೂ, ಸಿನಿಮಾದಲ್ಲಿ ಇರೋವರೆಗೂ ಆ ಇಡ್ಲಿ ವಡೆ ಅವನ ಜೊತೆ ಬರ್ತಾನೆ ಇರುತ್ತೆ ಅಂತ. ಇವತ್ತು ನೋಡಿ, ಸಿನಿಮಾದಲ್ಲಿ ಏನಾದ್ರು ಟಿಫನ್ ಅಂತ ಹೇಳಿದ್ರೆ ಅದು ಇಲ್ಲದೇ ಇದ್ದರೆ ಇಲ್ಲವೇ ಇಲ್ಲ. ಸೊ ಆ ಥರ ನಾನು ನಮ್ಮ ಚಿಕ್ಕಪ್ಪ ಅವ್ರ ಕಂಪನಿಲಿ ಈ ಕೆಲಸ, ಇಡ್ಲಿ ವಡೆ ಅದು ತಂದು ಕೊಡೋದು ಕೊಡೋದು. ಅವಾಗೆಲ್ಲ ಪ್ರೊಡಕ್ಷನ್ ಬಾಯ್ಸ್ಗಳು ಅದು ಅವೆಲ್ಲ ಏನಿರಲ್ಲ, ಎಲ್ಲ ನಾವೇ ಮಾಡ್ತಾಯಿದ್ದದ್ದು. ಅವತ್ತಿನ ಸಹ ಭಾಳ ಚೆನ್ನಾಗಿತ್ತು. ಸಂಗೀತ ನಿರ್ದೇಶನ ಏನು ಅಂತ ಹೇಳಿದ್ರೆ, ನಿರ್ದೇಶಕರದು ಏನು ಮಾಡೋರು ಅಂದರೆ ನಿರ್ಮಾಪಕರ ಮನೆಗೆ ಬರೋರು. ರಾಜನ್ ನಾಗೇಂದ್ರ ನಾನು ನೋಡಿದ ಮೊದಲು ನಿರ್ದೇಶಕರು. ಅವರು ಅಲ್ಲಿಗೆ ಬಂದು ಹಾಡುಗಳು ಏನು ಬೇಕೋ, ಆಮೇಲೆ ಲಿರಿಕ್ಸ್ ಏನು ಬರೀಬೇಕು, ಏನು ಸಿಚುಯೇಷನ್ನು, ಸಂದರ್ಭ ಏನು ಎಲ್ಲನೂ ಕೂಡ ಡೈರೆಕ್ಟರ್ಗಳಂತ ತಿಳ್ಕೊಳ್ಳೋರು. ತಿಳ್ಕೊಂಡು ಆಮೇಲೆ ಅದಕ್ಕೆ ಬೇಕಾದ ಸಂಗೀತ ಬರೆಯೋರು, ಸಂಗೀತ ಮಾಡೋರು, ಅದಕ್ಕೆ ತಕ್ಕಾಗಿ ಸಾಹಿತ್ಯ ಬರೆಯೋರು. ಒಂದೇನು ಅಂದರೆ ಸಂಗೀತ ರಾಗ ಸಂಯೋಜನೆಯಲ್ಲಿ 2 ಥರ ಇರುತ್ತೆ. ಒಂದು
ಹಾಡನ್ನು ಬರೆದುಬಿಟ್ಟು ರಾಗ ಸಂಯೋಜನೆ ಮಾಡೋದು, ಇನ್ನೊಂದು ರಾಗ ಸಂಯೋಜನೆ ಮಾಡಿದ ಮೇಲೆ ಅದಕ್ಕೆ ಸಾಹಿತ್ಯ ಬರೆಯೋದು. ಇದು 2 ಥರ ಇದೆ. ಸೊ ಈ 2 ಥರದಲ್ಲೂ ಕೂಡ ನನಗೇನು ಗೊತ್ತಿಲ್ಲದೆ ಇದ್ದಾಗ ಇವೆಲ್ಲ ನೋಡ್ತಾ ಇದ್ದೆ. ನಾನು ಮೊದಲು ನೋಡಿದ್ದ ಮ್ಯೂಸಿಕ್ ಡೈರೆಕ್ಟ್ರ್ ರಾಜನ್ ನಾಗೇಂದ್ರ ಅವರು. ನಂತರ ನನ್ನ ಜೀವಮಾನದಲ್ಲಿ ಹಲವು ಚಿತ್ರಗಳೇ ರಾಜನ್ ನಾಗೇಂದ್ರ ಬಂದು ಹೋದರು. ಅಂದರೆ ನಾನು ನಿರ್ಮಾಪಕ ನಿರ್ದೇಶಕ ಎಲ್ಲ ಆದಮೇಲೆ ನನಗೆ ಒಂದು 25-30 ಚಿತ್ರಗಳಿಗೆ ರಾಜನ್ ನಾಗೇಂದ್ರನೇ ಸಂಗೀತ ನೀಡಿದ್ದಾರೆ. ಯಾಕೆಂದರೆ ಅವ್ರ ಮೇಲ್ಗಡೆ ನನಗೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಒಲವು, ಆಮೇಲೆ ಒಳ್ಳೆ ಹಾಡುಗಳು ಕೊಡ್ತಾಯಿದ್ರು. ಸೊ ದ್ವಾರಕೀಶ್ ಜೊತೆ ನಾವು ಹೀಗೆ ಬೆಳೆದ ಮೇಲೆ ಅವನೂ ಅಲ್ಲಿಗೆ ಬಂದ, ಎಲ್ಲಿಗೆ, ವೀರ ಸಂಕಲ್ಪ ಅನ್ನೋ ಚಿತ್ರಕ್ಕೆ. ಅದು ಮದ್ರಾಸಲ್ಲೇ ಶೂಟಿಂಗ್ ಆಗಿದ್ದು. ಎಷ್ಟು ಜನ ಹೊಸಬರಿದ್ದರು ಅಂದರೆ ಎಲ್ಲ ಹೊಸಬರೇ. ಹಳಬರು ಅಂತ ಇದ್ದರೆ ಇಬ್ಬರು ಜಯಶ್ರೀ ಅವರು ಹೋಗ್ಬಿಟ್ರು. ಆದ್ವಾನ್ ಲಕ್ಷ್ಮಿ ಅವರು ಐ ಥಿಂಕ್ ಆಂಧ್ರದಲ್ಲೋ ಎಲ್ಲೋ ಇರಬೇಕು ಅಂತ ಕಾಣಿಸುತ್ತೆ ಅವ್ರಿಗೆ. ಅದರಲ್ಲಿ ನಾವು ವೀರ ಸಂಕಲ್ಪದಲ್ಲಿ ಒಂದು ಹೊಸ ಪ್ರತಿಭೆ, ಇವರುಗಳೆಲ್ಲ ಹೊಸ ಪ್ರತಿಭೆಗಳು. ದ್ವಾರಕೀಶು, ಆಮೇಲೆ MP ಶಂಕರು, ಇವ್ರುಗಳು ಸೆಟ್ ಆಫ್ ನ್ಯೂ ಆರ್ಟಿಸ್ಟ್ ಬಂದರು. ಅದರಲ್ಲಿ ಲೇಡಿ ಆರ್ಟಿಸ್ಟ್ ಒಬ್ಬರು ಬಂದು ಯದ್ವಾ ತದ್ವಾ ಮೇಲಕ್ಕೆ ಹೋಗಿದ್ದು ಅಂತ ಹೇಳಿದ್ರೆ ವಾಣಿಶ್ರೀ ಅವರು. ವಾಣಿಶ್ರೀನ ಮೊದಲು ಮೇಕಪ್ ಹಾಕಿ, ಮೇಕಪ್ ಟೆಸ್ಟು, ಫೋಟೋಸ್ ಎಲ್ಲ ಬೀಚಲ್ಲಿ ತೆಗೆಸಿದ್ದೆ ನಾನೇ ಕರ್ಕೊಂಡೋಗಿ ಬೀಚಲ್ಲೆಲ್ಲ ತೆಗೆಸಿ ಅವ್ರಿಗೆ. ಅವತ್ತಿನ ದಿವಸ ನಾವು ನೋಡಿದಾಗ ಒಂಥರ ಅವ್ರು ಇದ್ದಿದ್ದು ಸ್ಲಮ್ ಅನ್ನೋ ಥರ ಇದ್ದು, ಸ್ಲಮ್ಮಲ್ಲಿದ್ದರು ಅವರು. ಇದೇನಪ್ಪ ಇಲ್ಲಿ ಹೋಗಿ ನಾವು ಹುಡುಕ್ತಾ ಇದ್ದೀವಲ್ಲ ಅಂತ ಯಾರೋ ಹೇಳಿದ್ರು, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿದ್ದಾರೆ ಅಂತ. ಸರಿ, ಅವತ್ತು ದಿವಸಕ್ಕೆ ನಾವು ಹೋದಾಗ ಅವ್ರು ಬಟ್ಟೆ ಒಗಿತಾಯಿದ್ರು. ಮನೆ ಮುಂದೆ ಕೂತ್ಕೊಂಡು ಸ್ಲಮ್ಮು, ಅದ್ರ ಮುಂದೆ ಕೂತ್ಕೊಂಡು ಬಟ್ಟೆ ಒಗಿತಾಯಿದ್ರು. ಈ ಥರ ನಾವು ಬಂದಿದ್ದೀವಿ ಅಂದ ತಕ್ಷಣ ಓಡೋದ್ರು. ಆಮೇಲೆ ಗೊತ್ತಾಯಿತು ಬಟ್ಟೆ ಒಗಿತಾ ಕೂತಿದ್ವು ಹೆಂಗಸೆ ಇವರು ಅಂತ. ಇವ್ರನ್ನ ಕರ್ಕೊಂಡೋಗಿ ಫೋಟೋ ಎಲ್ಲ ತೆಗೆದ್ಮೇಲೆ ಭಾಳ ಜನ ಫೋಟೋ ಎಲ್ಲ ನೋಡ್ತಾರಲ್ಲ, ಆ ಫೋಟೋ ಎಲ್ಲ ನೋಡಿ ಭಾಳ ಜನ ಅದನ್ನು ಕಣ್ಣೆ ಮಾಡಾಕ್ಬಿಟ್ರು, ಚೆನ್ನಾಗಿಲ್ಲ ಇದು ಫೋಟೋ ಅಂತ. ಆದರೆ ಈ ಫೋಟೋದಲ್ಲಿ ಅದೇನು ಗೊತ್ತಿಯೋ ಏನೋ ನಾವು ಹುಣಸೂರು ಕೃಷ್ಣಮೂರ್ತಿ ಅವ್ರಿಗೆ, ಇದು ಇವ್ರು ತುಂಬ ಚೆನ್ನಾಗಿ ಬರ್ತಾಳೆ, ಇವಳು ಚೆನ್ನಾಗಿದ್ದಾಳೆ, ನಾನು ಇವಳನ್ನೇ ಹಾಕ್ತೀನಿ ಅಂದ್ಬಿಟ್ಟು ಮೇಯ್ನ್ ಹೀರೋಯಿನ್ನು 2-3 ಹಾಡಿದೆ. ಸಿಟ್ಯಾಕೋ ಸಿಡ್ಕ್ಯಾಕೋ ಅಂತ ಒಂದು ಹಾಡು, ಯಾವ್ರಯ್ಯ ಈ ಮುಕ್ಕು ಅಂತ ಒಂದು ಹಾಡು. ಸೊ 2 ಒಳ್ಳೆ ಹಾಡುಗಳನ್ನ ಆ ಯಮ್ಮನಿಗೆ ಬಿತ್ತು, ಕೊಟ್ಟರು. ಆಮೇಲೆ ಆ ಯಮ್ಮ ನಿಜವಾಗಲೂ ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿತ್ತು. ಇವನ್ ಜಸ್ಟ್ ಬಡಿಂಗ್ ಸ್ಟಾರ್, ಏನು ಗೊತ್ತಿಲ್ಲದೆ ಇದ್ದವಳು ತುಂಬ ಚೆನ್ನಾಗಿ ಅಭಿನಯಿಸಿದ್ಲು. ಆ ಥರ ತಯಾರಿ ಮಾಡಿದ್ರು ಹುಣಸೂರು ಕೃಷ್ಣಮೂರ್ತಿಗಳು. ಸೊ ವೀರ ಸಂಕಲ್ಪದಿಂದ ತುಂಬ ಉತ್ತುಂಗಕ್ಕೆ ಹೋಗಿದ್ದವರು ಅಂತ ಹೇಳಿದ್ರೆ ವಾಣಿಶ್ರೀ ಅವರು. ಕೋರ್ಸ್ ದ್ವಾರಕೀಶು ಮೇಲೋದ್ರು, MP ಶಂಕರು, BM ವೆಂಕಟೇಶು, ಇಷ್ಟು ಸೆಟ್ ಆಫ್ ನ್ಯೂ ಆರ್ಟಿಸ್ಟ್ ಹುಣಸೂರು ಕೃಷ್ಣಮೂರ್ತಿಗಳು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ದ್ವಾರಕೀಶ್ ಸರ್ ಬಗ್ಗೆ ಮಾತಾಡೋಣ. ಅವರು ಜೀವನೋತ್ಸವ, ನೀವು ಮಾತಾಡ್ತಿದ್ರೆ ಜೀವನೋತ್ಸವ ಎಷ್ಟು ಹೈ ಲೆವೆಲಲ್ಲಿತ್ತು, ಅವರ ಸಿನಿಮಾ ಉತ್ಸವ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿತ್ತು ಅಂತ ಗೊತ್ತಾಗುತ್ತೆ. ಅವರಿಗೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಕೂಡ ಜಾಸ್ತಿ ಇರುವಂಥದ್ದು. ಎಲ್ಲ ಅವ್ರು ಕಳ್ಕೊಂಡ್ರು ಅಲ್ಲೇ ಎಲ್ಲವನ್ನ ಪಡ್ಕೋತಾರೆ, ಎಲ್ಲಿ ಪಡ್ಕೋತಾರೋ ಅಲ್ಲೇ ಕಳ್ಕೊತಾರೆ ಅವರು. ಸೊ ಈ ಕಷ್ಟ ನಷ್ಟದ ಬಗ್ಗೆ ಯಾವತ್ತಾದರೂ ನಿಮ್ಮ ಜೊತೆ ಚರ್ಚೆ ಮಾಡಿದ್ದಿದೆಯಾ, ನೋವನ್ನು ಹೇಳ್ಕೊಂಡಿದ್ದಿದೆಯಾ? ಇಲ್ಲ, ನಾನು ಮಾತ್ರ ಪ್ರಶ್ನೆ ಕೇಳ್ತಾನೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನೊಬ್ಬ ಫಿನಿಕ್ಸ್ ಬರ್ಡ್ ಇದ್ದಂಗೆ. ಫಿನಿಕ್ಸ್ ಬರ್ಡು ಅದು ಸುಟ್ಟೋಗುತ್ತದು, ಪುನಃ ಎದ್ದು ಬರುತ್ತೆ, ಅದಕ್ಕೆ ಫಿನಿಕ್ಸ್ ಬರ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಥರ ಅವನು ಮೊದಲಿಂದನೂ ಅಷ್ಟೇ ಒಂಥರ ಚಾಲೆಂಜಿಂಗ್ ನೇಚರ್ ಅವನದು. ಅವನಿಗೆ ಅದೃಷ್ಟವಂತ. ಅವನು ಮೊದಲು ಸಿನಿಮಾ ಮಾಡಿದಾಗ ಮಮತೆಯ ಬಂಧನ ಅಂತ ಒಂದು ಸಿನಿಮಾ ಮಾಡ್ದ. ಅದು ಮೊದಲನೇ ಚಿತ್ರ. ಅವನು ಒಂದು 2-3 ಜನ ಪಾರ್ಟ್ನರ್ಶಿಪ್ ಇಟ್ಕೊಂಡು ಮಾಡ್ದ. ಕೋರ್ಸ್ ಆ ಚಿತ್ರ ಏನು ಅಷ್ಟಾಗಿ ಚೆನ್ನಾಗಿ ಹೋಗಲಿಲ್ಲ, ಬಟ್ ತುಂಬ ಚಿಕ್ಕ ವಯಸ್ಸಲ್ಲೇ ಮಮತೆಯ ಬಂಧನ ಅಂತ ಒಂದು ಚಿತ್ರ ಮಾಡ್ದ. ಇವನು ಬೆಳೀತಾ ಪಾರ್ಟ್ ಮಾಡ್ತಾ ಬೆಳೆದ ಮೇಲೆ ದೊಡ್ಡ ಕಲಾವಿದ ಆದ್ನಲ್ಲ ಅಂತ ಎಲ್ಲ ಕಲಾವಿದ್ರ ಜೊತೆನೂ ಪಾರ್ಟ್ ಮಾಡೋಕ್ಕೆ ಶುರು ಮಾಡ್ದ. ದೊಡ್ಡ ಕಲಾವಿದ್ರ ಜೊತೆ ಎಲ್ಲ ಇವನು ಕಾಮಿಡಿಯಾಗಿ ಪಾರ್ಟ್ ಮಾಡಿ ರಾಜ್ಕುಮಾರ್ ಜೊತೆ ಹಲವಾರು ಚಿತ್ರಗಳಲ್ಲಿ ಕಾಮಿಡಿ ಆರ್ಟಿಸ್ಟಾಗಿ ಮಾಡ್ದ. ಸೊ ಅವರಿಬ್ಬರಿಗೂ ಒಂದು ರೀತಿ ಇವನು ಯಾರ ಹತ್ರನೂ ಕೂಡ ಒಂದು ನೆಂಟಸ್ತಿಗೆ ಸಂಬಂಧ ಚೆನ್ನಾಗಿ ಬೆಳೆಸ್ಕೊಳ್ಳೋ ಚಾಕಚಕ್ಯತೆ ನಮ್ಮ ದ್ವಾರಕೀಶ್ ಹತ್ರ ಇದೆ. ಅಣ್ಣವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ಕೊಂತ ಅಣ್ಣವ್ರು ಚೆನ್ನಾಗಿ ಗುಡ್ವಿಲ್ ಹಿಡಿದು ಊಟ ಏನೋ ಮಾಡಿ ಕೊನೆಗೆ ಹಂಗು ಹಿಂಗು ಮಾಡಿ ಕಾಲ್ ಶೀಟ್ ತೊಗೊಂಡ. ಒಂದು ಕಾಲ್ ಶೀಟ್ ತೊಗೊಂಡ ತಕ್ಷಣವೇ ಕಾಲ್ ಶೀಟ್ ಕೊಟ್ಟರು. ದ್ವಾರಕೀಶ್ ಏನು ಅಂತ ಹೇಳಿದ್ರೆ ಈ ಹೊಸಬರನ್ನ ಏನಾದ್ರು ತರಬೇಕು, ಹೊಸಬರಿಗೆ ಕೊಡಬೇಕು. ಆವತ್ತಿನ ದಿವಸಕ್ಕೆ ಸಿದ್ಧಲಿಂಗಯ್ಯ ಅಂತ ನಿರ್ದೇಶಕರು ಹೊರಟೋಗ್ಬಿಟ್ರು. ಇವತ್ತು ಅವ್ರು ದೊಡ್ಡ ನಿರ್ದೇಶಕರಾದರು. ಅವರು ಏನಂತ ಹೇಳಿದ್ರೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು ರವಿಗೆ, ಅವ್ರಿಗೆಲ್ಲ YR ಸ್ವಾಮಿಗಳಿಗೆಲ್ಲ. ಸೊ ಅವ್ರನ್ನ ನಿರ್ದೇಶಕನ ಮಾಡ್ತೀನಿ ಅಂತ ಹೇಳಿದ್ರು. ಅದು ಅವರು
ಭಾಳ ಚೆನ್ನಾಗಿ ರಾಜ್ಕುಮಾರ್ ಕಾಂಪೌಂಡಿಗೆ ಗೊತ್ತಿತ್ತು ಅವ್ರಿಗೆ. ಪ್ರಕಾಶ್ ಪಿಕ್ಚರ್ಗೆ ಅವರು ಅಸೋಸಿಯೇಟಾಗಿ ಕೆಲಸ ಮಾಡಿದ್ರಿಂದ ಅವ್ರಿಗೆ ಅವಕಾಶ ಕೊಡೋಣ ಅಂದ್ಬಿಟ್ಟು ದ್ವಾರಕೀಶನು ಆಮೇಲೆ ರಾಜ್ಕುಮಾರ್ ಒಪ್ಕೊಂಡ್ರು. ಸೊ ಮೇಯರ್ ಮುತ್ತಣ್ಣದಲ್ಲಿ ಸಿದ್ಧಲಿಂಗಯ್ಯ ಅವರು ಮೊದಲು ಅವ್ರಿಗೆ ನಿರ್ದೇಶನ ಚಾನ್ಸ್ ಕೊಟ್ಟರು. ದ್ವಾರಕೀಶ್ ಅವರು ಮೊದಲು ಮೇಯರ್ ಮುತ್ತಣ್ಣನ ನಿರ್ಮಾಣ ಮಾಡಿದ್ರು. ಅದ್ಧೂರಿಯಾಗಿ ತೆಗೆದ್ರು ಚಿತ್ರ. ತುಂಬ ಚೆನ್ನಾಗಿ ಬಂತು, ಮೂಡ್ ಬಂತು. ಆ ಚಿತ್ರದಲ್ಲಿ ಒಳ್ಳೊಳ್ಳೆ ಹಾಡುಗಳು ಬಂತು. ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರಿಗೊಬ್ಬ ಬಂದಾಗ ಎಲ್ಲಿ ಜಾಗ ಇರುತ್ತೆ ಇರೋಕ್ಕೆ ಅಂತ ಹುಡ್ಕೊಂಡು ಹೋಗಿ ಬೇರೆ ಎಲ್ಲೂ ಜಾಗ ಸಿಗದೇ ಕಾರ್ಪೊರೇಷನ್ ಎದುರುಗಡೆ ಕೆಂಪೇಗೌಡ ಸ್ಟ್ಯಾಚ್ಯೂ ಇರುತ್ತೆ. ಕೆಂಪೇಗೌಡ ಸ್ಟ್ಯಾಚ್ಯೂ ಹತ್ರ ಮಲ್ಕೋತಾನೆ. ಒಬ್ಬ ಬೆಂಗಳೂರಿಗೆ ಬಂದು ಒಂದು ಜಾಗ ಇಲ್ಲ ಅಂತ ಕೆಂಪೇಗೌಡ ಯಾವನ್ನು ಬೆಂಗಳೂರು ಕಟ್ಟಿದ್ನೋ ಆ ಕೆಂಪೇಗೌಡ ಸ್ಟ್ಯಾಚ್ಯೂ ಕೆಳಗಡೆ ಮಲ್ಕೋತಾನೆ. ಆದರೆ ಅಲ್ಲೂ ಮಲ್ಕೊಡೋಕ್ಕೆ ಜಾಗ ಇರಲ್ಲ, ಪೊಲೀಸ್ನೂ ನೆಪ್ಸ್ಕಳಿಸ್ತಾನೆ. ಇದು ಎಷ್ಟು ಚೆನ್ನಾಗಿ ಮೂಡು ಬಂದಿದೆ ಸಿನಿಮಾದಲ್ಲಿ ಅಂದರೆ. ಆಮೇಲೆ ಅಫ್ಕೋರ್ಸ್ ಚಿತ್ರ ಫುಲ್ಲಿ ಕಮರ್ಷಿಯಲ್ಲು, ಹಾಡುಗಳು ಅದ್ಧೂರಿ ಹಾಡುಗಳು, ಆಮೇಲೆ ಚೆನ್ನಾಗೂ ಪಿಕ್ಚರ್ ಓಡ್ತು. ಸೊ ದ್ವಾರಕೀಶ್ಗೆ ಮೇಯರ್ ಮುತ್ತಣ್ಣ ಅಂತ ಅವ್ರಿಗೇನು ಒಂದು ಆಸೆ ಇತ್ತು ಅಂದರೆ, ರಾಜ್ಕುಮಾರ್ ಹಾಕ್ಕೊಂಡು ಪಿಕ್ಚರ್ ಮಾಡಿದ್ಮೇಲೆ ಮಾಮೂಲಿಯಾಗಿ ಹಳ್ಳಿಯಿಂದ ಬಂದವನು ಬೆಂಗಳೂರಿಗೆ ಬಂದ ಮೇಲೆ ಏನೂ ತಿನ್ನೋಕ್ಕೆ ಗತಿ ಇಲ್ಲದೆ ಇರೋನು, ಏನೂ ಗೊತ್ತಿರೋಲ್ಲ, ಏನೂ ಇಲ್ಲ, ಕೂದಲು ಮಾತ್ರ ಇಷ್ಟು ಬೆಳ್ಕೊಂಬಿಟ್ಟಿರುತ್ತೆ. ಆ ಚಿತ್ರದಲ್ಲಿ ಒಂದು ಭಾಳ ಚೆನ್ನಾಗಿದೆ. ತಿನ್ನೋಕ್ಕೆ ಬನ್ನೋಕ್ಕೆ ಏನೂ ಗತಿ ಇರೋಲ್ಲ. ಇಬ್ಬರೂ ಮಲಗಿರ್ತಾರೆ, ರಾಜ್ಕುಮಾರ್ ಅವರು ದ್ವಾರಕೀಶ್ ಇಬ್ಬರೂ ಮಲಗಿರ್ತಾರೆ. ಮಲಗಿದ್ದರೆ ಅಣ್ಣ ಅವ್ರದ್ದು ಸುಸ್ತಾಗಿಬಿಟ್ಟಿರುತ್ತೆ, ನಿದ್ದೆ ಮಾಡ್ತಾ ಇರ್ತಾರೆ. ಇವನು ದ್ವಾರಕೀಶ್ ಹೊಟ್ಟೆ ಹಸಿ ತಿರ್ತಾನೆ, ಆ ಕಡೆಗೆ ತಿರ್ತಾನೆ, ಗೊತ್ತಾಗೋದಿಲ್ಲ ಇಲ್ಲ. ಹೀಗೆ ತಿರುಗಿ ನೋಡಿದ್ರೆ ಅಣ್ಣವರು ಆ ಕಡೆ ತಿರುಗಿ ಮಲಗಿಬಿಟ್ಟಿರ್ತಾರೆ. ಇಷ್ಟು ಉದ್ದ ಜಡೆ ಕೂದಲು ಕಾಣಿಸುತ್ತೆ. ನೋಡ್ತಾನೆ, ಕೂದಲು ಇಷ್ಟು ಉದ್ದ ಇರುತ್ತೆ. ಏನೋ ಮಾಡ್ತೀನಿ ಅಂತ ಐಡಿಯಾ ಮಾಡಿದ್ದಾನೆ, ಹೋಗಿ ಕತ್ರಿ ತಂದಿದ್ದಾನೆ, ಅಣ್ಣವ್ರದ್ದು ಕೂದಲನ್ನ ಇಲ್ಲಿವರೆಗೂ ಕತ್ತಿಸ್ಬಿಡ್ತಾನೆ. ಕೊನೆ ಕತ್ತಿಸ್ದಾಗ ಇವ್ರು ಎಚ್ಚರ ಆಗುತ್ತೆ, ನೋಡ್ತಾನೆ ಇಲ್ಲವೇ ಇಲ್ಲ. ಹೊಡೆಯೋಕ್ಕೆ ಅಂತ ಹೋಗ್ತಾರೆ. ಅವಾಗ ಹೇಳ್ತಾನೆ, ಇಲ್ಲ ತುಂಬ ಹೊಟ್ಟೆ ಹಸಿತಿತ್ತು, ಇದನ್ನು ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ನಾನು ಮಾಡಿದೆ ಅಂತಾನೆ. ಅವಾಗ ಹೊಟ್ಟೆ ಹಸಿಗೋಸ್ಕರ ಮಾಡಿದ್ವಲ್ಲ ಅಂದ್ಬಿಟ್ಟು ಅದನ್ನು ಮಾರಿ ಇಬ್ಬರು ಊಟ ಮಾಡ್ತಾರೆ. ಭಾಳ ಚೆನ್ನಾಗಿದೆ. ಆಮೇಲೆ ಏನೂ ತಿನ್ನೋಕ್ಕೆ ಗತಿ ಇರೋಲ್ಲ. ಇದು ಡಬಲ್ ರೋಡಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಇರುತ್ತೆ. ಆ ಬ್ಲಡ್ ಬ್ಯಾಂಕ್ ಎದುರುಗಡೆ ತೆಗೆದಿದ್ದೀವಿ ನಾವು. ಅಲ್ಲಿ ರಾಜ್ಕುಮಾರ್ ಬ್ಲಡ್ ಕೊಟ್ಬಿಟ್ಟು ದುಡ್ಡು ತೊಗೊಂಡು ಆ ಜೀವನ ಹೀಗೆ ಪ್ರಾರಂಭ ಮಾಡ್ತಾರೆ ಆ ಚಿತ್ರದಲ್ಲಿ. ಸೊ ಅದೊಂಥರ ಅದ್ದೂರಿ ತರಾವರಿ ಸ್ಕೋಪ್ಗಳಿದೆ ಆ ಚಿತ್ರದಲ್ಲಿ. ಹೇಳ್ತಾ ಇದ್ದರೆ ಪೂರ್ತಿ ಅದನ್ನೇ ಮಾತಾಡಬೇಕಾಗತ್ತೆ. ಸರ್, ಈಗ ನೀವು ಹೇಳಿದ್ರಿ ಮಾತಿನ ಮಧ್ಯೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸಿದ್ಧಲಿಂಗಯ್ಯ ಅವರು ಶ್ರೇಷ್ಠ ನಿರ್ದೇಶಕರು. ಅವರು ಒಂದು ಸಿನಿಮಾ ಮಾಡ್ತಾರೆ, ಬಟ್ ಅವರ ನಡುವೆ ಒಂದು ಬಿರುಕಾಗುತ್ತೆ, ಅವರು ಮಾತು ಸ್ಟಾಪ್ ಮಾಡ್ತಾರೆ. ಯಾವ ರೀಸನಿಗೆ ಅಂತ ಸರ್? ಅಫ್ಕೋರ್ಸ್ ಈ ಬಿರುಕು ಬಂದ ಸಮಯದಲ್ಲೇ ನಾನೇ ಅಸೋಸಿಯೇಟ್ ಡೈರೆಕ್ಟ್ರ್. ಅದು ಒಂದೊಂದು ಸತಿ ನಾವು ಒಂದು ಚಿತ್ರದ ಹೆಸರುಗಳನ್ನ ದೂರದ ಬೆಟ್ಟ ಅಂತ ಇಟ್ಟಿದ್ದು. ಒಂದೊಂದು ಚಿತ್ರದಲ್ಲಿ ನಾವು ಹೆಸರು ಇಟ್ಟಾಗ ಆ ಹೆಸರಿಗೆ ಅನ್ವಯ ಆಗಿಬಿಡುತ್ತೆ ಆ ಚಿತ್ರ. ದೂರದ ಬೆಟ್ಟ ಅಂತ ನಾವು ಇಟ್ಟರೆ ಅದು ರಾಜ್ಕುಮಾರ್ ಸಿದ್ಧಲಿಂಗಯ್ಯನಿಗೆ ದೂರದ ಬೆಟ್ಟ ಆಗೋಯ್ತು. ಆಮೇಲೆ ರಾಜ್ಕುಮಾರ್ ಭಾರತಿಯವ್ರಿಗೂ ದೂರದ ಬೆಟ್ಟ ಆಗೋಯ್ತು. ಐ ಥಿಂಕ್ ನಾನು ತಿಳಿದ ಮಟ್ಟಿಗೆ ಫುಲ್ ಕಾಂಬಿನೇಷನಲ್ಲಿ ಬಂದಿದ್ದ ಚಿತ್ರ ಅದೇನೆ. ಯಾಕಂದ್ರೆ ರಾಜ್ಕುಮಾರ್ ಆ್ಯಂಡ್ ಭಾರತಿಗೆ ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಾಯಿದ್ರು ಅಂದರೆ, ಥಿಯೇಟ್ರಲ್ಲಿ ಅವ್ರ ಗುರು ಅಂತ ಕರೆಯೋರು ಅಣ್ಣವ್ರಿಗೆ. ಇವರು ಅಣ್ಣ ಅತ್ತಿಗೆ ಅಂತಲೇ ಜನ ಇಷ್ಟಪಡ್ತಾಯಿದ್ರು, ಪಾಪ್ಯುಲರ್ ಪೇರ್. ಅದಕ್ಕೆ ಮುಂಚೆ ಇತ್ತು ರಾಜ್ಕುಮಾರ್ ಲೀಲಾವತಿ, ರಾಜ್ಕುಮಾರ್ ಜಯಂತಿ, ಅವ್ರುಗಳೆಲ್ಲ ಇತ್ತು. ಅವ್ರದ್ದೆಲ್ಲ ಇವರು ಯಂಗ್ ಜನ್ರೇಷನ್. ಯಂಗ್ ಬಂದರೆ ಯಾವಾಗಲೂ ಅಷ್ಟೇ. ಇವತ್ತು ನೀವು ನೋಡ್ಬೋದು, ಶಾರುಖ್ ಖಾನ್ ಇವತ್ತು ಪಾರ್ಟ್ ಮಾಡ್ತಿದ್ದಾಗ ಹೀರೋಯಿನ್ಗಳು ಯಾರ್ಯಾರೋ ಚಿಕ್ಕ ಹೀರೋಯಿನ್ಗಳೇ ಬರೋದು. ಚಿಕ್ಕರು ಅಂದರೆ ಸಣ್ಣ ವಯಸ್ಸಿನ ಕೊಂಚ ನೋಡೋಕೆ ಚೆನ್ನಾಗಿರೋರು, ಆ ಥರನೇ ಮಾಡೋದು. ಹಾಗೆಯೇ ಅಣ್ಣವ್ರಿಗೂ ಅಷ್ಟೇ ನಾವುಗಳು ಮಾಡಿದ್ದು. ದೊಡ್ಡವರು ಮಾಡಿ ಕೊನೆಗೆ ಮಂಜುಳಾನು ಕೂಡ ಬಂದರು. ಮಂಜುಳಾ ನೋಡೋಕ್ಕೆ ಅವರು ತಂಗಿ ಇದ್ದಂಗಿದ್ದರು. ಭಾಳ ಜನ ಆಡ್ಕೋತಾ ಇದ್ದರು, ಇದಕ್ಕೆ ಸರಿ ಹೋಗುತ್ತಾ ಏನು ಕತೆನೋ ಅಂತ. ಪಾರ್ವತಮ್ಮನ ನಾವು ಮೆಚ್ಚಬೇಕು. ಪಾರ್ವತಮ್ಮ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಅವ್ರಿಗೇನೋ ಒಂದು ಲೆಕ್ಕ, ಅವರು ಅದೇನೋ ಇಂಟ್ಯೂಷನ್ ಆ ಎಮ್ಮಂದು. ಸರಿ ಎಲ್ಲ ಏನಿಲ್ಲ ಹಾಕೋಣ, ಏನೂ ಆಗಲ್ಲ ಅಂತ. ಅಲ್ಲಿ ಏನು ಜಗಳ ಕಾಯ್ತಾರೆ, ಸಂಪತ್ತಿಗೆ ಸವಾಲಿಲ್ಲ ಅಂದರೆ ಬಿಕನಾಸಿ ಬೇವರ್ಸಿ ಆ ಥರ ಈ ಥರ ಬೋಳಿ ಮಗನೇ ಸೂಳೆ ಮಗನೇ ಅಂತೀವಲ್ಲ, ಆ ಥರ ಜಗಳ ಕಾಯ್ತಾರೆ. ಇವರೊಂದಂದರೆ ಅವರೊಂದು ಇವನು. ಅದೇ ಹೈಲೈಟ್ ಪಿಕ್ಚರ್ಗೆ. ಅಲ್ಲಿ ಪಾರ್ವತಮ್ಮ ಗೆದ್ದುಬಿಟ್ರು. ಆ್ಯಂಡ್ ರಾಜ್ಕುಮಾರ್ ಮಂಜುಳಾ ಪೇರ್ ಪಾಪ್ಯುಲರ್ ಆಗೋಯ್ತು ಅದುವೇ. ಸೊ ಇದು ಭಾಗ್ಯನಮ್ಮ. ಅದಕ್ಕಿಂತ ಮುಂಚೆನೇ ಭಾರತೀಯವರ ಪೇರು ಪಾಪ್ಯುಲರ್ ಆಗಿತ್ತು. ಆಮೇಲೆ ಇದ್ದೇ ಇರುತ್ತಲ್ಲ, ಎಷ್ಟು ದಿವಸ ಅಂತ ನಾವು ನಡ್ಕೊಂಡು ಹೋಗ್ತಾ ಇರೋಕ್ಕಾಗತ್ತೆ. ಏನಾದ್ರು ಆಗ್ತಾಯಿರ್ತೀವಿ, ಮುಡ್ಚುಚ್ಚುತ್ತೆ, ಎಡುತ್ತೀವಿ, ಏನೋ ಮಾಡ್ತೀವಿ, ಆಗುತ್ತೆ. ಏನು ವಿರಸ ಅಕಸ್ಮಾತ್ ತುಂಬ ಪಿಕ್ಚರ್ಗಳು ಇವ್ರು ಮಾಡ್ತಾಯಿದ್ದಾರೆ, ಇವ್ರುಗಳು ಬೇಡ ಅನ್ನೋದಕ್ಕೋಸ್ಕರ, ಅವಾಯ್ಡ್ ಮಾಡೋಕ್ಕೋಸ್ಕರ ಅಡ್ವೈಸ್ ಮಾಡಿದ್ರು, ಏನು ಕತೆನೋ ಆ ಥರನೇ. ಅದೇ ಥರ ಸಿದ್ಧಲಿಂಗಯ್ಯನಿಗೂ ಅಷ್ಟೇ. ಯಾವುದೋ ಒಂದು ಸನ್ನಿವೇಶದಲ್ಲಿ ಏನೋ ಒಂದು ಮಾತಾಡಿದಾಗ
ಸಿದ್ಧಲಿಂಗಯ್ಯನವ್ರು ಯಾವತ್ತೂ ತಪ್ಪು ಭಾವನೆಯಲ್ಲಿ ಹೇಳಿರಲ್ಲ. ಬಟ್ ಅದನ್ನು ಅಪಾರ್ಥ ಮಾಡ್ಕೊಳ್ಳೋ ಜನಗಳಿರ್ತಾರಲ್ಲ, ಅದನ್ನು ಬೇರೆ ಮಾಡಿಬಿಡ್ತಾರೆ. ಮಾಡಿದಾಗ ಏನಾಗೋಯ್ತು ಅಂದರೆ ಅಣ್ಣ ಅವ್ರಿಗೂ ಆಮೇಲೆ ಸಿದ್ಧಲಿಂಗಣ್ಣನಿಗೂ ದೊಡ್ಡ ಬಿರುಕು ಬಿಟ್ಟೋಯ್ತು. ಅದೇನೇ ದೂರದ ಬೆಟ್ಟ ಆಗೋಯ್ತು. ಕೋರ್ಸ್ ಆ ಪಿಕ್ಚರಿಂದ ಲಾಸ್ಟ್ ಪಿಕ್ಚರು, ಆಮೇಲೆ ಆ ಕಾಂಬಿನೇಷನ್ನು ಬರಲಿಲ್ಲ. ಕೋರ್ಸ್ ಅದು ಚಿತ್ರನೂ ಕೂಡ ಅಂತಿಲ್ ಮಟ್ಟಿಗೆ ಅಷ್ಟಾಗಿ ಸರಿಯಾಗಿ ಓಡಲಿಲ್ಲ. ಯಾಕಂದರೆ ಅದ್ರ ಕತೆ ನಾನೇ ಅಸೋಸಿಯೇಟ್ ಡೈರೆಕ್ಟರ್. ಅದು ಕೂಡ ಅದು ಕತೆ ಕೇಳಿದಾಗ ಯಾವಾಗಲೂ ಅಸೋಸಿಯೇಟ್ ಡೈರೆಕ್ಟರ್ ಕತೆ ಹೇಳಬೇಕಲ್ಲ. ಅವಾಗ ಹೇಳ್ತಾಯಿದ್ರು ನಮಗೆಲ್ಲ ಕತೆ ಏನಾರು ಆಯಿತು, ಕತೆ ಮಾಡಬೇಕು, ಏನು ಮಾಡಬೇಕು ಅಂದಾಗಲೂ ಕೂಡ ನಮ್ಮಗಳನ್ನ ಕೂಡಿಸ್ಕೊಳ್ಳೋರು ನಮ್ಮ ಡೈರೆಕ್ಟರ್ಗಳು. ಅದೇ ಥರ ನಾನು ಅಷ್ಟೇ, ನಾನು ಡೈರೆಕ್ಟರ್ ಆಗಿದ್ದಾಗ ನನ್ನ ಅಸೋಸಿಯೇಟ್ ಎಷ್ಟು ಜನ ಇದ್ದರೂ ಅಷ್ಟು ಜನನ ಕೂಡಿಸ್ಕೊಂಡು ಅವ್ರ ಕತೆ ಹೇಳೋದು. ಅವ್ರೇನಾದ್ರು ಐಡಿಯಾ ಕೊಟ್ಟರೆ ತೊಗೊಳ್ಳೋದು. ಚೆನ್ನಾಗಿಲ್ಲ ಅಂದರೆ ಯಾಕೆ ಚೆನ್ನಾಗಿಲ್ಲ ಅನ್ನೋದು ಹೇಳ್ತಾಯಿದ್ದು. ಸೊ ಆ ಥರ ನಾವು ಬೆಳ್ಕೊಂಡು ಬಂದಿದ್ದೇನೆ ಈ ನಿರ್ದೇಶಕರ ಜೊತೆನೇ ಬೆಳೆದಿರೋದು ನಾನು. ಸೊ ಆ ಕತೆ ಕೇಳಿದಾಗ ಹೇಗಿದೆ, ನನ್ನ ಯಾವಲ್ಲೂ ಸಿನಿಮಾ ಇಂಡಸ್ಟ್ರೀಲಿ ಭಾರ್ಗವ ಅಂತ ಕರೆಯಲ್ಲ. ಕೆಲವರು ಎಲ್ಲ ನಮ್ಮ ಮನೇಲಿ ನನ್ನ ಹುಣಸೂರವ್ರ ಮಗಳು ಬಾಬಿ ಅಂತ ಕರೀತಾಯಿದ್ಲು. ಸೊ ಇವತ್ತೊಂದು ದಿವಸ ಅದು ಬಾಬಿನೇ ಆಗೋಗ್ಬಿಟ್ಟಿದೆ ಎಲ್ಲರೂ. ಅಂಬರೀಷ್ ಕರಿತಾಯಿದ್ದದ್ದು ಹಾಗೆ, ಶ್ರೀನಾಥ್ ಕರೆಯೋದು ಹಾಗೆ, ಕುರ್ಸ್ವೀರ ಅಣ್ಣವರೆಲ್ಲ ಭಾರ್ಗವ ಅಂತಲೇ ಕರಿತಾಯಿದ್ದು. ಸೊ ಇದು ಬಾಬಿ ಅಂತಲೇ ಅವ್ರು ಕೇಳಿದ್ರು ನಮ್ಮ ಗುರುಗಳು ಕತೆ ಹೇಗಿದೆ ಅಂತ. ನಾವು ಪೂರ್ತಿ ಕತೆ ಕೇಳಿದೆ. ಈ ಕತೆನ ಬಾಂಬೆಯಿಂದ ತಂದಿದ್ದಾರೆ. ಬಾಂಬೆ ಯಾರು ಅಂದರೆ ಐ ಥಿಂಕ್ ಶಾಂತಾರಾಮ್ ಅಂತಿದ್ದಾರಲ್ಲ, ಅವ್ರ ಬ್ರದರೋ ಏನೋ ಅವ್ರದ್ದೇ ಕತೆ ಇದು. ಸೊ ನಾನು ಕೇಳಿದ್ಮೇಲೆ ನನಗೇನು ಅಷ್ಟಾಗಿ ಹಿಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಬಾಬಿ ಅಂದರು, ಈ ಕತೆನ ಸೆಲೆಕ್ಟ್ ಮಾಡಿರೋದು ರಾಜ್ಕುಮಾರ್ ಬ್ರದರು, ಸಿದ್ಧಲಿಂಗಯ್ಯ, ಅವರ ವಿಜಯಶಂಕರು ಎಲ್ಲರೂ ಇದು ಮಾಡಿರೋದು. ನಾನು ಈ ಕತೆ ಕೇಳಿ ಚೆನ್ನಾಗಿಲ್ಲ ಅಂದ್ಬಿಟ್ಟೆ. ನನಗೆ ಚೆನ್ನಾಗಿಲ್ಲ ಅಂತ. ಯಾಕೆ ನಾನು ಯಾವಾಗಲೂ ಅಷ್ಟೇ, ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಇವತ್ತೂ ಕೂಡ ಒಂದೊಂದು ಸತಿ ಮನೇಲಿ ಹೇಳಿ ಬಯಸ್ಕೋತಾ ಇರ್ತೀನಿ. ಯಾರು ಇದ್ದಾಗ ಹೇಳಬೇಡಿ ಆ ಥರ ಅಂತಾರೆ. ಆದರೆ ನಾನು ಓಪನ್ ಆಗಿ ಹೇಳ್ತಾ ಇರ್ತೀನಿ, ಅಷ್ಟೇ, ಬೇರೆ ಏನಿಲ್ಲ. ಸೊ ಆ ಥರ ಚೆನ್ನಾಗಿಲ್ಲ ಅಂತ ಹೇಳಿದೆ. ನಾನು ಹೇಳ್ದಂಗೆ ಆಗೋಯ್ತದು. ಕೇಳಿದ್ರು ಯಾತಕ್ಕೆ ಅಂತ ಕೇಳಿದೆ. ನಾಯಕ ಇದರಿಂದ ಬರ್ತಾನೆ, ಊರಿಂದ ಬರ್ತಾನೆ, ಹಳ್ಳಿಯಿಂದ ಬರ್ತಾನೆ, ಬೆಂಗಳೂರಿಗೆ ಬಂದು ಯಾತಕ್ಕೋಸ್ಕರ ಬರ್ತಾನೆ ಅಂದರೆ ಒಂದು ಜೀವನ ಮಾಡ್ಕೊಳಕ್ಕೆ ಬರ್ತಾನೆ. ಅವನ ಜೀವನ ಇದ್ದುಕೊಂಡು ದೊಡ್ಡ ಅನುಕೂಲವಾಗಿರಬೇಕು ಅಂತ ಬರ್ತಾನೆ. ಅವನು ಏನು ಕನಸು ಕಾಣ್ತಾನೆ ಅದು ಆಗೋದಿಲ್ಲ, ಏನಿಲ್ಲ. ಕೊನೆಗೆ ಅವನು ಜೈಲಿಗೆ ಹೋಗ್ತಾನೆ. ಆಮೇಲೆ ಅವನ ಹೆಂಡತಿ ಕೂಡ ಏನು ಅವಳು ಮರ್ಡರಲ್ಲಿ ಜೈಲಿಗೆ ಹೊಟ್ಟೋಗ್ತಾಳೆ. ಕೊನೆಗೆ ಹಳ್ಳಿನೇ ಬೆಸ್ಟ್ ಅಂದ್ಬಿಟ್ಟು ವಾಪಸ್ ಬರ್ತಾರೆ. ಇದು ಚೆನ್ನಾಗಿಲ್ಲ ಕತೆ ಅಂದ್ಬಿಟ್ಟಿದ್ರು. ಇದರಿಂದ ಇದು ಆಮೇಲೆ ಇದರಲ್ಲಿ ಏನೋ ಒಂದು ಸ್ವಲ್ಪ ಕಚ್ಚಾಮುಚ್ಚ ಆಯಿತು. ಬಟ್ ಕೊನೆವರೆಗೂ ಅಣ್ಣವರು ಸಿದ್ಧಲಿಂಗಣ್ಣ ಮಾತಾಡ್ತಾನೇ ಇದ್ದರು. ಈ ಒಂದು ದುರ್ಘಟನೆ ಆಗೋಯ್ತು. ಆಮೇಲೆ ಕಡ್ದೋಯ್ತು. ಸಿನಿಮಾ ನಿಲ್ಲಿಲ್ಲ. ಆಮೇಲೆ ಯಾವತ್ತೂ ಸಿನಿಮಾ ನಿಲ್ಲಿಲ್ಲ. ಚೆನ್ನಾಗಾಯಿತು ಎಲ್ಲ. ಅದು ಮಾಡಬೇಕಾದ ಕೆಲಸ ಎಲ್ಲ ಬಂತು. ಅವರಿಬ್ಬರ ಕಾಂಬಿನೇಷನ್ ಸಿನಿಮಾ ಮುಂದುವರಿಲಿಲ್ಲ. ಭಾಳ ಚೆನ್ನಾಗಿತ್ತು. ಅದರಲ್ಲೂ ಕೂಡ ಒಂದು ಆಶಾ ಭೋಸ್ಲೆ ಒಂದು ಹಾಡಿದ್ದಾರೆ. ಆಮೇಲೆ ಬಾಂಬೆದು ತಮಾಷ್ ಅಂತ ಬಾಂಬೆಯಲ್ಲಿ ಆ ಡ್ಯಾನ್ಸ್ ಒಂದಿರುತ್ತೆ, ಅದನ್ನು ಹಾಕಿ ಬಾಂಬೆ ಆರ್ಟಿಸ್ಟ್ ತಂದೆಲ್ಲ ಮಾಡ್ತು. ಐ ಥಿಂಕ್ ಉಷಾ ಚವ್ಹಾಣ್ ಏನೋ ಅಂತ ಕಾಣಿಸುತ್ತೆ. ಸೊ ಅದು ಒಂದೊಂದು ಸತಿ ಹಿಂಗಾಗುತ್ತೆ. ಈ ದೂರದ ಬೆಟ್ಟಗಳು ಅಂತಲ್ಲ, ಅದು ಜೀವನದಲ್ಲಿ ಎಲ್ರಿಗೂ ಆಗುತ್ತೆ ದೂರದ ಬೆಟ್ಟಗಳು. ಸರ್, ನಿಮ್ಮ ಜೀವನಕ್ಕೆ ಕೊಟ್ಟಂಥ ಒಂದು ಭಾಗ್ಯ ಅಂದರೆ ಭಾಗ್ಯವಂತರು. ಈ ಸಿನಿಮಾದ ನಿರ್ಮಾಪಕರು ದ್ವಾರಕೀಶ್ ಅವರು. ಆ್ಯಕ್ಚುಲಿ ದ್ವಾರಕೀಶ್ ಅವರಿಗೆ ಬೇರೆ ನಿರ್ದೇಶಕರನ್ನು ಚೂಸ್ ಮಾಡ್ಬೋದಿತ್ತು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿರೋದು. ಹೊಸ ನಿರ್ದೇಶಕರಿಗೆ ಅಂದರೆ ನಿಮಗೆ ಅವಕಾಶ ಕೊಡ್ತಾರೆ. ಸೊ ಈ ಒಂದು ಆಪ್ಷನ್ ನಿಮಗೆ ಸಿಕ್ಕಿರೋದು ಹೇಗೆ ಅಂತ? ಒಂದೇನು ಅಂತ ಹೇಳಿದ್ರೆ, ಅವನು ದ್ವಾರಕೀಶ್ ಇದ್ದಾರಲ್ಲ, ಒಳ್ಳೆ ವ್ಯಾಪಾರಸ್ಥ. ಯಾರಿಗೆ ಏನು ಕೊಟ್ಟರೆ ಹೆಂಗೆ ಬರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು ಅವನಿಗೆ. ಇದಕ್ಕಿಂತ ಮುಂಚೆ ನನಗೆ ಅವ್ರ ಅವಕಾಶ ಕೊಡೋಕ್ಕಿಂತ ಮುಂಚೆ ನಾನು ಹಲವಾರು ಚಿತ್ರಗಳಿಗೆ ಸಹ ನಿರ್ದೇಶಕರ ಕೆಲಸ ಮಾಡಿದ್ದೆ. ಸೊ ರಾಜ್ಕುಮಾರ್ ಜೊತೆ ಒಂದು ಬಹಳ ಪಿಕ್ಚರ್ಸ್ 10-12 ಪಿಕ್ಚರ್ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ. ಅಸೋಸಿಯೇಟ್ ಅಂದರೆ ಮೇಯ್ನ್ ಆರ್ಟಿಸ್ಟ್ಗಳಿಗೆಲ್ಲ ಭಾಳ ಹತ್ತಿರವಾಗಿರ್ತಾರೆ. ಎಲ್ಲ ಅಂದರೆ ಸಂಭಾಷಣೆ ಹೇಳೋದು, ಅದು ಮಾಡೋದು, ಕತೆಗಳು ಹೇಳೋದು, ಎಲ್ಲ ಥರಲ್ಲೂ ಕೂಡ ಮುಂದೆನೇ ಇರ್ತಾರೆ. ಸೊ ಆ ಥರದ್ರಲ್ಲಿ ನಾನು ಬಹಳ ಹೇಳಿದ್ರೆ ಐ ಥಿಂಕ್ ನಾನು ಹೇಳಬಾರ್ದು, ಸ್ವಲ್ಪ ಮಿಂಚ್ತಾ ಇದ್ದೆ ನಾನು. ಸೊ ಎಲ್ಲರೂ ಇಷ್ಟಪಡೋರು. ನಂಗೆ ರಾಜ್ಕುಮಾರ್ ತುಂಬ ಇಷ್ಟಪಡ್ತಾಯಿದ್ರು ನಾನು. ಸೊ ಅವರು ನೋಡಿದರು, 12 ಪಿಕ್ಚರ್ ನೋಡಿದ್ದಾರೆ. ಆಮೇಲೆ ಯಾವ ಥರ ಕೆಲಸ ಮಾಡ್ತಾನೆ ನೋಡ್ತಾ ಇರ್ತಾರೆ. ಇವನು ಸಂಭಾಷಣೆ ಹೆಂಗೆ ಹೇಳ್ತಾನೆ, ಆಮೇಲೆ ಇವನ ಹಾವಭಾವ ಹೆಂಗಿರುತ್ತೆ, ನಡತೆ ಹೆಂಗಿರುತ್ತೆ, ನಡೆ ನುಡಿ ಹೇಗಿರುತ್ತೆ, ಎಲ್ಲದಕ್ಕಿಂತ ಹೆಚ್ಚಿಗೆ PR ವರ್ಷಿಪ್ ಹೇಗಿರುತ್ತೆ, ಇವೆಲ್ಲ ಇರುತ್ತಲ್ಲ. ಇವತ್ತು ದಿವಸ ಎಲ್ರಿಗೂ ಇದೇ ಬಹಳ ಮುಖ್ಯವಾಗಿ ಬೇಕಾದ್ದು. ನಮ್ಮ ನಡೆ ನುಡಿ ಇದೆಯಲ್ಲ, ಅದು ಬೇಕು. ಸೊ ಆ ಥರದಲ್ಲೇ ನನ್ನ ನೋಡಿದ್ರು, ರಾಜ್ಕುಮಾರ್ ನೋಡಿದರು.
ಕೋರ್ಸ್ ದ್ವಾರಕೀಶ್ಗೆ ಬೇರೆ ಯಾರೂ ಅಲ್ಲ, ನಾನು ಅವನ ತಂಗಿ ಗಂಡನೇ. ಅದರಿಂದ ಒಂದು ತಂಗಿ ಗಂಡನಿಗೆ ಅವಕಾಶ ಕೊಟ್ಟ, ಸುಮ್ಮನೆ ಅವಕಾಶ ಕೊಡಲ್ಲ ಅವನು. ಇವನು ಚೆನ್ನಾಗಿ ಮಾಡ್ತಾನೆ ಅಂತ ನೋಡೇ ಕೊಟ್ಟಿದ್ದು ನನಗೆ. ಸೊ ಆ ಥರ ಕೇಳಿದ್ದಾರೆ, ರಾಜ್ಕುಮಾರ್ನ ಕೇಳಿದ್ರು ಇವ್ರು ದ್ವಾರಕೀಶ್ ಅವರು, ಯಾರನ್ನ ಇಟ್ಕೊಳ್ಳೋಣ ಡೈರೆಕ್ಷನ್ಗೆ ಅಂತ. ನೀವು ಹೇಳಿ ದ್ವಾರಕೀಶ್ ಅಂದರು. ನಾನು ನಮ್ಮ ಭಾರ್ಗವನೇ ಇಟ್ಕೊಳ್ಳೋಣ ಅಂತ ಇದ್ದೀನಿ ಅಂದರು. ಇಟ್ಕೊಳ್ಳಿ, ಅದಕ್ಕೇನಂತೆ, ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನನ್ನ ಜೊತೆ ವರ್ಕ್ ಮಾಡಿದ್ದಾರೆ, ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ರಾಜ್ಕುಮಾರ್ ಓಕೆ ಮಾಡಿದ್ಮೇಲೆ ಇನ್ನೇನು ಮಾತಾಡೋಗಿಲ್ಲ. ಆಮೇಲೆ ನನಗೆ ಅದ್ರಲ್ಲಿ ಸಿಕ್ಕಿದ್ದೇನು ಅಂತ, ಒಳ್ಳೆ ನಿರ್ಮಾಪಕ ಸಿಕ್ತ, ಅಲ್ಲಿ ಒಳ್ಳೆ ಕಲಾವಿದರು ಸಿಕ್ಕಿದ್ರು. ರಾಜ್ಕುಮಾರ್, ಸರೋಜಾದೇವಿಗಿಂತ ದೊಡ್ಡ ಕಲಾವಿದರು, ಹೊಸ ನಿರ್ದೇಶಕರು ಸಿಕ್ಕಿದ್ದು ಆ ಹೊಸ ನಿರ್ದೇಶಕರ ಪುಣ್ಯ, ಆ ಲಾಭ, ಆ ಭಾಗ್ಯವಂತಿಗೆ ನನಗೆ ಸಿಕ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಭಾಗ್ಯವಂತರು ಸಿನಿಮಾ ಮಾಡಬೇಕನ್ನೋ ಅವಕಾಶ ಸಿಕ್ಕಿದಾಗ ಆ ಕ್ಷಣ ನಿಮ್ಗೆ ಹೆಂಗೆ ಅನಿಸ್ತು? ಅಣ್ಣವ್ರು ಏನಾದರೂ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ರಾ? ನಂಗೆ ಏನಂತ ಹೇಳಿದ್ರೆ, ನಾನು ಮೊದಲು ಆ ಪಿಕ್ಚರ್ ಡೈರೆಕ್ಷನ್ ಮಾಡ್ತಾ ಇರುವಾಗಲೇ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಂತಲೇ ನನಗೆ ಅನ್ನಿಸ್ತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನಾನು ಭಕ್ತ ಕುಂಬಾರ, ಭಾಗ್ಯವಂತರು, ನಾನಿನ ಮರ್ಯಾದೆ ಎಲ್ಲನೂ ನಡೀತಾ ಇತ್ತು. ಅದ್ರ ಜೊತೆ ಇಲ್ಲಿ ಡೈರೆಕ್ಷನ್ಗೆ ಬರೋಕ್ಕಿಂತ ಮುಂಚೆ ಅಲ್ಲೆಲ್ಲ ನಾನು ಅಸೋಸಿಯೇಟಾಗಿ ಹೆಚ್ಚು ಕಮ್ಮಿ ಹುಣಸೂರು ಕೃಷ್ಣಮೂರ್ತಿ ಜೊತೆ ವರ್ಕ್ ಮಾಡುವಾಗ ನಾನು ಒಬ್ಬ ಗೋಸ್ಟ್ ಡೈರೆಕ್ಟರ್ ಇದ್ದಂಗೆ. ನಮ್ಮ ಚಿಕ್ಕಪ್ಪ ಅವ್ರನ್ನ ಕೂಡಿಸ್ಬಿಟ್ಟು ಮಿಕ್ಕಿದ್ದೆಲ್ಲ ನಾನೇ ನೋಡ್ತಾಯಿದ್ದೆ, ಡೈಲಾಗ್ ಹೇಳ್ಕೊಡೋದು, ಟ್ರೆಂಡು, ಅದು ಇದು, ಆಮೇಲೆ ಸೆಟ್ ಯಾವ ಥರ ಬೇಕು, ಡ್ರೆಸ್ಸುಗಳು ಯಾವ್ದು ಬೇಕು. ನಮ್ಮ ಹುಣಸೂರು ಇದ್ದರೆ ಎಲ್ಲನೂ ನಾನೇ ನೋಡ್ಕೋತಾ ಇದ್ದಿದ್ದು. ಆದ್ದರಿಂದ ನನಗೆ ಆವಾಗ ನಾನು ಹೊಸ ಡೈರೆಕ್ಷನ್ ಒಂದು ಸ್ಟಾರ್ಟ್ ಆ್ಯಕ್ಷನ್ ಕಟ್ ಹೇಳಬೇಕಷ್ಟೇ, ಮಿಕ್ಕಿದ್ದೆಲ್ಲ ನಾನು ಹೇಳ್ದೇ ಅಲ್ಲೆಲ್ಲ ಇರ್ತಿದ್ದೆ. ಸೊ ಇಲ್ಲಿ ಬಂದಾಗ ಅದೊಂದು ಸ್ಟಾರ್ಟ್ ಆ್ಯಕ್ಷನ್ ಕಟ್ ಅನ್ನೋದೊಂದು ಆ 3 ಪದ ಸಿಕ್ತು ನೋಡಿ, ಅದು ಎಲ್ಲಿವರೆಗೂ ಕರ್ಕೊಂಡೋಯ್ತು ಅಂದರೆ, ಐ ಥಿಂಕ್ ಇವತ್ತು ರಾಜ್ಕುಮಾರ್ ಆಮೇಲೆ ದ್ವಾರಕೀಶ್ನ ನೆನೆಸ್ಕೋತಾನೆ ಇರಬೇಕು. ಒಂದು 50 ಚಿತ್ರಗಳವರೆಗೂ ನಾನು ಕರ್ಕೊಂಡು ಹೋಯ್ತು. ಆಮೇಲೆ 50 ಚಿತ್ರಗಳು ಕರ್ಕೊಂಡು ಹೋಗ್ದೇ ಜೊತೆಗೆ ನನಗೆ ಆ ಚಿತ್ರ ನಿರ್ಮಾಣ ಮಾಡೋಕ್ಕೂ ಕೂಡ ಒಂದು ಧೈರ್ಯ ಕೊಟ್ಟಿದ್ದು ಈ ಫೌಂಡೇಶನ್ನು, ಈ ಬುನಾದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ನಿಮಗೆ ನೆನಪಿದೆಯಾ, ಕರೆಕ್ಟಾಗಿ ಹೇಳಿ, ಈ ಭಾಗ್ಯವಂತರು ಸಿನಿಮಾ ಸಂದರ್ಭದಲ್ಲಿ ಅಣ್ಣವರು ಮತ್ತು ಬಿ ಸರೋಜಾದೇವಿಯವರು ತಗೊಂಡಂಥ ಸಂಭಾವನೆ ಎಷ್ಟು ಅಂತ, ರೆಮ್ಯುನರೇಷನ್? ನಾನು ಯಾವತ್ತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಆವಾಗೆಲ್ಲ ತುಂಬ ಕಮ್ಮಿ, ತುಂಬ ಕಮ್ಮಿ. ಐ ಥಿಂಕ್ ನಾವು ಮೇಲ್ ಮುತ್ತಣದಲ್ಲಿ ಕೊಟ್ಟಾಗ ಅಣ್ಣವ್ರಿಗೆ 45,000 ಏನೋ, 45,000 ಮೇಯರ್ ಮುತ್ತಣದಲ್ಲಿ ಕೊಟ್ಟಿತ್ತು. ಅಂದರೆ ಒಂದೇನು ಅಂದರೆ, ಇವತ್ತಿನ ದಿವಸ ಏನು ಕಲಾವಿದರು ಸಂಭಾವನೆ ತೊಗೋತಾ ಇದ್ದಾರೋ ಇದೆಲ್ಲ, ಆಮೇಲೆ ಸಂಭಾವನೆ ಬಂದರೆ ಕೆಲ್ಸಕ್ಕೆ ಹೋಗೋದು, ಡಬ್ಬಿಂಗ್ ಬರೋದು, ಆ ಥರದ್ದೆಲ್ಲ ಕೆಲವೆಲ್ಲ ಕೇಳಿದ್ದೀನಿ ನಾನು. ಈ ಥರ ಏನು ಯಾವ ಥರದ ಕೆಟ್ಟ ಗುಣನೂ ಹವ್ಯಾಸನೂ ಇತ್ತು ರಾಜ್ಕುಮಾರ್ ಹತ್ರ. ಅವರು ದುಡ್ಡು ಕೇಳ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಅದನ್ನು ನೋಡ್ಕೊಳ್ಳೋಕ್ಕೋಸ್ಕರ ಅವ್ರ ತಮ್ಮ ಇದ್ದರು, ವರದರಾಜ್ ಇದ್ದವರು, ಅವರೇ ಫಿಕ್ಸ್ ಮಾಡೋರು. ಇವ್ರಿಗೆ ಎಷ್ಟು ದುಡ್ಡು ತೊಗೋತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ ಇವ್ರಿಗೆ ಗೊತ್ತಿದ್ದು ಒಂದೇನು ಅಂದರೆ, ನಾಳೆ ಶೂಟಿಂಗ್ ಎಲ್ಲಿ ಹೋಗಬೇಕು, ಯಾವ ಸ್ಟುಡಿಯೋಕ್ಕೆ ಹೋಗಬೇಕು, ಏನು ಒಂದೇನು ಅಂದರೆ, ಗೀತೆಗಳು ಎಲ್ಲ ಅಣ್ಣವ್ರು ಕೇಳೋರು. ಯಾರು ಕೇಳೋರು ಅಂದರೆ, ಈ ವರದರಾಜ್ ಇದ್ದಾರಲ್ಲ ಅಣ್ಣ ಅವ್ರ ತಮ್ಮ, ಅವರು ಕೇಳಿಕೊಂಡು ಕತೆ ಚೆನ್ನಾಗಿದ್ರೇ ಅಣ್ಣವ್ರು ಕೇಳಿಸ್ತಾಯಿದ್ರು, ಇದು ಚೆನ್ನಾಗಿದೆ ಮಾಡೋಣ ಅಂತ. ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ, ಅಥವಾ ಪಾರ್ವತಮ್ಮನಿಗೆ ಇಷ್ಟ ಆಗಲಿಲ್ಲ ಅಂದರೆ, ಆ ಕತೆನ ಅಣ್ಣವ್ರಿಗೆ ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ. ಪಾರ್ವತಮ್ಮನವ್ರು ಹೇಗೆ ಅಂತ ಹೇಳಿದ್ರೆ, ಬೇಕಾಷ್ಟು ನಾವಲ್ಗಳನ್ನ ಓದಿದ್ದಾರೆ. ಯಾವ್ಯಾವ ನಾವಲ್ ಚೆನ್ನಾಗಿದೆ ಅಂತ ಹೇಳ್ತಾರೋ ಆ ನಾವಲ್ಗಳನ್ನೆಲ್ಲನೂ ಕೂಡ ವರದಪ್ಪ ಅವ್ರು ಕೊಡೋರು. ವರದಣ್ಣ ಅದನ್ನು ಓದ್ಬಿಟ್ಟು ಪುನಃ ಆ ಕತೆಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ ರಾಜ್ಕುಮಾರ್ಗೆ ಹೇಳೋರು. ಆಮೇಲೆ ಅದಕ್ಕೆ ನಿರ್ಮಾಪಕರು ಹೆಚ್ಚು ಕಮ್ಮಿ ಈ ನಾವಲ್ಗಳೆಲ್ಲ ಜಾಸ್ತಿ ಡೈರೆಕ್ಟ್ ಮಾಡಿದ್ದ ರಾಜ್ಕುಮಾರ್ ಕಂಪನಿಲಿ ಭಗವಾನೇ. ಸೊ ಭಗವಾನ್ ಒಂದು ಸ್ವಲ್ಪ ಅವ್ರಿಗೆ ಬೇಕಾದ ಗಂಟಸ್ಥೆ ಗಳಿಸ. ಅಣ್ಣವ್ರಿಗೂ ಅಷ್ಟೇ, ವರದಪ್ಪನಿಗೂ ಅಷ್ಟೇ, ಪಾರ್ವತಮ್ಮನವ್ರಿಗೂ ಬಹಳ ಬೇಕಾದವರೇ ಭಗವಾನ್ ಅವರು. ಗಬ್ಬು ಅಂತ ಕರೆಯೋರು ಅಣ್ಣವರು ಭಗವಾನ್ನ. ಆ್ಯಂಡ್ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು ಅಣ್ಣವ್ರಿಗೂ ಇವ್ರಿಗೂ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಪಿಕ್ಚರ್ಗಳು ಅವ್ರ ಕಾಂಬಿನೇಷನಲ್ಲಿ ಬಂತು. ಸೊ ಸಂಭಾವನೆಗೆ ಜಾಸ್ತಿ ಬೆಲೆ ಕೊಡ್ತಾ ಇರಲಿಲ್ಲ. ಸಂಭಾವನೆಗೆ ಅವ್ರಿಗಿಂತ ಹೆಚ್ಚಿಗೆ ಸಂಭಾವನೆ ತೊಗೋತಾ ಇದ್ದವರು ಬೇರೆ ನಟರುಗಳೆಲ್ಲ, ಕಲ್ಯಾಣ್ ಕುಮಾರ್ ಆಗಲಿ, ಉದಯ್ ಕುಮಾರ್ ಆಗಲಿ, ಅವರೆಲ್ಲ ಜಾಸ್ತಿ ತೊಗೊಳ್ಳೋರು. ಇವರು ಏನಿಲ್ಲ, ಹಂಗೋ ಹಿಂಗೋ ಮಾಡಿದ್ದಾನೆ. ಮದ್ರಾಸಲ್ಲಿ ಒಂದು ಮನೆ ತೊಗೊಂಡ್ರು, ಟ್ರಸ್ಟ್ಪುರಮಲ್ಲಿ, ಚೆನ್ನಾಗಿತ್ತು. ಇವತ್ತು ಕೂಡ ಆ ಮನೆ ಇದೆ, ಅದನ್ನು ಆಲ್ಟ್ರ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಇವತ್ತು ಇವ್ರುಗಳೆಲ್ಲರೂ ಹೋದಾಗ ಅಲ್ಲಿ ಇಳ್ಕೋತಾರೆ, ಇವತ್ತು ಇಟ್ಕೊಂಡಿದ್ದಾರೆ ಆ ಮನೆನ. ಇನ್ನೊಂದು ನೋಡಿ, ಜೀವನದಲ್ಲಿ ನಾವು ಕಷ್ಟಪಡಬೇಕು, ವ್ಯವಸಾಯ ಇರಬೇಕು. ಸುಮ್ಮನೆ ಏನೋ ಮಾಡಿಬಿಟ್ಟು ಬೀಜ ನೆಟ್ಬಿಟ್ಟು ಅದಕ್ಕೆ ಏನೋ ಮಾಡದೆ ಬಿಟ್ಬಿಟ್ರೆ ಅದೇನೋ ಫಲ ಕೊಡೋದಿಲ್ಲ. ಇಲ್ಲ, ಕಷ್ಟಪಟ್ಟು ರಾಜ್ಕುಮಾರ್ ಅವರು ದುಡ್ದು ನೋಡಿ
ಎ ವಿ ಮೇಯಪ್ಪನವರ ಬೇಡ್ರ ಕಣ್ಣಪ್ಪ ಚಿತ್ರದಲ್ಲಿ ಅವರು ಮೊದಲು ಪಾರ್ಟ್ ಮಾಡಿದ ಚಿತ್ರ ಬೇಡ್ರ ಕಣ್ಣಪ್ಪ. ಅದನ್ನು ನಿರ್ಮಾಣ ಮಾಡಿದವರು ಎ ವಿ ಮೇಯಪ್ಪ ಚೆಟ್ಟಿಯಾರ್. ಹಲವಾರು ವರ್ಷಗಳ ನಂತರ ರಾಜ್ಕುಮಾರ್ ಅವರು ದೊಡ್ಡ ಪ್ರತಿಭಾ ನಂತರ ಆದಮೇಲೆ ಎ ವಿ ಮೇಯಪ್ಪನವರು ಆ ಮನೇನ ಮಾರಬೇಕು ಅಂದಾಗ ರಾಜ್ಕುಮಾರ್ ಅವರೇ ಯಾವ ಮೊದಲನೇ ಚಿತ್ರದಲ್ಲಿ ಪಾರ್ಟ್ ಮಾಡಿದ್ರೋ ಆ ನಿರ್ಮಾಪಕನ ಮನೆ ಎ ವಿ ಮೇಯಪ್ಪನವ್ರ ಮನೇನ ರಾಜ್ಕುಮಾರ್ ಅವರೇ ತೊಗೊಂಡ್ರು. ಇವತ್ತು ಸದಾಶಿವ ನಗರದಿದೆಯಲ್ಲ ಅದು ಎ ವಿ ಮೇಯಪ್ಪನವ್ರ ಮನೆ. ಅದಲ್ಲೇ ರಾಜ್ಕುಮಾರ್ ಅವರು ಪಾರ್ಟ್ ಮಾಡಿದ್ದ ನಿರ್ಮಾಪಕ ಅನ್ನೋದು ಇದು. ಸೊ ಅದನ್ನು ಗಿಲ್ಟ್ರ್ ಮಾಡಿ ಇವತ್ತೊಂದು ದಿವಸ ಪುನೀತ್ ಒಂದು ಪೋರ್ಷನ್ನು, ಆಮೇಲೆ ರಾಘು ಒಂದು ಪೋರ್ಷನ್ನು, ಕೋರ್ಸ್ ಶಿವಣ್ಣವ್ರು ಬೇರೆ ಹೊರಟೋಗಿದ್ದಾರೆ. ಸೊ ಅದು ನೋಡಿ ಆ ಒಂದು ಮನೆಯವರು ಇದು ಬೇಡ್ರ ಕಣ್ಣಪ್ಪ ಎಲ್ಲಿವರೆಗೆ ಕರ್ಕೊಂಬಂದು ಇವತ್ತು ಎಲ್ಲಿವರೆಗೂ ನಿಲ್ಲಿಸಿದೆ ಅಂತ. ಕಷ್ಟಪಟ್ಟರೆ ಫಲ ಉಂಟು ಅನ್ನೋಕ್ಕೆ. ಸರ್, ಭಾಗ್ಯವಂತರು ಆದಮೇಲೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀವು ಆ್ಯಕ್ಷನ್ ಕಟ್ ಹೇಳ್ತೀರಾ, ಅದು ಒಲವು ಗೆಲುವು ಸಿನಿಮಾಕ್ಕೆ. ಆದರೆ ಅದು ಭಾಗ್ಯವಂತರು ಮಾಡಿರೋದು ರಿಮೇಕ್ ಸಿನಿಮಾ, ಬಟ್ ಇದು ಸ್ವಮೇಕ್ ಸಿನಿಮಾ ಮಾಡ್ತೀರಾ. ಸೊ ಈ ಅವಕಾಶದ ಬಗ್ಗೆ, ಈ ಸಿನಿಮಾದ ಬಗ್ಗೆ ಹೇಳೋದಾದರೆ? ರೀಮೇಕ್ ಮಾಡಿಬಿಟ್ರೆ ಅವ್ರ ನಿರ್ದೇಶಕ ಅಲ್ಲ ಅಂತ ನಾನು ಹೇಳೋದು. ಹಂಗಲ್ಲ ನೀವು ಹೇಳಿದ್ದೇನದು, ಅಯ್ಯೋ ಅದು ರೀಮೇಕು ಇದು ಸ್ವಮೇಕು, ಹಂಗಲ್ಲ. ಅವತ್ತೊಂದು ದಿವಸ ರೀಮೇಕ್ ಮಾಡುವಾಗ ಅವತ್ತಿನ ದಿವಸ ನನಗೆ ನಮ್ಮ ಹತ್ರ VCR ಇಲ್ಲ, ಆಮೇಲೆ ಈ ಮೊಬೈಲ್ ಇಲ್ಲ. ಮೊಬೈಲಲ್ಲೇ ನೀವು ಫುಲ್ ಪಿಕ್ಚರ್ ಇಟ್ಕೊಂಬಿಟ್ಟು ಏನೇನು ಬೇಕೋ ಅದನ್ನೆಲ್ಲ ನೋಡ್ಕೋಬೋದು. ಪ್ರಶ್ನೆಗಳೆಲ್ಲ ಈಗ ನೀವು ಮೊಬೈಲ್ ಹಾಕ್ಕೊಂಡಿದ್ದೀರಾ, ಯಾವ ಪ್ರಶ್ನೆ ಕೇಳಿದೆ ಅಂತ ನೀವು ನೋಡ್ಕೋಬೋದು. ಆವತ್ತೊಂದು ದಿವಸಕ್ಕೆ VCR ಇತ್ತು, ಆದರೆ ಆ VCR ಕೊಂಡ್ಕೊಳ್ಳೋಕ್ಕೂ ನನ್ನ ದುಡ್ಡು ಇರ್ತಿರ್ಲಿಲ್ಲ. ಭಾಳ ಕಷ್ಟದಲ್ಲೇ ಬೆಳೆದು ಬಂದವನು ನಾನು. ಒಂದು ಸತಿ VCR ತೊಗೋಬೇಕು ಅಂದ್ಬಿಟ್ಟು ಮನೆಗೆ ತಂದುಬಿಟ್ಟೆ. ನಮ್ಮ ಮನೆಯವ್ರು ಕೇಳಿದ್ರು, ಇದಕ್ಕೆ ಎಷ್ಟು ಅಂತ ಕೇಳಿದ್ರು. 15,000 ಅಂದೆ. ದುಡ್ಡು ಕೊಟ್ರಾ ಅಂತ ಕೇಳಿದ್ರು. ಇಲ್ಲ, ಮುಂದೆ ಆವಾಗ ಕೊಡಿ ಅಂದರು. ಆದಾಗ ಕೊಡಿ ಅಂದರು ನಮ್ಮ ಸ್ನೇಹಿತರು. ಅಂದರೆ ಇದು ಸಾಲ ಅಲ್ವಾ ಈಗ ಅಂದರು. ಹೌದು. ಯಾವಾಗ ತೀರ್ಸೋಕ್ಕಾಗುತ್ತೆ ಅಂತ. ದುಡ್ಡು ಬಂದಾಗ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನನ್ನ ಹೆಂಡತಿ ತುಂಬ ಸ್ಟ್ರಿಕ್ಟು. ಸೊ ಏನು ಬೇಕು ಅಂದರು, ಕೊಟ್ಬಿಡಿ ಅಂದರು. ಅವಳು ಹೇಳಿದ ಮಾತು ಕೇಳಿದೆ ನಾನು. ಇವತ್ತು ನನ್ನ ಹೆಂಡತಿ ಮಾತೇ ಕೇಳೋದು ನಾನು. ತೊಗೊಂಡು ವಾಪಸ್ ಕೊಟ್ಬಿಟ್ಟೆ. ಮನೆಗೆ ತಂದು ಆಸೆ ಪಟ್ಟು ತೊಗೊಂಡಿದ್ದು. ಯಾಕೆಂದರೆ ನನಗೇನು ಅಂದರೆ ಬೇರೆ ಪಿಕ್ಚರ್ಗಳು ನೋಡ್ಬೋದು, ಆಮೇಲೆ ಮಕ್ಕಳುಗಳಿಗೆ ಮನೋರಂಜನೆ ಇರ್ಬೋದು ಅಂದ್ಬಿಟ್ಟು ಕೊಟ್ಬಿಟ್ಟೆ. ಅದಾದಮೇಲೆ ಒಂದೂವರೆ ವರ್ಷ ಆದಮೇಲೆ VCR ತೊಗೊಂಡೆ. ಸೊ ಆ ಥರ ಜೀವನದಲ್ಲಿ ಇವತ್ತು ದಿವಸ ನಾನು ಹೇಳೋದೇನು ಅಂದರೆ, ನಾಳೆ ನಾವು ನೋಡ್ಕೊಂಡು ಇವತ್ತು ಜೀವನ ಮಾಡಬೇಕು. ಇವತ್ತು ದುಡ್ಡು ಬರುತ್ತೆ ಅಂದ್ಬಿಟ್ಟು ನಾನು ಯದ್ವಾತದ್ವಾ ನಾನು ಖರ್ಚು ಮಾಡಿಬಿಟ್ರೆ ನಾಳೆ ನಾಡಿದ್ದಿಗೆ ಏನೂ ಇರೋದಿಲ್ಲ. ಆಮೇಲೆ ನಮ್ಮ ಸಂಸಾರ ಬೆಳೀತಾ ಇರುತ್ತೆ, ಮಕ್ಕಳು ಬೆಳೀತಾ ಇರುತ್ತೆ, ಅವ್ರಿಗೆ ಆರೋಗ್ಯ ಅನಾರೋಗ್ಯ, ಸ್ಕೂಲು ವಗೈರೆ ಅವೆಲ್ಲ ಇರುತ್ತಲ್ಲ. ಇವುಗಳೆಲ್ಲ ನಾವು ಮುಂದೆ ನೋಡಬೇಕು ಅದನ್ನು. ಇದಕ್ಕೋಸ್ಕರ ಏನು ಮಾಡಬೇಕು? ಮೊದಲು ಪ್ರೇಮದ ಭರದಲ್ಲಿ ಮಕ್ಕಳಾಗೋಗ್ಬಿಡುತ್ತವೆ, ಒಂದಾಗದೆ ಎರಡಾಗತ್ತೆ ಮೂರ ಇಷ್ಟು ಬೇಕಾದ್ರೆ ಆಗಿಬಿಡುತ್ತೆ. ಸೊ ಅವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಜೀವನ ನಡೆಸಬೇಕು. ಸೊ ಅದಕ್ಕೋಸ್ಕರ ಮೊದಲಿಂದ ನಾನು ಅಷ್ಟೇ ತುಂಬ ಪ್ಲ್ಯಾನ್ ಅಂದರೆ ಪ್ಲ್ಯಾನು. ಭಾಗ್ಯವಂತರು ನೀವು ನೋಡಿರ್ಬೋದು, ಸರೋಜಾದೇವಿಯವರು ಲೆಕ್ಕ ಬರಿತಾ ಇರ್ತಾರೆ, ಏನು ಖರ್ಚು ಮಾಡಿದ್ದಲ್ಲ, ಖರ್ಚು ಮಾಡಿದ ಹಣಕ್ಕೆಲ್ಲ ಲೆಕ್ಕ ಕೇಳ್ತಾ ಇರ್ತಾರೆ, ಬರಿತಾ ಇರ್ತಾರೆ. ರಾಜ್ಕುಮಾರ್ ಸಾರು ಲೆಕ್ಕ ಕೇಳ್ತಾ ಇರ್ತಾರೆ. ಅದೇ ಥರ ನಮ್ಮಲ್ಲಿ ನಾವು ಇವತ್ತು ಲೆಕ್ಕ ಈಗಲೂ ಅಷ್ಟೇ, ಇವತ್ತು ಲೆಕ್ಕ ಬರಿತೀವಿ. ಆಮೇಲೆ ತಿಂಗಳ ಕೊನೆಯಲ್ಲಿ ಒಂದಿಷ್ಟು ದುಡ್ಡು ಅಂತ ತೆಗೆದಿಟ್ಟಿರ್ತೀವಿ ಖರ್ಚಿಗೆ, ಮನೆ ಖರ್ಚಿಗೆ ಅಂತ. ಎಷ್ಟು ಖರ್ಚಾಯಿತು, ಸಾಲಿಲ್ವಾ ಪುನಃ ಬ್ಯಾಂಕಿಂದ ತಂದು ಕೊಡು, ಮಿಕ್ತಾ ಮುಂದೆ ತಿಂಗಳಿಗೆ ಅದನ್ನು ತೊಗೊಂಡೋಗು. ಇವತ್ತು ಕೂಡ ಲೆಕ್ಕ ಬರೆದು ಇದು ನಡೆಸ್ತಾನೇ ಇದ್ದೀವಿ. ಅವತ್ತು 350 ರೂಪಾಯಲ್ಲಿ ಜೀವನ ಮಾಡ್ತಾಯಿದ್ವು, ಇವತ್ತಿಗೆ ಲೆಕ್ಕನೇ ಇಲ್ಲ. ಸೊ ಆ 350 ರೂಪಾಯಿ ಜೀವನ ಮಾಡಿದ್ನಲ್ಲ, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಸೊ ಸಕ್ಸಸ್ಗೆ ಅದು ಕಾರಣ. ನಾಳೆ ನೋಡ್ತಾಯಿದ್ದು 270 ರೂಪಾಯಿ ಕಟ್ತಾಯಿದ್ದೆ ಲೈಫ್ ಇನ್ಶೂರೆನ್ಸ್. ಆಮೇಲೆ 303 ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿನೂ ತೊಗೊಂಡಿರಲಿಲ್ಲ ನಾನು. ರಾಜ್ಕುಮಾರ್ ತಮ್ಮ ಸಿದ್ಲಿಂಗಯ್ಯ ಅವರೆಲ್ಲ ಬಲವಂತ ಮಾಡಿಬಿಟ್ಟು ತೊಗೊಮ್ಮ ಇನ್ಶೂರೆನ್ಸು, ನಾಳೆ ಬೇಕಾಗುತ್ತೆ, ಏನಾದ್ರು ಬೇಕಾಗುತ್ತೆ ಅಂದೋದು. ನಾವು ಸಿದ್ಲಿಂಗಯ್ಯ ನಾನು ಏರೋಪ್ಲೇನಲ್ಲಿ ಹೋಗ್ತಾಯಿದ್ದರೆ ಅವತ್ತು ದಿವಸಕ್ಕೆಲ್ಲ ಏನು ಅಂದರೆ, ನಮ್ಮ ಸಿದ್ಲಿಂಗಯ್ಯನವರು ಕೆಟ್ಟ ಬುದ್ಧಿ ಅದು. ಬಾಬಿ, ಈ ಏರೋಪ್ಲೇನ್ ಆಕ್ಸಿಡೆಂಟ್ ಆದರೆ ನಮ್ಗೆ ಎಷ್ಟು ದುಡ್ಡು ಬರುತ್ತಮ್ಮ ಸತ್ತರೆ? ಯಾಕೆ ಸರ್ ಅಂದು, ನಾವು ಸತ್ತರ ಪರವಾಗಿಲ್ಲ, ನಮ್ಮ ಮನೆಯವರು ಆರಾಮಾಗಿರ್ಬೋದಲ್ಲ ಅಂತ. ಆವಾಗ ಅದರಲ್ಲೇ ಇದರಲ್ಲಿ ಆ ಟಿಕೆಟ್ ಹಿಂದ್ಗಡೆನೇ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರೆ ಎಷ್ಟು ಅಂತೆಲ್ಲ ದುಡ್ಡಿರುತ್ತೆ. ಅವತ್ತಕ್ಕೆ ನಾನು 45,000 55,000 ಏನೋ ಆಯಿತು. ಹೇಳಿದೆ ಇಷ್ಟೊಂದು ಬರುತ್ತೆ ಅಂತ. ಪರವಾಗಿಲ್ಲ ಬಾಬಿ, ನಮ್ಮ ಪಿಕ್ಚರಲ್ಲಿ 1 ಪಿಕ್ಚರ್ 3 ಪಿಕ್ಚರ್ ದುಡ್ಡು ಬರುತ್ತದು ಅನ್ನೋರು. ಆ ಥರ ತಮಾಷೆಗಿರೋದು. ಸೊ ಆ ಥರ ನಾಳೆಗೆ ಒಂದು ಸ್ವಲ್ಪ ಬಲವಂತ ಮಾಡಿದಿಂದ ಇನ್ಶೂರೆನ್ಸ್ ತೊಗೊಂಡೆ. ಸೊ ಇವತ್ತೊಂದು ದಿವಸ ಕೆಲವ್ರು ತೊಗೊಳತ್ತಾರೆ, ಕೆಲವ್ರು ತೊಗೊಳ್ಳಲ್ಲ. ಏನಿಲ್ಲ, ಒಂದೇನು ಅಂತ ಹೇಳಿದ್ರೆ
ಸೇವ್ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಇವತ್ತಿನ ದಿವಸ ಯಾವ ಕಾರ್ಯಕ್ರಮ ಯಾರು ನೋಡ್ತಾ ಇರ್ತಾರೋ ಬಿಡ್ತಾ ಇರ್ತಾರೋ, ನಾಳೆಗೆ ನಾವು ಏನಾದ್ರು ಇವತ್ತೊಂದು ದಿವಸದಿಂದ ಹೇಗೆ ಇರುವೆ ಗೂಡು ಮಳೆಗಾಲದಲ್ಲೋ ಇದರಗಾಲದಲ್ಲೋ ಅದಕ್ಕೆ ಆಹಾರ ಸಿಗೋದಿಲ್ಲ. ಅದಕ್ಕೇನು ಮಾಡುತ್ತೆ ಅಂದರೆ ಅದರ ಸೀಸನ್ ಯಾವಾಗಿರುತ್ತೋ ಆವಾಗ ಅದರ ಆಹಾರ ಧಾನ್ಯಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಸಕ್ಕರೆ ಕಾಳನ್ನ ಬಾಯಲ್ಲಿ ಕಚ್ಕೊಂಡಿದ್ದೇನೆ, ಒಂದು ಅಕ್ಕಿ ಕಾಳು ಬಾಯಲ್ಲಿ ಕಚ್ಕೊಂಡಿದ್ದೇನೆ, ಒಂದರಿಂದ ಒಂದೊಂದು ಹೋಗ್ತಾ ಇರುತ್ತೆ, ಎಲ್ಲೋ ಕಡೆ ಸ್ಟೋರ್ ಮಾಡ್ತೇವೆ. ಆ ಥರ ನಾವು ಕೂಡ ಇರುವೆ ನೋಡ್ಕೊಂಡು ಕಲ್ತ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಜೀವನ ನೆಮ್ಮದಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಅಷ್ಟೇ, ನಾನು ಮೊದಲು ಎಲ್ಲಿ ಬಿಟ್ಟಿರ್ತೀನಪ್ಪ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಯಾವಾಗಲೂ. ಅದು ನನ್ನ ನೇಚರು. ಒಂದೇನು ಅಂತ ಹೇಳಿದ್ರೆ, ಇದು ಒಲವು ಗೆಲುವು ಅಂತ ನನಗೊಂದು ಆಸೆ ಇತ್ತು. ರಾಜ್ಕುಮಾರ್ ಕೈಲಿ ಹೀರೋ, ಆ ಹೀರೋಗೆ ಏನಾದರೂ ಕೆಲಸ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದ್ದೇನೆ. ನಾನು ಕೇಳಿದೆ ನಮ್ಮ ಸ್ಟೋರಿ ರೈಟರ್ ಅವ್ರಿಗೆಲ್ಲ, ಹೀರೋಗಿನ ಒಂದು ಕೆಲಸ ಮಾಡೋಣ, ಒಂದು ಇಂಗ್ಲೀಷ್ ಲೆಕ್ಚರರಾಗಿ ಕೊಟ್ಬಿಟ್ಟ ಪಾಟ್ರು, ಅದಕ್ಕೆ ನೀವು ಕತೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಂಗ್ಲೀಷ್ ಲೆಕ್ಚರರು ರಾಜ್ಕುಮಾರ್ ಸರ್, ಇವರು ಲಕ್ಷ್ಮಿ ಅವರು ಸ್ಟೂಡೆಂಟು. ಸೊ ಟೀಚರ್ನ ಬುಟ್ಟಿಗೆ ಹಾಕ್ಕೊಳ್ಳೋದು ಅದು ಚಾಲೆಂಜು. ಸೊ ಈ ಥರ ಕತೆ. ಆಮೇಲೆ ಈ ರಾಜ್ಕುಮಾರ್ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಆ ಪಿಕ್ಚರ್ಲಿ ನೀವು ನೋಡಬೇಕು. ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ ಇಂಗ್ಲೀಷ್ ಲೆಕ್ಚರರು ಸ್ಟೂಡೆಂಟ್ಗಳಿಗೆ ಎಲ್ಲ ನಾವು ಸ್ಟೂಡೆಂಟ್ಗಳನ್ನ ಈ ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಬರ್ತಾರಲ್ಲ ಆ ಥರ ಕಲ್ತ್ಕೊಂಬರಲ್ಲ. ಎಲ್ಲ ಕಾಲೇಜ್ ಹುಡುಗರನ್ನೇ ಕರ್ಕೊಂಬಂದು ಕೂರಿಸೋದು. ಒಂದು ಜಾಸ್ತಿ ದುಡ್ಡು ಕೊಡಬೇಕಾಗಿರಲ್ಲ, ಕಾಲೇಜ್ ಹುಡುಗರನ್ನೇ ಕೂರಿಸೋದು. ಅಲ್ಲಿ ರಾಜ್ಕುಮಾರ್ ಅವರು ಐ ಥಿಂಕ್ ಜೂಲಿಯಸ್ ಸೀಸರ್ ಡ್ರಾಮಾನ ನ್ಯಾರೇಟ್ ಮಾಡ್ತಾರೆ. ಜೂಲಿಯಸ್ ಸೀಸರ್ ಡ್ರಾಮಾನ ನ್ಯಾರೇಟ್ ಮಾಡುವಾಗ ಎಷ್ಟು ಚೆನ್ನಾಗಿ ನ್ಯಾರೇಟ್ ಮಾಡ್ತಾರೆ ಅಂದರೆ, ಶೇಕ್ಸ್ಪಿಯರ್ ಹೆಂಗೆ ಹೇಳಿರ್ತಾನೋ ಆ ಥರದ್ದನ್ನು ಇವ್ರಿಗೆ ನಮ್ಮ ಮೈಸೂರಲ್ಲೊಬ್ಬರು ಆರ್ಟಿಸ್ಟ್ ಇದ್ದರು, ಸಂಪತ್ ಅಂತ. ರಾಜ್ಕುಮಾರ್ ಎಲ್ಲ ತಂದೆ ಪಾರ್ಟು, ಆಮೇಲೆ ಮಾವನ ಪಾರ್ಟು, ಈ ಥರದ ದೊಡ್ಡ ದೊಡ್ಡ ಪಾರ್ಟ್ಗಳೆಲ್ಲ ಮಾಡೋರು. ವೆರಿ ಲರ್ನೆಡ್ ಮ್ಯಾನ್. ರಾಜ್ಕುಮಾರ್ ಎಲ್ರಿಗೂ ನಾವೆಲ್ಲ ತುಂಬ ಗೌರವ ಕೊಡ್ತಾಯಿದ್ರು ಅವ್ರಿಗೆ, ಸಂಪತ್ ಸರ್ಗೆ. ಅವರು ಮೆಡಿಕಲ್ ಕಾಲೇಜು, ಇಂಜಿನಿಯರ್ ಕಾಲೇಜಿಗೆಲ್ಲ ಈ ಶೇಕ್ಸ್ಪಿಯರ್ ಡ್ರಾಮಾನೆಲ್ಲ ಚೀಟ್ ಮಾಡೋರು, ಯಾವ ಥರ ಮಾತಾಡಬೇಕು ಅನ್ನೋದೆಲ್ಲ ಟೀಚ್ ಮಾಡ್ತಾಯಿದ್ರು. ಸೊ ಅದನ್ನು ಇವ್ರಿಗೂ ಹೇಳಿದ್ವು. ಆಮೇಲೆ ರಾಜ್ಕುಮಾರು ಕಲ್ತ್ಕೊಂಡ್ರು, ಅವ್ರ ಥರ ಕಲ್ತ್ಕೊಂಡು ಅವತ್ತು ಸಹ ಕ್ಲಾಸ್ ರೂಮಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾತು. ಇವ್ರಿಗೆ ಇಂಗ್ಲೀಷ್ ಬರುತ್ತೆ ಬರಲ್ಲ ಅನ್ನೋ ಇದೇ ಭ್ರಮೆನೇ ಹೊಟ್ಟೋಗುತ್ತೆ ಎಲ್ರಿಗೂ. ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರಲ್ಲಪ್ಪ ಅಂತ. ಇವತ್ತು ಅಷ್ಟೇ ನೀವು ನೋಡಿ ಅದರಲ್ಲಿ ರಾಜ್ಕುಮಾರ್ ಅವರು ಇಂಗ್ಲೀಷ್ನ ಎಷ್ಟು ನಿರರ್ಗಳಾಗಿ ಮಾತಾಡ್ತಾರೆ ಅಂತ. ಹಿಂದೆ ಓದಿದ್ದ 4ನೇ ಕ್ಲಾಸು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಸರಸ್ವತಿ ಕಲಿಸ್ತಾಳೆ ಅನ್ನೋದಕ್ಕೆ ರಾಜ್ಕುಮಾರೇ ಸಾಕ್ಷಿ. ಮಂಕುತಿಮ್ಮ ಆಗಿರ್ಬೋದು, ಕುಳ್ಳ ಕುಳ್ಳಿ ಆಗಿರ್ಬೋದು, ಗುರು ಶಿಷ್ಯರು, ಇದು ಬ್ಯಾಕ್ ಟು ಬ್ಯಾಕ್ ನೀವು ದ್ವಾರಕಿ ಸರ್ಗೆ ಆ್ಯಕ್ಷನ್ ಕಟ್ ಹೇಳಿರುವಂಥ ಒಂದು ಚಿತ್ರ. ಅವರಿಗೆ ಆ್ಯಕ್ಷನ್ ಕಟ್ ಹೇಳೋದು ಹೆಂಗಿರ್ತಾಯಿತ್ತು ಅನುಭವ ನಿಮಗೆ? ಎಲ್ಲ ಒಂದೇನೇ ಇದನ್ನು ಆ್ಯಕ್ಷನ್ ಹೇಳಿದ್ಮೇಲೆ ಕಟ್ ಹೇಳಲೇಬೇಕಲ್ವಾ, ಅದೆಲ್ಲ ಏನಿಲ್ಲ. ನಾಯಕ ನನಗದು ಇವತ್ತು ದ್ವಾರಕೀಶ್ ಇರ್ಬೋದು, ಅಥವಾ ಅಣ್ಣವ್ರು ಇರ್ಬೋದು, ಅಥವಾ ವಿಷ್ಣು ಇರ್ಬೋದು, ಅಥವಾ ಅಂಬರೀಷ್ ಇರ್ಬೋದು, ಅಥವಾ ಶಂಕರ್ನಾಗಿರ್ಬೋದು, ಅನಂತ್ನಾಗಿರ್ಬೋದು, ಇಷ್ಟು ಜನಕ್ಕೂ ನಾನು ಡೈರೆಕ್ಟ್ ಮಾಡಿದ್ದೀನಿ. ಇನ್ನೂ ಒಂದು 2-3 ಜನ ಬಿಟ್ಟಿರ್ಬೋದು. ಕೊನೆಗೆ ಶಿವಣ್ಣನ ಕೂಡ ಡೈರೆಕ್ಟ್ ಮಾಡಿದೆ, ಶಿವರಾಜ್ಕುಮಾರ್ ಅವ್ರಿಗೂ. ನನಗೇನು ಹೆದರಿಕೆಯೂ ಇರ್ತಿರಲಿಲ್ಲ. ನನಗೆ ಮೊದಲು ಯಾವಾಗ ಒಂದು ಸ್ವಲ್ಪ ಗಾಬರಿ ಹೊಡ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ, ನಾನು ಮೊದಲನೇ ಶಾಟ್ ತೆಗಿತೀನಲ್ಲ, ಪಿಕ್ಚರ್ದು ಫಸ್ಟ್ ಶಾಟ್ ತೆಗೆಯುವಾಗ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ನನಗೆ. ಡಿಸ್ಟರ್ಬ್ ಅಂದರೆ ಶುರು ಮಾಡ್ತಾಯಿದ್ದೀನಿ, ಇದು ಹೋಗಬೇಕು, ಚೆನ್ನಾಗಿ ಹೋಗಬೇಕು ಅನ್ನುವಾಗ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆವಾಗ ನಾನು ಸ್ಟಾರ್ಟ್ ಹೇಳೋಕ್ಕಿಂತ ಮುಂಚೆನೇ, ಇವತ್ತು ಅಷ್ಟೇ ನನ್ನ 50 ಚಿತ್ರಗಳಲ್ಲೂ ಇದೇ ನನ್ನ ರೂಢಿ. ರಾಘವೇಂದ್ರ ಸ್ವಾಮಿಗಳೇ ನನಗೆ ಆರ್ಡೆಂಟ್ ಗುರುಗಳು. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಹೇಳ್ಕೊಂಬಿಡ್ತೀನಿ. ಹೇಳ್ಕೊಂಡು ನಾನು ಮುಗಿದ ಮೇಲೆ ತಕ್ಷಣ ಆ್ಯಕ್ಷನ್ ಹೇಳೋದು. ಎಲ್ರಿಗೂ ಗೊತ್ತು ಇವನು ದೇವ್ರ ಸ್ತೋತ್ರ ಮಾಡ್ತಾ ಇರ್ತಾನೆ ಅಂತ. ಆ್ಯಕ್ಷನ್ ಹೇಳ್ತೀನಿ ಅಷ್ಟೇ. ಒಂದು ಸತಿ ಅದು ಆ್ಯಕ್ಷನ್ ಹೇಳಿದ್ಮೇಲೆ ಆಮೇಲೆ ಹಾಗೆಲ್ಲ ಹೋಗ್ತಾನೆ ಇರುತ್ತದು. ಒಂದೇನು ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ಒಬ್ಬ ನಿರ್ದೇಶಕ ತಾನು ಈ ಕಥೆನ ಎಷ್ಟು ದಿವಸದಲ್ಲಿ ಮಾಡ್ತೀನಿ, ಎಷ್ಟು ದಿವಸ ಬೇಕಾಗುತ್ತೆ, ಇದನ್ನೆಲ್ಲನೂ ಕೂಡ ಒಂದು ಸ್ವಲ್ಪ ಲೆಕ್ಕಾಚಾರದಲ್ಲಿ ಇರಬೇಕು. ನಾನು ಅಷ್ಟೇ, ನಾನು ಇಷ್ಟು ಚಿತ್ರ ಮಾಡಿದ್ದೀನಿ, ಅಷ್ಟು ಚಿತ್ರಕ್ಕೂ ಕೂಡ ನಾನು ಎಲ್ಲ ಚಿತ್ರಗಳು ಕೂಡ ಒಂದು ಡೇಟ್ ಹಾಕ್ತಾಯಿದ್ದೆ, ಟೈಮ್ ಟೇಬಲ್. ಆ ಟೈಮ್ ಟೇಬಲ್ ಪ್ರಕಾರ ಕೆಲಸ ಮಾಡ್ತಾಯಿತ್ತು. ಈ ಚಿತ್ರ 35 ದಿವಸದಲ್ಲಿ ಮುಗಿಬೇಕು ಅಂದರೆ ಅದು 35 ದಿವಸದಲ್ಲೇ ಮುಗಿಯೋದು. 35ನೇ ದಿವಸ ನಾವು ಕುಂಬಳಕಾಯಿ ಹೊಡಿತಾಯಿದ್ವು. ಅದು ರಾಜ್ಕುಮಾರ್ ಪಿಕ್ಚರ್ ಆಗಿರ್ಬೋದು, ಯಾರ ಪಿಕ್ಚರೇ ಆಗಿರ್ಬೋದು, ವಿಷ್ಣುದೇ ಆಗಿರ್ಬೋದು, ಅಂಬಿನೇ ಆಗಿರ್ಬೋದು, ಯಾರದೇ ಆಗಿರ್ಬೋದು, ಕರೆಕ್ಟಾಗಿ ಆ ಡೇಟ್ಗೆ ಮುಗಿಯೋದು. ಯಾರು ಪಿಕ್ಚರ್ ಬೇಕಾದ್ರೆ ಡೇಟಿಗೆ ಮುಗಿಸ್ಬೋದು. ಆದರೆ ಅಂಬಿ ಪಿಕ್ಚರ್ ಡೇಟ್ ಮುಗಿಸೋದಿದೆ ನೋಡಿ, ಅದು ಭಾಳ ಕಷ್ಟ. ಅದು 9 ಗಂಟೆಗೆ ಬರೋದೇ ಗೊತ್ತಿಲ್ಲ ಅವ್ರಿಗೆ. 9 ಗಂಟೆ ಅಂದರೆ ಬೇಕಾದ್ರೆ ರಾತ್ರಿ 9 ಗಂಟೆಗೆ ಬರ್ತಾರೆ, ಬೆಳಗ್ಗೆ 9 ಗಂಟೆಗೆ ಗೊತ್ತಿಲ್ಲ ಅವ್ರಿಗೆ. ಸೊ ಆ ಥರದಲ್ಲಿ ಬೆಳ್ಕೊಂಬಂದಿರೋ ವ್ಯಕ್ತಿ ಅವರು. ಪ್ರಾರಂಭ ಬಿಟ್ಬಿಡಿ, ನಾವೆಲ್ಲ ನೋಡಿದ್ಮೇಲೆ ಸ್ಟಾರ್ ಆದಮೇಲೆ ತಾನೇ ನೋಡಿರೋದು.
ಸೊ ಆ ಥರ ಅವ್ರ ಪಿಕ್ಚರ್ಗಳು ಕೂಡ ನನ್ನ ಕರೆಕ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ ಅವರು ಅಂಬರೀಷ್ ಕೂಡ. ಈಗ ಅದೇ ಅಂಬರೀಷ್ ಸರು ಯಾವುದೇ ರೀತಿಯಲ್ಲಿ ಟೈಮಿಗೆ ಸರಿಯಾಗಿ ಶೂಟಿಂಗ್ ಬರಲ್ಲ ಅನ್ನೋ ಕಂಪ್ಲೇಂಟ್ಸ್ ಎಲ್ಲ ನಿರ್ದೇಶಕರಲ್ಲಿ ಇತ್ತಂತೆ. ಸೊ ನಿಮ್ಮ ಟೈಮಲ್ಲಿ ಏನಾದರೂ ಅದೇ ಥರ ನಿಮ್ಮ ಸಿನಿಮಾಗೂ ಹಂಗೆ ಮಾಡ್ತಿದ್ರಾ? ನಾನು ಆದರೆ ನಮ್ಮ ಅಪ್ಪ ಆದ್ರೇನು ಅಂಬಿನೇ ಅವ್ರಿಗೇನಂತ ಹೇಳಿದ್ರೆ ನನಗೆ ತುಂಬ ಅವ್ರಿಗೆ ಗಂಟಸ್ಯ ಗಳಿಸ್ಯ ನಾನು ವಿಷ್ಣುವರ್ಧನ್ ಪಿಕ್ಚರ್ ನಿರ್ಮಾಣ ಮಾಡಿದ್ರು ಕೂಡ ಅವ್ರಿಗೆ ಭಾಳ ಕೋಪ ಆಯಿತು ನನ್ನ ಮೇಲೆ. ನಾನು ಅವ್ರನ್ನ ಹಾಕ್ಕೊಂಡು ಪ್ರೊಡ್ಯೂಸ್ ಮಾಡಲಿಲ್ಲ ಅಂತ. ನಾನು ಪ್ರೊಡಕ್ಷನ್ಗೇ ಅವ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಕಲಾವಿದ ಅವರು ಅಂಬರೀಷ್. ನನಗೆ ನಿರ್ಮಾಣ ಮಾಡು ಅಂತ ಹೇಳೋರು. ನಾನು ಹೇಳಿದೆ ನನಗೆ ಏನೋ ಕ್ಯಾಪಿಟಲೇ ಇಲ್ಲ, ಜೋಬಲ್ಲಿ ದುಡ್ಡೇ ಇಲ್ವಲ್ಲ, ನಾನು ಹೆಂಗೆ ಮಾಡಲಿ ಅಂಬಿ ಅಂತ. ನನ್ನ ಹೆಂಡ್ತಿನ ಕರೆದು, ನೋಡಮ್ಮ ನಿನ್ನ ಗಂಡಗೆ ನಾನು ಹೇಳ್ತಾ ಇದ್ದೀನಿ, ಅವ್ನು ಪ್ರೊಡ್ಯೂಸ್ ಮಾಡು ಅಂತ ಹೇಳ್ತೀನಿ, ದುಡ್ಡು ನಾನು ಕೊಡ್ತೀನಿ, ಡಿಸ್ಟ್ರಿಬ್ಯೂಷನ್ ನಾನು ಮಾಡಿಕೊಡ್ತೀನಿ, ವ್ಯಾಪಾರ ನಾನು ಮಾಡಿಕೊಡ್ತೀನಿ, ಅವ್ನು ನಾನು ಪಾರ್ಟ್ ಮಾಡೋದು ಬೇಡ ಅಂತ ಹೇಳ್ತಾನೆ, ನಾನು ಪಾರ್ಟೂ ಮಾಡಲ್ಲ, ಅವ್ನು ಪಿಕ್ಚರ್ ಮಾಡಲಮ್ಮ, ಅವ್ನು ಚೆನ್ನಾಗಿರಬೇಕು, ನನಗೆ ಮಾಡಮ್ಮ, ಹೇಳಮ್ಮ ನಿನ್ನ ಗಂಡನಿಗೆ ಅಂತ ಈ ಥರ ಹೇಳಿದ್ರು. ಅಂಬರೀಷ್ ಅಂದರು, ನೋಡಮ್ಮ ಅವ್ರು ಹೇಳ್ತಾರೆ ಅಂತ ನಾವು ಕೇಳೋಕ್ಕಾಗಲ್ಲ, ನಮ್ಮ ಹತ್ರ ಏನಾದ್ರು ಇರಬೇಕು, ಇದ್ದು ಅವ್ರ ಹತ್ರ ಕೈ ಕೊಡಬೇಕೆ ಹೊರತು ಮೊದಲೇ ಹೋಗಿ ಹೊಟ್ಟೆ ಹಸಿ ಅಂತ ಕೈ ಓಡಬಾರ್ದು, ನನಗೆ ಬೇಡ ಅಂತ ಹೇಳ್ಬಿಟ್ಟೆ. ಒಮ್ಮೆ ಕೋಪದಲ್ಲಿ ನೀವು ಇಸ್ಪಿಟ್ ಕಾರ್ಡನ್ನು ತೆಗೆದು ಬಿಸಾಕಿದ್ರಂತೆ ಸರ್? ನಾನು ಹೇಳ್ತೀನಿ, ತುಂಬ ಶಿಸ್ತಿನ ಮನುಷ್ಯ. ನನಗೆ ಕೆಲಸನೇ 9 ಗಂಟೆ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ರೆ 9 ಗಂಟೆ ಕರೆಕ್ಟಾಗಿ ವಿಷ್ಣುವರ್ಧನ್ ಚಾಕೋ ಚುಕ್ ಬರ್ತಾಯಿದ್ರು. ವಿಷ್ಣುವರ್ಧನ್ ಬರ್ತಾಯಿದ್ರು. ಯಾತಕ್ಕೆ ಅಂತ ಹೇಳಿದ್ರೆ ನಾನು ಅದಕ್ಕಿಂತ ಮುಂಚೆ ರಾಜ್ಕುಮಾರ್ ಪಿಕ್ಚರ್ಸ್ಗಳಲ್ಲಿ ಜಾಸ್ತಿ ಕೆಲಸ ಮಾಡಿರೋದು, ಅಲ್ಲೇ ನೋಡಿದ್ದೀನಿ ಟೈಮು. ಅವರು ಅಷ್ಟೇ. ಆಮೇಲೆ ವಿಷ್ಣು ಜೊತೆ ಕೆಲಸ ಮಾಡುವಾಗ ನಾನು ಎಲ್ಲ ಚಿತ್ರಗಳಿಗೂ ವಿಷ್ಣು ಕರೆಕ್ಟಾಗೇ ಬರೋರು. ಕೊನೆಯಲ್ಲಿ 1-2 ಚಿತ್ರಗಳಿಗೆ ಮಾತ್ರ ಸ್ವಲ್ಪ ಲೇಟಾಗಿ ಬರೋರು. ಲೇಟಾಗಿ ಬಂದಾಗ ಸಾರಿ ಅಂತ ಕೇಳೋರು. ಅದು ಈ ಅಂಬರೀಷ್ ಚಿತ್ರನೇ ಬೇರೆ. ಅಂಬರೀಷ್ ಅವರು ಏನು ಅಂತ ಹೇಳಿದ್ರೆ ಎಲ್ಲ ನಿರ್ಮಾಪಕರು ಅವ್ರಿಗೆ ಅನುಸರಿಸೋಟೋಗಿರ್ತಾರೆ. ಸೊ ನಾವೇನು ಮಾಡೋದು? ಬಟ್ ನನಗೂ ಏನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಶೂಟಿಂಗ್ ಮಾಡ್ತಾಯಿರ್ತೀವಿ, ಲೈಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀವಿ, ಲೈಟಿಂಗ್ ಎಲ್ಲ ಮಾಡಿ ಆರ್ಟಿಸ್ಟ್ ಕರಿತೀವಿ. ಆರ್ಟಿಸ್ಟ್ಗಳೇನೋ ಎಲ್ಲ ಕೂತ್ಕೊಂಡೆ ಒಂದು 4-5 ಜನ ಜೊತೆ ಕೂತ್ಕೊಂಡು ಸಾಮಾನ್ಯವಾಗಿ ಸೀನಿಗೀನು ಅದ್ರ ಬಗ್ಗೆ ಯಾರು ಮಾತಾಡೋಲ್ಲ, ನೀವೇನು ಯೋಚನೆ ಮಾಡಿಬಿಡಿ. ಅವ್ರ ಪಾಡಿಗೆ ಅವ್ರ ಕಾರ್ಡ್ ಹರಟೆ ಅದು ಇದು, ಇವನು ಹಿಂಗೆ ಹಿಂಗೆ ಅಂತ ಮಾಡೋದ್ರು. ಕೆಲವರು ಹರಟೆ ಹೊಡಿತಾ ಇರ್ತಾರೆ. ಇನ್ನು ಕೆಲವರು ಈಗ ಅನಂತನಾಗಿದ್ದಾರೆ ಅಂದ್ಕೊಳ್ಳಿ, ಅನಂತನಾಗಿ ಈ ಹರಟೆ ಹೊಡೆಯೋಕ್ಕೆಲ್ಲ ಬರೋಲ್ಲ. ಅವರು ಇಸ್ ಎ ಪರ್ಫೆಕ್ಟ್ ಜೆಂಟಲ್ಮನ್. ಅವರೇನು ಮಾಡೋರು, ಬರುವಾಗಲೇ ಶೂಟಿಂಗ್ ಬರುವಾಗಲೇ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ಸು, ಡೆಕ್ಕನ್ ಹೆರಾಲ್ಡು, ಫಿಲ್ಮ್ ಫೇರು ಎಲ್ಲ ಇಷ್ಟು ಮ್ಯಾಗ್ಝೈನ್ ಇಷ್ಟು ತರೋರು ಕಡ್ತಾ. ಅವ್ರ ಪಾಡ್ಗೆ ಅವ್ರು ಅದನ್ನು ನೋಡ್ತಾ ಕೂತಿರು. ಅಂಬರೀಷು ಇರೋರು ಒಂದು 5-6 ಜನ ಜೊತೆ ಏನು ಮಾಡ್ತಾಯಿರೋರು, ಇಸ್ಪಿಟ್ ಆಡ್ತಾಯಿರೋರು. ಸೊ ನನ್ನ ಔಟ್ಡೋರ್ ಶೂಟಿಂಗು ಚಿಕ್ಕಮಗಳೂರು, ಕರೆಕ್ಟ್ ಚಿಕ್ಕಮಗಳೂರು ಶೂಟಿಂಗಲ್ಲಿ ಒಂದು ಮನೆ ಶೂಟಿಂಗು, ಎಲ್ಲ ಲೈಟಿಂಗ್ ಎಲ್ಲ ಆಗೋಯ್ತು. ಲೈಟಿಂಗ್ ಆದಮೇಲೆ ಕಲಾವಿದರನ್ನ ಕರ್ಕೊಂಬರೋಕ್ಕೆ, ದೊಡ್ಡ ಕಲಾವಿದರಾದರೆ ಅಸೋಸಿಯೇಟೇ ಅವ್ರನ್ನೇ ಕಳಿಸ್ತೀವಿ, ಚಿಕ್ಕವ್ರನ್ನೆಲ್ಲ ಕಳಿಸಲ್ಲ. ಅಸಿಸ್ಟೆಂಟು ಕ್ಲಾಪ್ ಹೊಡೆಯೋರು ಅವ್ರನ್ನೆಲ್ಲ ಕಳಿಸಲ್ಲ. ಹೋಗಿ ಕರ್ಕೊಂಬನ್ರಿ ಅಂತ ಕಳಿಸೋದು. ಇವರು ಹೋಗ್ತಾರೆ, ಸರ್ ಶಾರ್ಟ್ ರೆಡಿ ಸರ್, ಬರ್ತೀನಲ್ಲ ಅಂತಾರೆ. ಸರಿ ನಿಂತಿರ್ತಾರೆ. ಅವರು ನಿಂತೇ ಇರ್ತಾರೆ. ಇಷ್ಟೊತ್ತರ ಬರಲಿಲ್ವಲ್ಲ ಅಂತ ಇನ್ನೊಬ್ಬರನ್ನ ಕಳಿಸ್ತೀನಿ. ಅವರು ಸರ್ ಕಾಯ್ತಾ ಇದ್ದಾರೆ ಸರ್, ಲೈಟಿಂಗ್ ಎಲ್ಲ ಆಗಿದೆ. ಈದ ಕಡೆ ಲೈಟ್ ಆಫ್ ಮಾಡ್ಕೊಳಕ್ಕಲ್ಲ, ಅದಕ್ಕೇನಂತೆ ಪುನಃ ಅವ್ರನ್ನೂ ಇಟ್ಕೊಳ್ಳೋರು. ಹೀಗೆ 3 ಜನ ಹೋದರೂ ಕೂಡ ಇವ್ರು ಬರ್ತಾನೇ ಇರಲಿಲ್ಲ. ಆಮೇಲೆ ಸರಿ ಯಾಕೆ ಬರ್ತಾಯಿಲ್ಲ ಅಂತ ಗೊತ್ತು ನನಗೆ. ನೇರ ಬಂದೆ, ನೋಡ್ತೀನಿ ಎಲ್ಲ ಇಸ್ಪೀಟ್ ಆಡ್ತಾಯಿದ್ದಾರೆ. ಒಂದು 6-7 ಜನ. 6-7 ಜನನು ಎಂಥವ್ರು ಅಂತ ಹೇಳಿದ್ರೆ, ಎಸ್ಟೇಟ್ ಓನರ್ಗಳು, ಇವರು ಕುದುರೆ ಓನರ್ಗಳು, ಈ ಚಿಕ್ಕ ಪಕ್ಕ ಆ ಥರದವ್ರೆಲ್ಲ ಇಲ್ಲವೇ ಇಲ್ಲ. ಅಂಬರೀಷ್ ಜೊತೆ ಕೋಟಿಗಟ್ಟಲೆ ಇರೋರೆ. ಸೊ ಅವ್ರ ಜೊತೆ ಇವ್ರು ಇಸ್ಪೀಟ್ ಆಡ್ತಾಯಿದ್ದಾರೆ. ನಾನು ನೋಡಿದೆ, ಅಂಬಿ ಶಾರ್ಟ್ ರೆಡಿ ಅಂತ ಆಗೋಯ್ತಮ್ಮ, ಇನ್ನೊಂದು ಜೋಕರ್ ಇದೆ, ಇದಕ್ಕೆ ಬಂದುಬಿಟ್ರೆ ಆಗೋಯ್ತು. ನಾನು ನೋಡಿದೆ, ಅವ್ರ ಕೈಲೇ ಇಸ್ಪೀಟ್ ತೊಗೊಂಡೆ, ಕ್ಲೀನಾಗಿ ಹರಿದೆ. ಯಾವ ಬಡ್ಡಿ ಮಗನಿಗೂ ಧೈರ್ಯ ಬರೋಲ್ಲ. ಹರಿದೆ, ಹಾಕ್ಬಿಟ್ಟು ಅಂಬಿ ಬನ್ನಿ ಅಂತ ಕೈ ಕರ್ಕೊಟ್ಟದೆ. ಒಂದು ಚೂರೂ ಮಾತಾಡಲಿಲ್ಲ ಅಂಬರೀಷು, ಒಂದು ಚೂರೂ ಬೈಲಿಲ್ಲ, ಒಂದು ಚೂರೂ ಅನ್ನಲಿಲ್ಲ. ಆ ಥರ 2 ಸತಿ ಮಾಡಿದೆ. ಆಮೇಲೆ ನೋಡಿದೆ, ನಾನು ಇಂಡಸ್ಟ್ರಿನೇ ಇವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಾನು ಯಾಕೆ ಪೆದ್ದ ಬಡ್ಡಿ ಮಗ ಇವ್ರಿಗೆ ಈ ಥರ ಮಾಡಬೇಕು. ಆಮೇಲೆ ಭಾರ್ಗವನ್ನೇ ಬೇಡ ಅಂತಾರೆ ಅವರು. ಅವ್ರಿಗೆ ನಾವು ಮಣೆ ಹಾಕಿದ್ರೇ ಸರಿ, ನಾವು ಮಣೆನೇ ಹಾಕ್ತಾ ಇದ್ಮೇಲೆ ಹಿಂಗೆ ಸರಿ ನಾನು ಬಿಟ್ಬಿಟ್ಟೆ. ಆಮೇಲೆ ಅವ್ರಿಗೆ
ಆಮೇಲೆ ಅವರೇ ಇದು ಮಾಡೋ ಇಸ್ಪೀಟ್ ಆಡುತ್ತಾ ಇರೋರು. ಕೊನೆಗೆ ನಾನೇ ಅಂಬೆ ಹೊತ್ತಾಯ್ತು 4:15 5 ಗಂಟೆಗೆ ಸೂರ್ಯ ಹೋಗ್ತಾ ಇರ್ತಾರೆ. ಆ ಸೂರ್ಯ ಹೋಗ್ತಾ ಇರುವಾಗ ಇವರು ಅಯ್ಯೋ ಒಂದು ಲಿಂಕ್ ಕಾರ್ಡ್ ಬರಬೇಕು, ಲಿಂಕ್ ಕಾರ್ಡ್ ಬರಬೇಕೆಂದು ಇದನ್ನು ನೋಡ್ತಾ ಇರ್ತಾರೆ. ಅಲ್ಲಿ ಇವನು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ, ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದಾನಲ್ಲ, ಈ ಟೈಮ್ ಹೊರಟೋಗುತ್ತಲ್ಲ, ಅವನಿಗೆ ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋ ಪರಿಜ್ಞಾನ ಇರಲ್ಲ ಅವ್ರಿಗೆ. ಅವ್ರಿಗೆಲ್ಲ ಇರೋದು ಇಲ್ಲೇ. ಅಯ್ಯೋ ಇಲ್ಲಿ ಕ್ವೀನ್ ಬೇಕಾಗಿತ್ತು, ಬಂದಿಲ್ಲ, ಜೌಕರು ಬಂದಿಲ್ಲ, ಇದೇ ಲೆಕ್ಕ ಆಟ ಅವ್ರಿಗೆ. ಆ ಥರ ಅದಾದ ಜಾಲಿ ಮನುಷ್ಯ ಅವರು. ಬಟ್ ಯಾರಿಗೂ ಕೆಟ್ಟದ್ದು ಬಯಸ್ತಾ ಇರಲಿಲ್ಲ ಆ ಥರ. ನನಗೆಲ್ಲನೂ ಕರೆಕ್ಟಾಗಿ ನಾನು ನೋಡೋರು. ಇವತ್ತು ನಮ್ಮ ಇದು ಬಾಬಿ ಪೇಪರ್ ಕೊಡಿ ಇಲ್ಲಿ ಅಂದ. ಇವ್ರು ಮುಗಿಸ್ಬಿಡ್ತಾನೆ ಬಿಡಿ ಇವತ್ತು. ನಾನೆಲ್ಲ ಶಾರ್ಟು ಗೀಟು ಎಲ್ಲ ಕ್ಲೀನಾಗಿ ಮಾಡಿರುವೆ. ನಾನು ತುಂಬ ಸಿಸ್ಟಮ್ಯಾಟಿಕ್. ನನ್ನ ಪೇಪರ್ ಡೈಲಾಗ್ ಪೇಪರು ಕೊಟ್ಬಿಟ್ರೆ ಹಿಂದ್ಗಡೆ ಶಾರ್ಟ್ಸ್ ಎಲ್ಲ ಬರೆದಿರುವೆ. ಕ್ರೇನಾ ಅದ, ಟ್ರಾಲಿನಾ ಅದ, ಇದು ಎಲ್ಲನೂ ಬರೆದಿರುವೆ. ಸೊ ನಮ್ಮ ಹುಡುಗರು ಕೂಡ ಅದನ್ನ ನೋಡ್ಬೇಕಾದ್ರೆ ಮಾಡಿಬಿಡ್ಬೋದು. ವಿಷ್ಣುನ ಹಾಗೇನೆ ಇದನ್ನು 5 ಗಂಟೆಗೆ ಮುಗಿಸ್ಬಿಡ್ತಾನೆ, 6 ಗಂಟೆಗೆ ಮುಗಿಸ್ಬಿಡ್ತಾನೆ. ಯಾಕೆಂದರೆ ಅವ್ನು ಬರೋದೇ 9 ಗಂಟೆ 6 ಗಂಟೆಗೆ ಹೊರಟೋಗ್ತಾನೆ ವಿಷ್ಣು. ತುಂಬ ಸ್ಟ್ರೈಟ್ ಫಾರ್ವರ್ಡ್, ಸ್ಟ್ರಿಕ್ಟ್ ಮ್ಯಾನ್. ಸೊ ಆ ಥರ ಅದೊಂದು ರೀತಿ, ಇದೊಂದು ರೀತಿ. ಸೊ ಎರಡನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ನಮ್ಮ ಜೀವನ. ಆ ಥರ ಅಂಬರೀಷ್ಗೆ ಐ ಥಿಂಕ್ 6-7 ಪಿಕ್ಚರ್ ಡೈರೆಕ್ಟ್ ಮಾಡಿದ್ದೀನಿ ನಾನು. ಆಮೇಲೆ ಕರೆಕ್ಟ್ ಟೈಮಿಂಗ್ ಬರೋಕ್ಕೆ ಶುರು ಮಾಡಿ. ಯಾವಾಗಲೂ ಬರಲ್ಲ ರೀ, ಅವ್ರದ್ದು ಕರೆಕ್ಟ್ ಟೈಮ್ ಇಲ್ಲವೇ ಇಲ್ಲ. ಅವ್ರು ಎಲ್ಲಿ ಕರೆಕ್ಟ್ ಟೈಮ್ ಬರ್ತಾಯಿದ್ರು ನನಗೆ ಅಂದರೆ, ಔಟ್ಡೋರ್ಗೆ ಹೋಗ್ತೀವಿ ನೋಡಿ. ಔಟ್ಡೋರ್ಗೆ ಹೋದಾಗ ಇನ್ನೂ 5 ದಿವಸ ಇರುತ್ತೆ, 6 ದಿವಸ ಇರುತ್ತೆ, ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗಬೇಕು, ಇದನ್ನು ಇಲ್ಲೇ ತೆಗಿಬೇಕು ಔಟ್ಡೋರ್ಲಿ ಅಂತಿರುತ್ತಲ್ಲ. ಆದ್ದರಿಂದ ಅದನ್ನು ಅಲ್ಲೇ ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಬರೋರು. ಒಂದು ದಿವಸ ಊಟಿಲಿ ನನಗೆ ನಾನು ಹೋಗೋಕ್ಕಿಂತ ಮುಂಚೆನೇ ಅವರು ಹೋಗಿ ರೆಡಿ ಆಗಿಬಿಟ್ಟಿದ್ರು. 7 ಗಂಟೆಗೆಲ್ಲ ರೆಡಿ ಆಗಬೇಕು ಅಂತ ಹೇಳ್ತಾ ಇದ್ದೆ. ನಾನು ಹೋಗೋದು 7:15 ಆಯಿತು. ಅಷ್ಟರಲ್ಲಿ ಅಂಬಿ ಬಂದಿದ್ದೇನೆ, ಮೇಕಪ್ ಹಾಕ್ಕೊಂಬಿಟ್ರು. ನೋಡು ನೀನು ಈಗ ಬರ್ತಾ ಇದೆಯಾ, ನಾನು ಮೇಕಪ್ ಹಾಕ್ಕೊಂಬಿಟ್ಟಿದ್ದೀನಿ ನೋಡಿಲಿ, ನನ್ನ ಹೋಗಿಲ್ಲ ನೀನು. ಅದು ಜೋರಾಗಿ ಕುರುಕ್ತಾರೆ, ಎಲ್ರಿಗೂ ಕೇಳಿಸ್ಬೇಕು, ಯಾಕೆಂತ ಅವ್ರು ಕರೆಕ್ಟ್ ಬಂದುಬಿಟ್ಟಿಯಾರಲ್ಲ. ಅದು ಅವರು ಒಂಥರ ತುಂಬ ಜಾಲಿ ರೀ. ಇಂಡಸ್ಟ್ರೀಲಿ ತುಂಬ ಜಾಲಿ ಅಂದರೆ ಅವರೇನೆ. ಸರ್, ಈಗ ವಿಷ್ಣು ಸರ್ ಬಗ್ಗೆ ಹೇಳ್ತಾ ಇದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 2 ಸಿನಿಮಾ ಆದಮೇಲೆ 3ನೇ ಸಿನಿಮಾ ಮಾಡಿರೋದು ನೀವು ವಿಷ್ಣು ಸರ್ಗೆ. ಅದು ಅಸಾಧ್ಯ ಅಳಿಯ ಅನ್ನುವಂಥ ಚಿತ್ರ. ಸೊ ಈ ಕಥೆಯನ್ನು ಕೇಳಿದಾಗ ವಿಷ್ಣು ಸರ್ ಏನಾದರೂ ಹೇಳಿದಾರಾ? ಈ ಇನ್ಸಿಡೆಂಟ್ ಬಗ್ಗೆ ಏನಾದರೂ ನೆನಪಿದೆಯಾ? ಇಲ್ಲ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಈ ಅಸಾಧ್ಯ ಅಳಿಯ ಅನ್ನೋ ಕಥೆನ ಸುಂದರ್ ಅಂತ ಅವ್ರು ಮಾಡಿದ್ದು. ಅವರು ಶಂಕರ್ ಗುರು ಅದು ಇದು, ಆಮೇಲೆ ಉದಯ್ ಶಂಕರ್ ಜೊತೆ ಇದು ಪಾರ್ಟ್ನರ್ಶಿಪ್ಪಲ್ಲಿ ಕತೆ ಬೆಕ್ಕಾಸ್ಟ್ ಮಾಡಿದ್ದಾರೆ. ಶಂಕರ್ ಗುರುನೂ ಅವರೇನೆ. ಸೊ ಈ ಥರ ಹಲವಾರು ಪಿಕ್ಚರ್ಗಳು ಕತೆಗಳು ಕೊಟ್ಟಿದ್ದಾರೆ. ಆಮೇಲೆ ಬಾಂಬೆಲಿ ಹಿಂದಿ ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆಲ್ಲ ಕತೆ ಮಾಡಿಕೊಟ್ಟಿದ್ದಾರೆ. ನಮಗೂ ಇದು ಮಾಡಿಕೊಟ್ರು. ಇದು ಒಬ್ಬ ಲೇಡಿ ಪ್ರೊಡ್ಯೂಸರ್ ಉದಯ್ ಚಂದ್ರಿಕಾ ಅಂತ ಲೇಡಿ ಪ್ರೊಡ್ಯೂಸರು. ಕತೆ ಎಲ್ಲ ಡಿಸ್ಕಸ್ ಮಾಡಿ ಫೈನಲೈಸ್ ಆಯಿತು. ಸೊ ಈ ಕತೆನ ವಿಷ್ಣುಗೆ ಹೇಳಬೇಕು. ಸೊ ವಿಷ್ಣು ಅವರು ಬೆಂಗಳೂರಲ್ಲಿದ್ದರು, ನಾನು ಮೊದಲು ಚೆನ್ನೈಲೇ ಇದ್ದಿದ್ದು, ಮದ್ರಾಸ್. ಸೊ ಅಲ್ಲಿಂದ ಪ್ರೊಡ್ಯೂಸರ್ ಟಿಕೆಟ್ ಮಾಡಿಕೊಟ್ರು, ಫ್ಲೈಟಲ್ಲಿ ಬಂದೆ. ವಿಷ್ಣು ಮನೆಯಲ್ಲಿ ಹೋಗಿ ವಿಷ್ಣು ಕತೆ ಹೇಳಿದೆ. ವಿಷ್ಣು ಕತೆ ಹೇಳಿದ್ರು, ಒಪ್ಕೊಂಡ್ರು, ನಾ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದರಲ್ಲಿ ವಿಷ್ಣು ಕ್ಯಾರೆಕ್ಟ್ರೇ ಒಂದು ನೆಗೆಟಿವ್ ಕ್ಯಾರೆಕ್ಟ್ರ್, ಒಂದು ಹೀರೋ ಕ್ಯಾರೆಕ್ಟರ್ ಥರ ಅಲ್ಲ, ವಿಲನ್ ಕ್ಯಾರೆಕ್ಟರ್ ಥರ ಅದು. ಸೊ ಅದನ್ನು ವಿಷ್ಣು ಒಪ್ಕೊಂಡ. ನನಗೇನು ಆಸೆ ಇತ್ತು ಅಂದರೆ, ವಿಷ್ಣು ಸ್ಟೈಲು ವಿಲನ್ ಥರ ಬರುತ್ತೆ, ಶತ್ರುಘ್ನ ಸಿನ್ಹನ್ ಥರ ಪಾರ್ಟ್ ಮಾಡಿಸ್ಬೇಕು ಅಂತ. ಶತ್ರುಘ್ನ ಸಿನ್ಹ ಒಂದು ಸ್ಟೈಲಜ್ಜ ಇರುತ್ತೆ. ನೀವು ನೋಡಿ ಶತ್ರುಘ್ನ ಸಿನ್ಹ ಹಳೆ ಪಿಕ್ಚರ್ಗಳೆಲ್ಲ ಸ್ಟೈಲ್. ಅಮಿತಾಬ್ ಬಚ್ಚನ್ ಇರಲಿ, ಯಾರೇ ಆಗಲಿ, ಅಲ್ಲಿ ಹೋಗೋದೇ ಕಣ್ಣು ಇವ್ರ ಮೇಲೇ. ಸೊ ಆ ಥರ ನನಗೆ ಪಾರ್ಟ್ ಮಾಡಿಸ್ಬೇಕು, ಶತ್ರುಘ್ನ ಸಿನ್ಹನ್ ಥರ ಸ್ಟೈಲು, ಸಿಗರೆಟ್ ಸೇದೋದು, ಕೂತ್ಕೊಳ್ಳೋದು, ಹೇಳೋದು, ಮಾತಾಡೋದು ಎಲ್ಲನೂ ಕೂಡ ಇದೇ ಇರಬೇಕು ಅಂತ ಮನಸ್ಸಲ್ಲಿ ರೂಢಿ ಮಾಡಿಕೊಂಡು ನಾನು ಇವೆಲ್ಲನೂ ಕೂಡ ಆವತ್ತಿನ ಸಿಕ್ಕೆ ವಿಷ್ಣುಗೆ ನಾನು ಎಲ್ಲನೂ ಮಾಡಿ ತೋರಿಸ್ತಾ ಇದ್ದೆ. ಹೀಗೆ ಕೂತ್ಕೋಬೇಕು, ಹೀಗೆ ಹೇಳಬೇಕು, ಹೀಗೆ ತಿರುಗಬೇಕು ಅಂದು ಪ್ರತಿಯೊಂದು ಕೂಡ ಒಂದು ಚೂರು ಕೂಡ ಅವನು ಹಾಗೇ ತಪ್ಪದೇನೆ ಹಾಗೇ ಮಾಡ್ದ. ಅದೇ ನೀವು ಇಷ್ಟೊಂದು ಹೇಳ್ಕೊಡ್ತಾ ಇದ್ದಾನೆ, ಹೇಳ್ಕೊಡೋದು, ತಿರುಗೋದು, ಸುಮ್ಮನೆ ತಿರುಗು ಅಂದ್ರೆ ಆಗೋದು, ಆ ಥರ ಇಲ್ಲ. ನನಗೆ ಬೇಕಾಗಿದ್ದು ಕ್ಯಾಮ್ರಾ ಹಂಗಾಗಿ ಯಾವ ಥರ ಬೇಕು ಅನ್ನೋದನ್ನು ನನ್ನ ಭಾವನೆಗೆ ಹೇಳಿದೆ, ಹಾಗೇ ಮಾಡ್ತಾಯಿದ್ದ. ತುಂಬ ಚೆನ್ನಾಗಿ ಮಾಡ್ದ ಅವನು. ಇನ್ನೊಂದು ಸೀನಲ್ಲಿ ಭಾಳ ಚೆನ್ನಾಗಿದೆ. ಒಂದು ಬಾಲಣ್ಣವರು ಅವ್ರ ಮಗ ಇಬ್ಬರು ಬರ್ತಾರೆ, ಅವರಿಬ್ಬರು ವಿಲನ್ಗಳು. ವಿಷ್ಣು ಕೂತ್ಕೊಂಡು ಶೇವ್ ಮಾಡ್ಕೋತಾ ಇರ್ತಾನೆ, ಮಕ್ಕದ ಬರ್ತಿ ಸೋಪ್ ಹಚ್ಕೊಂಡ್ಬಿಡ್ತಾನೆ, ಶೇವಿಂಗ್ ಕ್ರೀಮ್ ಹಚ್ಕೊಂಡಿರ್ತಾನೆ, ರೇಸರ್ ಇರುತ್ತೆ,
ರೇಸರ್ ಹಿಂಗೆ 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 ಅನ್ಕೋತಾನೆ, ಹಿಂಗೆ ಕೂಗಿದ್ರೆ ಆ ಸೋಪೆಲ್ಲ ರೇಸರ್ಗೆ ಅಂಟ್ಕೊಂಡಿರುತ್ತೆ. ಇದು ನನ್ನ ಕಲ್ಪನೆ. ಹಾಗೆ ಮಾಡ್ತಾರೆ ರೇಸರ್ ಮತ್ತೆ. ಅಷ್ಟರಲ್ಲಿ ಇವ್ರು ಬರ್ತಾರೆ, ಬಂದು ಮಾತಾಡ್ತಾ ಇದ್ದಾಗ ಏನೋ ಮಾತುಕತೆ ಬೆಳೆಯುತ್ತೆ. ಆ್ಯಪಲ್ ತಿಂತೀರಾ ಅಂದ್ಬಿಟ್ಟು ಈ ರೇಸರಲ್ಲಿ ಸೋಪ್ ಇದ್ದೇ ಇರುತ್ತೆ, ಈ ಆ್ಯಪಲ್ ಇದೆಯಲ್ಲ ಆ್ಯಪಲ್ ನಿಂಗೆ ಕೊಡ್ತಾನೆ ಅಂತಾರೆ ಬಾಲಣ್ಣ. ಬೇಡವಾ ನಿಮಗೆ, ಬಿಡಿ ಅದಕ್ಕೇನಂತೆ. ಆ ಸೋಪ್ ಇರುತ್ತಲ್ಲ ಆ ಆ್ಯಪಲ್ಗೆ ಇಟ್ಕೊಂಡಿದ್ದೇನೆ ಕಟ್ ಮಾಡ್ತಾನೆ, ಒಂದೇ ಶಾಟು. ಸೋಪೆಲ್ಲ ಇರುತ್ತೆ, ಅದು ಆ್ಯಪಲ್ ಹಿಂಗೆ ಇದಾಗುತ್ತೆ, ಅದು ತೊಗೊಂಡು ಕಚ್ಚಿ ತಿಂತಾನೆ. ಯಾರು ಮಾಡ್ತಾರೆ ಇದನ್ನು? ನಾನು ಹೇಳಿದೆ ಅವ್ನು ಮಾಡಲ್ಲ, ನಾನು ಏನು ಬೇರೆ ಬೇಕು ಬೇರೆ ಥರ ಮಾಡ್ಬೋದಾಗಿತ್ತು, ಅವನು ಹಂಗೆ ಮಾಡ್ದ. ಸೊ ವಿಷ್ಣು ಈಸ್ ಎ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೇನೇನು ಬೇಕೋ ಎಲ್ಲನೂ ಮಾಡಿದ್ದಾನೆ ನನ್ನ ಚಿತ್ರಗಳಿಗೆ. ಎಲ್ಲ ಚಿತ್ರಗಳು ಕೂಡ ವಿಷ್ಣು ಹಾಗೇ ಪಾರ್ಟ್ ಮಾಡಿದ್ದಾನೆ. ನನ್ನ ನಿರ್ಮಾಣ ಮಾಡಿದ ಚಿತ್ರಗಳು ಕೂಡ ಅದೇ ಥರ ಬಂದಿದ್ದಾನೆ, ಅದೇ ಥರ ಹೋಗಿದ್ದಾನೆ. ಸರ್, ಇದರ ಮಧ್ಯೆ ಒಂದು ವಿಚಾರ ಕೇಳಬೇಕು. ಗುರು ಶಿಷ್ಯರು ಸಿನಿಮಾ ಏನಿತ್ತು ಅದೊಂದು ಟ್ರೆಂಡ್ ಸೆಕ್ಟರನ್ನು ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಇವತ್ತಿಗೂ ಜನ ಅದನ್ನು ನೆನಪಿಸ್ತಾರೆ, ಆ ಸಿನಿಮಾದ ಬಗ್ಗೆ ಮಾತಾಡ್ತಾರೆ. ಸೊ ಅದು ಕನ್ನಡಿಗರ ಹೆಮ್ಮೆಯ ಸಿನಿಮಾ ಅಂತ ಆಗಿತ್ತು ಕೂಡ. ಬಟ್ ಅದರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ರಾಜನರ್ತಿಕೆ ವಿಷ್ಣು ಸರ್ ಜೊತೆಗೆ ಶಿವರಾತ್ರಿ, ಈ ಸನ್ನಿವೇಶ ನಿಮಗೆ ಭಯ ಇತ್ತಾ? ಇದೇನೋ ವಿವಾದ ಆಗುತ್ತೆ? ಖಂಡಿತ ಭಯ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ ಅದು ಬಿಟ್ಬಿಡಿ. ಏನಂದ್ರೆ ಹೇಳಿದ್ರೆ ಆ ಶಿವರಾತ್ರಿ ದಿವಸ ಇವನು ಹೆಂಗೆ ಅಂತ ಹೇಳಿದ್ರೆ ರಾಜನರ್ತಿಗೆ ಮನೇಲಿ ಇದ್ದುಬಿಟ್ಟಿರ್ತಾನೆ. ರಾಜಗುರುಗಳು ಹೇಳ್ತಾರೆ ಬೇಡಪ್ಪ ಇಲ್ಲೇ ಇರು ನೀನು ಬೇಕು ಅಂತ. ಇಲ್ಲ ನಾನು ಅಲ್ಲಿರ್ತೀನಿ, ನೀನು ಎಲ್ಲೇ ಇರು ಏನೇ ಇರು, ಬೆಳಿಗ್ಗೆ ದೇವಸ್ಥಾನದ ಗಂಟೆ ಕೇಳಿದ ತಕ್ಷಣ ನೀನು ಶಿವನಿಗೆ ನೀನು ಧ್ಯಾನ ಮಾಡಬೇಕು, ಶಿವನಿಗೆ ನಮಸ್ಕಾರ ಮಾಡಬೇಕು, ಬಂದ್ಬಿಡ್ಬೇಕು ಅಂತ ಹೇಳಿರ್ತಾರೆ. ಇವನು ರಾಜನರ್ತಿಗೆ ಜೊತೆ ಅಲ್ಲೇ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಆ ಚಿತ್ರದಲ್ಲಿ ಗುರು ಶಿಷ್ಯರ ಚಿತ್ರದಲ್ಲಿ ಅದ್ಧೂರಿಯಾಗಿರೋ ಚಿತ್ರ. ರಂಗ ಸಜ್ಜಿಕೆ ಅನ್ನೋದು ಭಾಳ ಚೆನ್ನಾಗಿದೆ. ದೊಡ್ಡ ದೊಡ್ಡ ಸೆಟ್ಗಳು, ಫುಲ್ ಫ್ಲೋರ್ ಸೆಟ್ಗಳು. ನನಗೆ ನನ್ನ ಪುಣ್ಯ ಅಂತ ಕಾಣಿಸುತ್ತೆ. ದ್ವಾರಕೀಶ್ವರ ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ರು, ಅಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ರು, ದೊಡ್ಡ ದೊಡ್ಡ ಕಲಾವಿದರುಗಳು ಕೊಟ್ಟರು, ದೊಡ್ಡ ಎಲ್ಲ ಕಾಮಿಡಿ ಆರ್ಟಿಸ್ಟ್ಗಳನ್ನ ಹಾಕಿದ್ರು. ಜೊತೆಗೆ ವಿಷ್ಣುವರ್ಧನ್, ಜಯಮಾಲಿನಿ, ಮಂಜುಳಾ, ಏನು ಸ್ಟಾರ್ ಕ್ಯಾಸ್ಟು, ತೂಗುದೀಪ ಶ್ರೀನಿವಾಸು, ಆಮೇಲೆ ಮುಸುರಿ ಕೃಷ್ಣಮೂರ್ತಿ, ಬಾಲಣ್ಣ. ಏನು ದೊಡ್ಡ ಸ್ಟಾರ್ ಸ್ಟಡಿಡ್ ಪಿಕ್ಚರ್ ಅದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ರಾತ್ರಿ ಎಲ್ಲ ಕಳೆದುಬಿಡ್ತಾನೆ. ಕಳೆದುಬಿಟ್ಮೇಲೆ ಹೇಳಿರ್ತಾನೆ ನೀನು ಎಲ್ಲೇ ಇರು ಹೇಗೆ ಇರು ಅಲ್ಲಿ ಶಿವನ ಧ್ಯಾನ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಇವನಿಗೆ ಎಚ್ಚರ ಆಗುತ್ತೆ, ದೇವಸ್ಥಾನದ ಗಂಟೆ ಇದ್ದತ್ತೆ. ಅವಳು ಹಿಂದೆ ದಿವಸನೇ ರಾಜನರ್ತಿಗೆ ಎಲ್ಲ ಬಾಗಿಲನ್ನು ಹಾಕ್ಸ್ಬಿಟ್ಟಿರ್ತಾನೆ. ಈ ರಾಜ ಹೋಗಬೇಕು ಅಂತ ಹೇಳಿದ್ರೆ ಬಾಗಿಲುಗಳೆಲ್ಲ ಹಾಕ್ಬಿಟ್ಟಿರುತ್ತೆ, ಏನೂ ಗೊತ್ತಾಗಲ್ಲ. ಇಲ್ಲ, ದೇವಸ್ಥಾನದ ಗಂಟೆ ಹೊರಡ್ತಾ ಇರುತ್ತೆ. ದೇವಸ್ಥಾನ ಗಂಟೆ ಹೊರಡಿದ್ರೆ ಕಿಟಿಕಿ ಇದ್ರ ಬಾಗಿಲು ತೆಗಿತಾನೆ, ಕಿಟಕಿಯಿಂದ ನೋಡ್ತಾನೆ, ದೇವಸ್ಥಾನದ ಗೋಪುರ ಕಾಣಿಸುತ್ತೆ. ದೇವಸ್ಥಾನ ಗೋಪುರ ಕಾಣಿಸುತ್ತೆ, ಆ ಕಡೆ ಈ ಕಡೆ ಚಡ್ಪಡಿಸ್ತಾನೆ, ನೋಡ್ತಾನೆ ಮಾಡ್ತಾನೆ. ರಾಜನರ್ತಿಗೆ ಮಲಗಿರ್ತಾಳೆ. ರಾಜನರ್ತಿಗೆ ಮಲಗಿದ್ದು ಇವನ ಕಡೆ ತಿರುಗ್ತಾಳೆ. ಅವನು ಅಲ್ಲಿರ್ತಾನೆ, ಇವಳು ಇಲ್ಲಿ ತಿರುಗ್ತಾಳೆ. ತಿರುಗಿದ ತಕ್ಷಣ ಏನಾಗುತ್ತೆ ಅಂದರೆ ಇವನ ಕಣ್ಣಿಗೆ ಅವಳ ಅಂಗ ಲಿಂಗ ಕಂಡಂಗೆ ಕಾಣಿಸುತ್ತೆ. ನೋಡ್ತಾನೆ, ನನಗೆ ಹೆದರಿಕೆ. ಆಡಿಯನ್ಸು ನೋಡುವಾಗ ಈ ಹೆಂಗಸಿನ ಅಂಗಗಳು ನೋಡ್ತಾರಾ, ಶಿವನ ಲಿಂಗ ನೋಡ್ತಾರಾ? ಹೆದರಿಕೆಯಿಂದ ಹೆದರಿಕೆ. ಓಪನಿಂಗ್ ದಿವಸ ಹೋಗಿದ್ದೆ ನಾನು ಥಿಯೇಟ್ರಲ್ಲಿ. ನಾನೇ ಶೂಟಿಂಗ್ ಮಾಡಿದ್ದು ಗೊತ್ತು ನನಗೆ. ಭಕ್ತಿ ಇದ್ದರೆ ಏನು ಬೇಕಾದ್ರೂ ಅದೇ ಕಾಣಿಸುತ್ತೆ ಅನ್ನೋದು ಗೊತ್ತು. ಆಯಿತು ನೋಡ್ತಾನೆ, ಅಲ್ಲಿ ನೋಡ್ತಾನೆ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ನೋಡಿದ್ರೆ ಅಲ್ಲಿ ರಾಜನರ್ತಿಗೆ ಮನೆ ತಾನೆ ಹೂವಿರುತ್ತೆ, ಆ ಹೂ ತೆಗೆದಿದ್ದಾನೆ, ಅವಳ ಅಂಗಕ್ಕೆ ಹಾಕಕ್ಕೆ ಶುರು ಮಾಡ್ತಾನೆ. ಆ ಶಿವನ ಸ್ತೋತ್ರ, ಶಿವನ ಹಿಂದೆ ನೇಪಥ್ಯದಲ್ಲಿ ಶಿವನ ಸ್ತೋತ್ರ ಕೇಳ್ತಾ ಇರುತ್ತೆ. ಹೀಗೆ ಹಾಕ್ತಾ ಇದ್ದಾಗ ಇವನು ಅವಳ ಅಂಗ ಮೇಲೆ ಇದು ಬೀಳ್ತಾ ಇದ್ದರೆ, ಹೂ ಬೀಳ್ತಾ ಇದ್ದರೆ ಅದು ಶಿವನ ಪಾದಕ್ಕೆ ಹೋಗುತ್ತೆ. ಥಿಯೇಟ್ರಲ್ಲಿ ನಾನು ನಿಂತ್ಕೊಂಡಿದ್ದೆ. ಎಲ್ಲಿ ಅಂದರೆ ಈಗ ಮೆಡಿಕಲ್ ಕಾಲೇಜ್ ಆಗೋಗ್ಬಿಟ್ಟಿದೆ, ಇದು ಒಕ್ಕಲಿಗರ ಸಂಘದ್ದು ಸಂಜಯ್ ಅಂತ ಸಂಜಯ್ ಥಿಯೇಟ್ರ್ ಮುಂದೆ ನೋಡ್ತಾ ಇದ್ದರೆ ಜನ ಹೆಂಗೆ ನೋಡ್ತಾರೆ, ಕಿರ್ಚ್ತಾರ, ಏನು ಮಾಡ್ತಾರೆ ಅಂತ ನೋಡಿದ್ರೆ ನಂಬರ್ ನಂಬಿ ಬಿಟ್ಬಿಡಿ, ನಾನು ಸುಳ್ಳು ಹೇಳಲ್ಲ, ಹೀಗೆ ನೋಡ್ತಾ ಇದ್ದಾರೆ. ಜನ ಕೂಡ ಅದನ್ನು ಮರ್ತು ಬಿಟ್ಟಿದ್ದಾರೆ, ಅದನ್ನು ಹೆಂಗಸಿನ ಮೈ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ. ಅವರು ಕೂಡ ಅದ್ರಲ್ಲಿ ತಲ್ಲೀನರಾಗ್ಬಿಟ್ಟು ಅಲ್ಲೂ ಕೂಡ ನನ್ನ ಶಿವನ ಲಿಂಗ ನೋಡ್ತಾ ಇದ್ದಾರೆ. ಆ ಹೂ ಮೇಲೆ ಹೋಗ್ತಾ ಇದೆ, ಇವ್ರು ಹಿಂಗೆ ಬಾಯ್ಬಿಟ್ಟು ನೋಡ್ತಾರೆ. ಗೆದ್ದುಬಿಟ್ಟೆ ಅಂತ ಸಂತೋಷ ಆಗೋಯ್ತು. ಸರ್, ಒಂದು ಕೇಳಲ್ಪಟ್ವಿ, ಗುರು ಶಿಷ್ಯರು ಸಂದರ್ಭದಲ್ಲಿ ವಿಷ್ಣು ಸರ್ ಮತ್ತು ಮಂಜುಳಾ ಅವರು ಮುಖಾಮುಖಿ ಆಗ್ತಾರೆ, ಬಟ್ ಅವರಿಬ್ಬರು ಮಾತಾಡ್ತಾ ಇರಲಿಲ್ಲ ಅನ್ನೋದನ್ನು ನೀವೆಲ್ಲೋ ಹಿಂದೆ ಹೇಳಿದ್ದೀರಾ? ಹೌದು, ಅದು ಏನು ನಾನು ಹೇಳಿದ್ನಲ್ಲ,
ಈ ದೂರದ ಬೆಟ್ಟ ಆ ಥರದ್ದು ಏನೋ ಆಗಿರ್ಬೇಕು ಅವರಿಬ್ಬರಿಗೆ. ನನ್ನ ಹಣೆಯವರ ಈ ಪಿಕ್ಚರ್ ಇವನು ಹೀರೋ, ಈ ಅಮ್ಮ ಹೀರೋಯಿನ್. ಆಮೇಲೆ ಇವ್ರು ಹೇಳಿದ್ದು ಅವಳು ಕೇಳಲ್ಲ, ಅವ್ನು ಹೇಳಿದ್ದು ಕೇಳ, ಇಬ್ಬರಿಗೂ ಇದು ರ್ಯಾಪೋರ್ಟೇ ಇಲ್ಲ. ಕೆಮಿಸ್ಟ್ರಿ ಅಂತೀವಿ ನೋಡಿ, ಆ ಕೆಮಿಸ್ಟ್ರಿನೇ ಇಲ್ಲ. ಆ ಕೆಮಿಸ್ಟ್ರಿ ಮಧ್ಯೆ ನಾನು ಕುದುರಿಸ್ಬೇಕಷ್ಟೆ. ಇದು ಎಕ್ಸ್ಪ್ರೆಷನ್ ಇದು ಹೇಳಬೇಕು, ಇದಕ್ಕೂ ಓದಬೇಕು ಅಂತ ಏನೋ ಒಂದು ಮಾನಿಟ್ರಿಗೆ ಮಾಡೋರು ಅವ್ರುಗಳು ಅಷ್ಟೇ ಹೊರತು ಮಿಕ್ಕಿದ ಟೈಮಲ್ಲೆಲ್ಲ ನಾನೇನೇ ಇವಳು ಹಿಂಗೆ ಮಾಡ್ತಾಳೆ, ಅವ್ನು ಹಿಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತಾನೆ ಹೇಳಿ ಮಾಡ್ತಾಯಿದ್ದು. ಅವರಿಬ್ಬರು ಮಾತಾಡ್ತಾನೇ ಇರಲಿಲ್ಲ. ಪಿಕ್ಚರ್ ಪೂರ ಒಂದೇನೆಂದರೆ ಒಂದು ಕ್ಯಾರೆಕ್ಟರ್ ಹೆಲ್ಪ್ ಆಯಿತು. ಅವಳು ದೇವಕನ್ಯೆ ಇಲ್ಲಿ ಬಂದು ಶಾಪಗ್ರಸ್ತ ಆಗ್ಬಿಟ್ಟಿರ್ತಾಳೆ, ಮಾತಾಡಲ್ಲ ಅದು ಒಂದಿತ್ತು. ಬಟ್ ಸಾಮಾನ್ಯವಾಗಲೂ ಇಲ್ಲವೇ ಇಲ್ಲ ಅವರು. ಹಾಗೇನಾಯಿತು ಪಿಕ್ಚರ್ ಹಂಗೆ ಮುಗೀತು. ಏನು ರೀಸನ್ ಇತ್ತು ಸರ್? ಅದು ನಮಗೆ ಗೊತ್ತಿಲ್ಲವ. ಅಯ್ಯೋ ಏನೋ ಒಂದು ಆ ಥರದ್ದೇ ಏನೋ ಏನು ಜಗಳವೋ ಏನು ಕಥೆನೋ ಮಾತಾಡ್ತಾನೇ ಇರಲಿಲ್ಲ. ಅಷ್ಟಕ್ಕೂ ಪಾಪ್ಯುಲರ್ ಪೇರ್ ಅವರಿಬ್ಬರು. ಮಾತಾಡದೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಮಾತಾಡಿ ಅಷ್ಟೇ. ನಾನು ಹೇಳ್ದೆ, ಡೈರೆಕ್ಟ್ ಇರ್ತಾನಲ್ಲ ಅವನು ಎಲ್ಲ ಕಡೆಗೂ ಓಡಾಡ್ತಾನೆ, ಸೂತ್ರಧಾರಿ ಅವನು. ಒಂಥರ ನಾರ್ದ ಇದ್ದಂಗೆ. ಅದು ಚಾಡಿ ಒಂದೊಂದು ಸತಿ ಅದು ಆಗುತ್ತೆ, ಚಾಡಿ ಕೋರನೂ ಆಗಿಬಿಡ್ತಾರೆ. ನಾವು ಹಂಗಲ್ಲ, ಏನಿಲ್ಲ, ಎಲ್ಲ ಕಡೆನೂ ಅಷ್ಟೇ. ದೂರದ ಬೆಟ್ಟದಲ್ಲೂ ಅಷ್ಟೇ. ದೂರದ ಬೆಟ್ಟದಲ್ಲಿ ಅವ್ರು ಮಾತಾಡದೆ ಇದು ಮಾಡಿದಾಗ ನಾವೇನೇ ಬ್ಯಾಲೆನ್ಸ್ ಮಾಡ್ತಾಯಿದ್ದು. ಆಮೇಲೆ ರಾಜ್ಕುಮಾರ್ ಗೀತಾಪ್ರಿಯ ಸರ್ ಭೂಪತಿ ರಂಗದಲ್ಲಿ ಮಾಡುವಾಗ ಆ ರಾಜ್ಕುಮಾರೂ ಗೀತಾಪ್ರಿಯ ಸರ್ ಮಾತಾಡ್ತಾನೇ ಇರಲಿಲ್ಲ. ಸೊ ಆ ಸೀನ್ ಏನು ಅಂತ ಇವ್ರಿಗೆ ಸಪ್ರೇಟಾಗಿ ಓದಬೇಕು, ಸೀನ್ ಏನು ಅಂತ ಇವ್ರಿಗೆ ಹೇಳೋದು, ಈ ಡೈಲಾಗ್ ಇದು ಅನ್ನೋದು, ಈ ಡೈಲಾಗ್ ಇದು ಅಂತ ಹೇಳೋದು. ಅದರಲ್ಲೂ ಅಷ್ಟೇ ಪಿಕ್ಚರ್ ಪೂರ ಹಾಗೇನೆ ಮೇಂಟೈನ್ ಮಾಡಿರೋದು. ಸೊ ನಿಮ್ಮ ಕಾಂಬಿನೇಷನ್, ವಿಷ್ಣು ಸರ್ ಮತ್ತು ನಿಮ್ಮ ಕಾಂಬಿನೇಷನ್ನು ಪದೇ ಪದೇ ರಿಪೀಟ್ ಆಗ್ತಾನೆ ಇರ್ತಿತ್ತು. ಈಗ ಮತ್ತೊಮ್ಮೆ ರಿಪೀಟ್ ಆಗಿರೋದು ಅವಳ ಹೆಜ್ಜೆ. ಇದರಲ್ಲಿ ಅದು ತೆಲುಗಲ್ಲೂ ಕೂಡ ಅದು ಬರುತ್ತೆ, ಅಲ್ಲೂ ನಿಮಗೊಂದು ಅವಕಾಶ ಸಿಗುತ್ತೆ ಡೈರೆಕ್ಷನ್ ಮಾಡೋಕ್ಕೆ. ಇಲ್ಲ, ಅದು ಮೊದಲು ಮಾಡಿದ್ದು ನಾವು ಕನ್ನಡದಲ್ಲೇ. ಮೊದಲು ಒಂದು ಮಲಯಾಳಮಲ್ಲಿ ಬಂದಿತ್ತು. ಮಲಯಾಳಂ ಅಲ್ಲ, ತಮಿಳು ಅಂತ ಕಾಣಿಸುತ್ತೆ. ತೂಂಡಿಲ್ ಮೀನು ಅಂತ. ತೂಂಡಿಲ್ ಅಂದರೆ ಇದು ಗಾಳದಲ್ಲಿ ಸಿಕ್ಕ ಮೀನು ಅಂತ. ಅದು ಲಕ್ಷ್ಮಿ ಅವ್ರಿಗೆ ಇಷ್ಟ ಆಗಿತ್ತು. ಸೊ ಲಕ್ಷ್ಮಿ ಅವ್ರು ಪ್ರೊಡ್ಯೂಸ್ ಮಾಡಬೇಕು ಅಂತ ಇತ್ತು. ಅದಕ್ಕಿಂತ ಮುಂಚೆ ಲಕ್ಷ್ಮಿ ಅವರು ಏನು ಅಂತ ಹೇಳಿದ್ರೆ, ಬಾಲ್ಚಂದ್ ಅವ್ರ ಪಿಕ್ಚರು ಮಕ್ಕಳ ಸೈನ್ಯ ಅಂತ ಕಾಣಿಸುತ್ತೆ. ಬಾಲ್ಚಂದ್ರು ವಿಷ್ಣು ಮಾಡಿದ್ದು, ಅದನ್ನು ಅವರು ಡೈರೆಕ್ಟ್ ಮಾಡಿದ್ದಾರೆ. ಲಕ್ಷ್ಮಿಯವರು ಡೈರೆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಸುಮಿತ್ರಾ ಹೀರೋಯಿನ್ ಅಂತ ಕಾಣಿಸುತ್ತೆ, ಇಫ್ ಐ ರಿಮೆಂಬರ್ಸು. ಅದರಲ್ಲಿ ಅವ್ರ ಡೈರೆಕ್ಟ್ರು ಲಕ್ಷ್ಮಿ. ನೆಕ್ಸ್ಟ್ ಪಿಕ್ಚರು ಅವ್ರು ಪ್ರೊಡ್ಯೂಸ್ ಮಾಡಬೇಕು ಅಂತ ಅವಳ ಹೆಜ್ಜೆ. ನನ್ನ ಕರೆಸಿದ್ರು. ಕಾರಣ ಏನು ಅಂದರೆ, ನಾನು ಯಾಕೆ ಕರೆದ್ರು ಅಂತ ಹೇಳಿದ್ರೆ, ನನ್ನ ಮೇಲೆ ಒಂದು ಅಪಾರವಾದ ಪ್ರೀತಿ ಗೌರವ ಇದೆ, ಗುರುಭಕ್ತಿ ಇದೆ ನನ್ನ ಮೇಲೆ. ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ನಾನಿನ್ನ ಮರೆಯಲಾರಲ್ಲಿ ಅವ್ರು ಮಾತಾಡೋ ಕನ್ನಡ ಹೇಳ್ಕೊಟ್ಟಿದ್ದೆ ನಾನು. ಇದನ್ನು ಅವ್ರು ಭಾಳ ಕಡೆ ಹೇಳಿದ್ದಾರೆ. ಎಲ್ಲಿ ಸಿಕ್ಕಿದ್ರು ಕೂಡ ನನ್ನ ಗುರುಗಳೇ ಅಂತಲೇ ಮಾತಾಡ್ಸೋದವರು. ಸೊ ಆ ಪಿಕ್ಚರ್ ಮಾತಾಡಿ, ಆ ಪಿಕ್ಚರ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದಾಯಿತು. ಅದು ಜನಗಳು ಒಪ್ಕೊಂಡ್ರು, ಅವ್ರಿಗೂ ಖುಷಿ ಆಯಿತು. ಆಮೇಲೆ ಅವರೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ನಾನು ಅಸೋಸಿಯೇಟಾಗಿ ನೋಡಿದ್ದದು. ಅದರಲ್ಲಿ ನಾನಿನ್ನ ಮರೆಯಲಾರಲ್ಲಿ ನಾನು ಅಸೋಸಿಯೇಟು, ವಿಜಯನ್ನವರು ಡೈರೆಕ್ಟ್ರು. ನನ್ನ ಕೆಲಸ ನೋಡಿದ್ರು, ನಾನು ಕನ್ನಡ ಹೇಳ್ಕೊಟ್ಟಿದ್ದು ಮಾಡಿದ್ದೆಲ್ಲ ನೋಡಿದರು. ಸೊ ಅವರಿದ್ದವ್ರು ಏನು ಮಾಡಿದ್ರು, ಭಾರ್ಗವನೇ ಡೈರೆಕ್ಷನ್ ಕರೀರಿ ಅಂತಂದರು. ನನಗೆ ಫೋನ್ ಮಾಡಿಸಿದ್ರು. ನನಗೆ ಅನ್ನಿಸ್ತು, ಇದೆ ಇವರೇ ಡೈರೆಕ್ಟ್ರ್ ಆಗಿದ್ದಾರೆ, ನೀವು ಡೈರೆಕ್ಟ್ರ್ ಆಗಿಬಿಟ್ಟು ನನ್ನ ಕರೆದ್ರೆ ಏನು ಅರ್ಥ? ನಾನು ಹೇಳಿದೆ, ನೀವು ನಮ್ಮೊಂದು ಪಿಕ್ಚರ್ ಮಾಡಿಕೊಡಿ ಬಾಬಿ ಅಂದರು. ಅವ್ರಿಗೆ ಮೇಡಮ್ ಅಂದ, ಏನು ಅಂದ, ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ನೀವೇ ಬಾಲಚಂದ್ರ ಅಂತ ದೊಡ್ಡ ಡೈರೆಕ್ಟ್ರಿಗೆ ಡೈರೆಕ್ಷನ್ ಮಾಡಿದ್ದೀರಾ, ನೀವು ಪ್ರೊಡ್ಯೂಸ್ ಮಾಡ್ತಾಯಿದ್ದೀರಾ, ನನ್ನ ಡೈರೆಕ್ಷನ್ ಕರೀತಾರೆ, ಯಾಕೆ ಕರಿತೀರಾ ಅಂತ ಕೇಳಿದೆ. ನೀವೇ ಮಾಡ್ಬೋದಲ್ಲ, ನಿಮಗೆಲ್ಲ ಗೊತ್ತಿದೆ, ನನ್ನ ಯಾಕೆ ಕರಿತೀರಾ, ಯಾಕಮ್ಮ? ಆಮೇಲೆ ನಾನೇನೋ ಮಾಡೋಕ್ಕೆ ಹೋಗೋದು, ಅದು ಸರಿ ಇಲ್ಲ ಅನ್ನೋದು, ಈ ಕ್ಯಾಮ್ರಾ ಆ್ಯಂಗಲ್ ಇಲ್ಲಿ ಸರಿ ಇಲ್ಲ ಅನ್ನೋದು, ಇದು ನಾನು ಹೀಗೆ ಮಾಡ್ತೀನಿ, ಒಂದು ನೀವು ಕೇಳೋದು ಅಂತ. ಅದಕ್ಕೋಸ್ಕರ ನೀವೇ ಮಾಡ್ಕೊಳ್ಳಿ ಅಮ್ಮ, ನಂಗೆ ಬೇಡ ಅಂತಂದೆ. ಅಷ್ಟು ಹತ್ತಿರ ಅಷ್ಟೇ ಬೇರೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ನೀವು ಏನು ಬೇಕಾದ್ರೂ ಮಾಡಿ, ನೀವು ಎಲ್ಲಿ ಬೇಕಾದ್ರೂ ಕ್ಯಾಮ್ರಾ ಇಡಿ, ಏನು ಬೇಕಾದ್ರೂ ಹೇಳಿ, ಏನು ಆ್ಯಕ್ಷನ್ ಹೇಳಿ ನಾನು ಮಾಡ್ತೀನಿ, ನಾನು ಏನೂ ಇಂಟರ್ಫಿಯರ್ ಆಗಲ್ಲ, ಬರ್ಕೊಡ್ತೀನಿ ನಿಮಗೆ. ನಾನು ಐ ವಿಲ್ ಬಿ ಓನ್ಲಿ ಆ್ಯನ್ ಆರ್ಟಿಸ್ಟ್ ಟು ಯು, ನಾಟ್ ಎ ಡೈರೆಕ್ಟರ್, ಆ್ಯಂಡ್ ಐ ವಿಲ್ ಬಿ ಎ ಪ್ರೊಡ್ಯೂಸರ್ ಟು ಯು ಅಂದರು. ಓಕೆ ಅಂತ ಹೇಳಿ ಹಾಗೆಯೇ ಆ ಪಿಕ್ಚರ್ ಪೂರ ನಾನು ಏನು ಮಾಡ್ತೀನೋ ಅದೇ, ನಾನು ಏನು ಹೇಳ್ತೀನೋ ಅದೇ. ಅದೃಷ್ಟ ಏನು ಅಂತ ಹೇಳಿದ್ರೆ, ನನಗೆ ಆ ಚಿತ್ರದಲ್ಲಿ ಇಬ್ಬರು ದೊಡ್ಡ ಕಲಾವಿದರು ಸಿಕ್ಕಿದ್ರು. ಒಂದು ಅಂಬರೀಷು, ಇನ್ನೊಂದು ವಿಷ್ಣುವರ್ಧನ್, ಲಕ್ಷ್ಮಿ, ದ್ವಾರಕೀಶ್, ಸುಂದರ್ ಕೃಷ್ಣಸ್. ಈ 5 ಪಾತ್ರಗಳ ಜೊತೆ ಆ ಪೂರ್ತಿ ಚಿತ್ರ ಹೇಳಿದಿದೆ. ಅಂಬರೀಷು, ವಿಷ್ಣು ಅವ್ರಿಗೆ ಜಾಸ್ತಿ ಡೈಲಾಗೇ ಇಲ್ಲ. ಅಂಬರೀಷಿಗೆ ಮಾತ್ರ ಡೈಲಾಗು, ಲಕ್ಷ್ಮಿಗೆ ಡೈಲಾಗ್ ಇಲ್ಲವೇ ಇಲ್ಲ. ಎಲ್ಲ ಎಕ್ಸ್ಪ್ರೆಷನ್ನು.
ಸೈಲೆಂಟಾಗಿ ಕತೆ ಹೇಳೋದು ಇದೆಯಲ್ಲ ಭಾಳ ಕಷ್ಟ ಫಾರ್ ಎ ಡೈರೆಕ್ಟರ್. ಏಕೆಂದರೆ ಸೈಲೆಂಟಾಗಿ ಕತೆನ ಮೂವ್ ಮಾಡಬೇಕು. ಆ ಹಾವ ಭಾವನ ಈ ಮುಖದಲ್ಲಿ ತರಿಸ್ಬೇಕು, ನಿಮ್ಮ ಮುಖದಲ್ಲಿ ತರಿಸ್ಬೇಕು. ಅದಕ್ಕೆ ವ್ಯತಿರಿಕ್ತವಾಗಿ ಅಂಬರೀಷ್ ಲುಕ್ ಬರಬೇಕು. ಈ ಸುಂದರ ಕೃಷ್ಣರ್ಸು ಇದು ಬರೀ ಲುಕ್ಸಲ್ಲೇ ಪ್ಲೇ ಮಾಡಿದ್ದೀನಿ. ಪಿಕ್ಚರ್ ಎಲ್ಲ ಫಸ್ಟ್ ಕಾಪಿ ಬಂದಮೇಲೆ ಭಾಳ ಜನ ಇದೇನು ಪಿಕ್ಚರ್ ಓಡಲ್ಲ ಅಂತ ಹೇಳ್ಬಿಟ್ರು. ಅವಳ ಜನ ಏನಂದರೆ ಇವನು ಅವಳು ನೋಡು, ಅವಳು ಇವ್ನು ನೋಡು, ಇದು ನೋಡು, ಇದು ನೋಡು, ಏನಿದೆ ಇದರಲ್ಲಿ ಅಂತಂದರು. ಅದು ದುರಾದೃಷ್ಟಕ್ಕೆ ಒಂದು 10 ತಿಂಗಳು ಪಿಕ್ಚರೇ ರಿಲೀಸ್ ಆಗಲಿಲ್ಲ ನನಗೆ. ಆಮೇಲೆ 10 ತಿಂಗಳಾದಮೇಲೆ ಪಿಕ್ಚರ್ ರಿಲೀಸ್ ಆಯಿತು. ಇಟ್ ವಾಸ್ ಎ ಸೂಪರ್ ಡೂಪರ್ ಹಿಟ್. ಪ್ರೊಡ್ಯೂಸರ್ ಕರೆದ್ರು, ಇಲ್ಲಿಗೆ ಬಂದಿದ್ದು ರಿಲೀಸ್ಗೆ. ನಾನು ಚೆನ್ನೈಲಿದ್ದೆ. ಅಯ್ಯೋ ಬೇನ್ ಬನ್ನಿ, ನಾಳೆನೇ ಹೊರಟು ಬನ್ನಿ ಅಂದರು. ಯಾಕೆ ಅಂದರು, ನಾಳೆ 3 ಗಂಟೆಗೆ 4 ಗಂಟೆಗೆ ಫ್ರೆಶ್ ಶೋ ಇದೆ, ನೀವು ಬೆಳಗ್ಗೆ ಫಸ್ಟ್ ಫ್ಲೈಟಲ್ಲೇ ಬಂದುಬಿಡಿ ಅಂದರು. ಯಾಕೆ ಅಂದು, ಪಿಕ್ಚರ್ ಏನು ಅಂದರೆ ನೀವು ಬಂದು ನೋಡಿ ಅಂತ ಅಂದ್ಬಿಟ್ರು. ಪಿಕ್ಚರ್ ಅಂದರೆ ಯಾವಾಗ ರಿಲೀಸ್ ಆಯಿತು ಅಲ್ಲಿವರೆಗೂ ಹೌಸ್ಫುಲ್ ಶೋಸೇನೆ. ಹೋಗಿ ಫ್ರೆಶ್ ಶೋ ಅಟೆಂಡ್ ಮಾಡಿದೆ. ಪಿಕ್ಚರ್ ತುಂಬ ಚೆನ್ನಾಗಿ ಬಂತು, ಒಳ್ಳೆಯ ಹೆಸರು ಬಂತು. ಬರೆದ್ರು, ಭಾರ್ಗವ ಅವರ ದಿಟ್ಟ ಹೆಜ್ಜೆ ಅಂತ ಬರೆದ್ರು. ಸೊ ಹೀಗೆ ನಡೀತಾ ಇರುತ್ತೆ. ವಿಷ್ಣು, ಅಂಬರೀಷ್ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಸರ್, ಇನ್ ಬಿಟ್ವೀನ್ ಒಂದು ಪ್ರಯತ್ನ ಮಾಡ್ತೀರಾ ನೀವು, ಅದಕ್ಕೆ ಸಮರ್ಪಣೆ ಅಂತ ಹೆಸರಿರ್ತೀರ. ಅದು ಕಾದಂಬರಿ ಆಧಾರಿತ ಸಿನಿಮಾ. ಈಗಿನ ಕಾಲದಲ್ಲೂ ಮಹಿಳಾ ಪ್ರಧಾನ ಸಿನಿಮಾ ಮಾಡೋದಂದರೆ ಒಂದು ಚಾಲೆಂಜು, ಬಟ್ ಅದನ್ನು ಆ ಕಾಲದಲ್ಲೇ ನೀವು ಮಾಡ್ತೀರಾ. ಸೊ ಹೆಂಗಿತ್ತು ಸರ್? ಇಟ್ ವಾಸ್ ಎ ಗುಡ್ ಕ್ವಶನ್ ಟು ಮೀ. ಗುಡ್. ಏನಂತ ಹೇಳಿದ್ರೆ, ನಾವಲ್ ಮಾಡಬೇಕು ಅಂತ ಪ್ರತಿಯೊಬ್ಬ ನಿರ್ದೇಶಕನಿಗೂ ಆಸೆ ಇರುತ್ತೆ. ಸೊ ಉಷಾ ನವರತ್ನರಾಮ್ ಅವರ ನಾವಲ್ ಅಂತ ಕಾಣಿಸುತ್ತೆ. ಉಷಾ ನವರತ್ನರಾಮ್ ಆರತಿ ಹೀರೋಯಿನ್ ಆಗಿ, ಆರತಿ ಹೀರೋಯಿನ್ನು. ಆಮೇಲೆ ಇವನು ಒಂದೇನು ಅಂತ ಹೇಳಿದ್ರೆ ಮಹಿಳೆ ಪ್ರಧಾನವಾದ ಚಿತ್ರನೇ. ಅದನ್ನು ಆ ಕ್ಯಾರೆಕ್ಟರ್ ಮೇಲ್ಗಡೆ ಇನ್ನೊಂದು ವಿಲನ್ ಕ್ಯಾರೆಕ್ಟರ್ ಹೇಗೆ ಓವರ್ ರೈಡ್ ಮಾಡುತ್ತೆ ಅಂತ. ಸೊ ಆರತಿ ಹೀರೋಯಿನ್ನು, ಅವಳು ಗಂಡನಿಗೆ ಏನು ಅಂತ ಹೇಳಿದ್ರೆ ಅವನು ಮೂಕ, ಮಾತು ಕಿವಿ ಕೇಳಿಸಲ್ಲ, ಮೂಕ. ಬೈ ಈಸ್ ಎ ಮ್ಯೂಸಿಷಿಯನ್. ದೆರ್ ಇಸ್ ಎನ್ ಆರ್ಟ್ ಇನ್ ಹಿಮ್. ಅದನ್ನು ಇಟ್ಕೊಂಡು ಪ್ಲೇ ಮಾಡಿದ್ದೀನಿ. ಇವನು ಅಲ್ಲಿ ಹೆಂಗೆ ಅಂದರೆ ಭಾಳ ಚೆನ್ನಾಗಿ ಡೈರೆಕ್ಷನ್ ಕ್ಲಾಸ್ ಆಗಿದೆ. ಹೀರೋಯಿನ್ಗೆ ಒಂದು ಡ್ಯೂಯೇಟ್ ಇದೆ. ಏನಂತ ಹೇಳಿದ್ರೆ ಇವರು ಹಾಡಲ್ಲ, ಬಟ್ ಕಲ್ಪನೆ. ಸೊ ಅದರಲ್ಲಿ ಆಮೇಲೆ ಅವನು ಯಾರು ವಿಲನ್ ಜಗದೀಶ್ ಮಾಡಿರೋದು, ಅವ್ರಿಗೆ ಯಾವಾಗಲೂ ಆರತಿ ಮೇಲೆ ಆಸೆ. ಮದುವೆ ಮಾಡ್ಕೊಂಡಿದ್ದರು, ಅವನಿಗೆ ಮದುವೆ ಆಗಿದೆ, ಅವಳಿಗೆ ಮದುವೆ ಆಗಿದೆ, ಗಂಡ ಇದ್ದಾನೆ. ಒಂದೇನು ಅಂದರೆ ಚಪಲ. ಸೊ ಅದು ಥ್ರೂಔಟ್ ದಿ ಪಿಕ್ಚರ್ ಮೇಂಟೈನ್ ಮಾಡ್ಕೊಂಡೋಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಅದು ಹೆಂಗೆ ಲೇಡಿ ಮೇಲೆ ಹೋಗ್ತಾ ಇರುತ್ತೆ. ಆ ಕ್ಲಾಶ್ಗಳು, ಆ ಘರ್ಷಣೆ. ಕೊನೆಗೆ ಡಿಸೈಡ್ ಮಾಡ್ತಾಳೆ, ನನ್ನ ಮಗ ಇವನು ಛತ್ರಿ ಕೆಲಸ ಇದ್ದಾನೆ, ಇವತ್ತು ದಿವಸ ಇವತ್ತು ಇದು ಕೊನೆಗೆ ಮಾಡಲೇಬೇಕು ಅಂಥೇಳಿ ಅವನ್ನ ಕರ್ಕೊಂಡೋಗಿ ಫ್ಯಾಕ್ಟ್ರಿ ಇರುತ್ತೆ. ಆ ಫ್ಯಾಕ್ಟ್ರಿ ಇವಳೇ ಕಾರ್ ಡ್ರೈವ್ ಮಾಡ್ತಾ ಕಾರಲ್ಲಿ ಹೋಗ್ತಾ ಇರುವಾಗ ಗೀಂಡ್ಲು ಎಲ್ಲ ಕಿತ್ತು ಬಿಸಾಕ್ಬಿಡ್ತಾಳೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರತಿ. ಅದೆಲ್ಲ ಕಿತ್ತು ಬಿಸಾಕಿ ಅಲ್ಲಿ ನೋಡಿದ್ರೆ ಫ್ಯಾಕ್ಟ್ರಿ ಹತ್ಕೊಂಡು ಉರಿತಿರೋ ಫ್ಯಾಕ್ಟ್ರಿಗೆ ಈಗ ಕಾರ್ ಕರ್ಕೊಂಡೋಗಿದ್ದಾನೆ, ಡಿಕ್ಕಿ ಹೊಡಿಸಿ ಅವಳು ಸತ್ತೋಗ್ತಾಳೆ, ಅವನು ಸತ್ತೋಗ್ತಾಳೆ. ಇಟ್ಸ್ ಎ ಬ್ಯೂಟಿಫುಲ್ ಇದು. ಇವತ್ತು ಭಾಳ ಜನ ನನಗೆ ಆ ಪಿಕ್ಚರ್ ಮಾಡಿದ್ದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ. ಇದನ್ನು ಒಬ್ಬ ಡಿಸ್ಟ್ರಿಬ್ಯೂಟರ್ ನೋಡ್ಬಿಟ್ಟು ಕೊಂಡ್ಕೊಂಬಿಟ್ರು. ಹಿ ಲೈಕ್ ದಿ ಮೂವಿ, ಹಿ ಪಾಟ್ ದಿ ಮೂವಿ. ಸರ್, ಈಗಿನ ಕಾಲದಲ್ಲಿ ಒಂದು ಮಹಿಳಾ ಪ್ರಧಾನ ಸಿನಿಮಾ ಮಾಡ್ತಿದ್ದಾರಂದರೆ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್ ಇರಲ್ಲ, ಆ ಕನ್ಸರ್ನು ಇರಲ್ಲ. ಇವತ್ತಿಲ್ಲ. ಆ ಟೈಮಲ್ಲಿ ಹೆಂಗಿತ್ತು ಸರ್? ನೀವೊಂದು ಮಹಿಳಾ ಪ್ರಧಾನ ಸಿನಿಮಾ ಮಾಡ್ತೀನಿ ಅಂದಾಗ? ನಾನು ಈ ಸಿನಿಮಾಕ್ಕೆ ಆಯ್ಕೆ ಮಾಡಿದ ತಾರಾಗಣವೇ ಬೇರೆ. ಅದು ಸಿಕ್ಕಿಬಿಟ್ಟಿದ್ರೆ ಪಿಕ್ಚರ್ ವುಡ್ ಹ್ಯಾವ್ ಬೀನ್ ಎ ಮೈಲ್ ಸ್ಟೋನ್. ನನಗೆ ಆಸೆ ಇದ್ದಿದ್ದು ಲಕ್ಷ್ಮಿ ಆ್ಯಂಡ್ ಅನಂತ್ನಾಗ್. ಅವ್ರದ್ದು ಸೂಪರ್. ನಾನು ಹೇಳಿದ ತಕ್ಷಣ ಸೂಪರ್ ಅಂದ್ಬಿಟ್ರಿ. ಕರೆಕ್ಟ್, ಲಕ್ಷ್ಮಿ ಆ್ಯಂಡ್ ಅನಂತ್ನಾಗ್. ಯಾಕೆಂದ್ರೆ ಅನಂತ ಪ್ಲೇ ಮಾಡ್ತಾರಲ್ಲ ಕ್ಯಾರೆಕ್ಟ್ರು, ಅದು ಇನ್ನೊಬ್ಬರ ಕೈಯಲ್ಲಿ ಮಾಡೋಕ್ಕೆ ಕಷ್ಟ. ಅದು ಏನು ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ, ಏನಿಲ್ಲ. ಆಗ ಎಲ್ಲ ಮನಸ್ಸಲ್ಲೇ ಹಾಕ್ಕೊಂಡ್ಬಿಟ್ಟಿರ್ತಾರೆ ಹಂಗೆ ಅನಿಸುತ್ತೆ. ಆ ಕ್ಲಾಕ್ ಆನ್ ಮಾಡುವಾಗಲೇ ಸ್ಪಾರ್ಕ್ ಬರುತ್ತೆ. ಹಾಗೆ ಲಕ್ಷ್ಮಿನೂ ಅಷ್ಟೇ. ಲಕ್ಷ್ಮಿ ಏನು ಆ್ಯಕ್ಷನ್ ಕೊಡ್ತಾನೆ ಅನ್ನೋದು ಇವ್ರು ನೋಡೋಕ್ಕೆ ಆಗೋದಿಲ್ಲ. ಟೇಕಲ್ಲೇ ನಿಮಗೆ ಗೊತ್ತಾಗೋದು. ಅಯ್ಯೋ ಇವ್ರು ಹಿಂಗೆ ಪಾರ್ಟ್ ಮಾಡಿಬಿಟ್ರಲ್ಲ, ನಾನು ಇದಕ್ಕೆ ಯೋಚನೆ ಮಾಡಬೇಕಾಗಿತ್ತು ಅನ್ನೋದು ಯೋಚನೆ ಆಗುತ್ತೆ. ಅದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಸಿಗಲಿಲ್ಲ, ನೆವರ್ ಮೈಂಡ್. ಇವ್ರ ಜೊತೆನೇ ಮಾಡಿದೆ, ಇವ್ರ ಜೊತೆಲೇ ಕೆಲಸ ತೆಗೆದೆ, ಒಳ್ಳೆ ಹೆಸರು ಬಂತು ನನಗೆ. ಆಮೇಲೆ ಪಿಕ್ಚರ್ನ ಹೇಳ್ದಲ್ಲ, ಡಿಸ್ಟ್ರಿಬ್ಯೂಟ್ರ್ ಕೊಂಡ್ಕೊಂಬಿಟ್ರು ಅದನ್ನು. ಸೊ ಆ ಥರ ಯಾವಾಗಲೂ ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟ್ರು, ಲೇಡಿ ಕ್ಯಾರೆಕ್ಟ್ರು. ಫಾರ್ ಎಕ್ಸಾಂಪಲ್, ಈಗ ಯಾರ್ಯಾರು ಲೇಡಿ ಕ್ಯಾರೆಕ್ಟರ್ ಪವರ್ಫುಲ್ ಆಗಿರ್ತಾರೆ ಅವ್ರದ್ದೆಲ್ಲನೂ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದಾರೆ. ಎಲ್ಲನೂ ಚೆನ್ನಾಗಿ ಹೋಗಿದೆ. ಯು ಟೇಕ್ ಹೇಮಮಾಲಿನಿ,
ಯು ಟೇಕ್ ಶ್ರೀದೇವಿ, ಹೀರೋಗಳು ಬಿಟ್ಬಿಡಿ, ಅವರೆಲ್ಲ ಹೊಡೆದು ಬಿಡ್ತಾರೆ, ಯೋಚನೆನೇ ಇಲ್ಲ. ಶ್ರೀದೇವಿ, ಆಮೇಲೆ ರೇಖಾ, ಆಮೇಲೆ ನಮ್ಮ ಇತ್ತೀಚೆಗೆ ತೊಗೊಂಡ್ರೆ ಮಾಲಾಶ್ರೀ, ಅವರು ಅಷ್ಟೇ, ಏನಮ್ಮ ಸ್ಪಾರ್ಕ್ ಮಾಲಾಶ್ರೀ ಕೂಡ. ಸೊ ಆ ಥರ ಅದಕ್ಕೆ ನಾವು ಲೇಡೀಸ್ ಓರಿಯೆಂಟೆಡ್ ಟ್ರ್ಯಾಕ್ಗಳೆಲ್ಲ ಅವ್ರಿಗೆ ಕೊಟ್ಟು ಮಾಡಿದ್ರು, ಅವ್ರ ಪಾಪ್ಯುಲಾರಿಟಿ ಇರಬೇಕು. ಸೊ ಆ ಥರದ್ದೆಲ್ಲ ಅವೆಲ್ಲನೂ ಕ್ಯಾರೆಕ್ಟರ್ ಆಯಿತು. ಇವತ್ತು ಬರಬೇಕು ಅಂತ ಹೇಳಿದ್ರೆ ಆ ಲೇಡಿ, ಹೀರೋಯಿನ್ ತುಂಬ ಪಾಪ್ಯುಲರ್ ಆಗಿದ್ರೇ ನಾವುಗಳು ಕೈ ಹಾಕೋಕ್ಕೆ ಹೋಗೋದು. ಹೊಸಬನ್ನು ಇಟ್ಕೊಂಡು ಮಾಡಿದ್ರೆ ಥಿಯೇಟ್ರಿಗೆ ಹೋಗಲ್ಲ ಅದು. ಸರ್, ಜೀವನ ಚಕ್ರ ಅಂತ ಒಂದು ಸಿನಿಮಾ ಮಾಡ್ತೀರಾ. ಆ ಟೈಮಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಹೀರೋಯಿನ್ ರಾಧಿಕಾಗೆ ಒಂದು ಹೆಲ್ಪ್ ಮಾಡ್ತಾರೆ. ಏನು ಅದು ಏನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಾಯ್ತು, ಜ್ಞಾಪಕ ಬಂತು ನನಗೆ. ನಾನೇ ತಾನು ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು. ಇದು ಸಾತನೂರಲ್ಲಿ ನಡೆದ ಪ್ರಸಂಗ. ಏನಂದರೆ ಐ ಥಿಂಕ್ ಅಲ್ಲಿ ನಾವು 2 ದಿವಸದ ಹಾಡೋದು. ರಾಧಿಕಾ ತುಂಬ ಬ್ಯುಸಿ ಮಲ್ಟಿ ಲ್ಯಾಂಗ್ವೇಜು ಹೀರೋಯಿನ್ನು. ಆಮೇಲೆ ಈ ಪಿಕ್ಚರಲ್ಲಿ ಒರಿಜಿನಲ್ ತಮಿಳಲ್ಲೂ ಕೂಡ ಅವರೇ ಮಾಡಿದ್ದು. ಸೊ ನಮಗೆ ಏನಂದರೆ ಬೇರೆಯವರಾಗಿತ್ತು ಅಂದರೆ ನಾವೆಲ್ಲ ಹೇಳ್ಕೊಟ್ಟು ಮಾಡಿಕೊಟ್ಟು ಎಲ್ಲ ಮಾಡಬೇಕು. ಮನೆ ಕಥೆನೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ನಾವು ಕನ್ನಡ ಒಂದು ಮಾತ್ರ ಹೇಳ್ಕೊಡ್ಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಕ್ಯಾರೆಕ್ಟರ್ ಗೊತ್ತಿದೆ. ಸೊ ಇವ್ರನ್ನೇ ಬೇಕು ಅಂತ ಹೇಳಿದು. ನಮ್ಮ ಅದೃಷ್ಟಕ್ಕೆ ಸರಿಯಾಗಿದ್ದಾನೆ ರಾಧಿಕಾ ಅವ್ರ ಡೇಟ್ 15 ದಿವಸ ಸಿಕ್ತು ನಮಗೆ. 15 ದಿವಸ ಎಂಡ್ ಬ್ಲಾಕ್ ಆಗಿ ಸಿಕ್ಬಿಡ್ತು. ಆಮೇಲೆ ಅದಕ್ಕೆ ತಕ್ಕಾಗಿ ವಿಷ್ಣುವ್ರೂ 15 ದಿವಸ ಕೊಟ್ಬಿಟ್ರು. ಯಾಕೆಂದರೆ ಅವ್ನಿಗೆ ಗೊತ್ತು ಈ ಚಿತ್ರ ತುಂಬ ಚೆನ್ನಾಗಿರುತ್ತೆ, ತಾನು ಅಡ್ಜಸ್ಟ್ ಮಾಡಬೇಕು ಡೇಟ್ ಅಂದ್ಬಿಟ್ಟು ಅವನು ಕೂಡ 15 ದಿವಸ ಕೊಟ್ಬಿಟ್ರು. ನಾವು ಏನಂದರೆ ಚಿತ್ರದಲ್ಲಿ ಎಲ್ಲೆಲ್ಲಿ ರಾಧಿಕಾ ಅವರು ಬರ್ತಾರೆ ಅದನ್ನು ಮಾತ್ರ ಶೂಟ್ ಮಾಡಿರೋದು ನಾವು 15 ದಿವಸ. ಇನ್ನು 2 ದಿವಸ ಮಾತ್ರ ಹಾಡಿಗೆ ಬೇಕಾಗಿತ್ತು. ಸೊ 15 ದಿವಸ ಎಲ್ಲ ಟಾಕಿ ಪೋರ್ಷನ್ನು, ಫೈಟಿಂಗ್, ಅದು ಇದು ಎಲ್ಲ ತೆಗೆದುಬಿಟ್ಟು ಇನ್ನು 2 ದಿವಸ ಮಾತ್ರ ಇದೆ. ಏನು ಅಂದ್ಕೊಟ್ಟು ಒಂದು ಡ್ಯೂಯೆಟ್ ಹಾಡು, ತುಂಬ ಪಾಪ್ಯುಲರ್ ಹಾಡು, ಅದನ್ನು ಸಾತನೂರಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತು. ಸರಿ, 2 ದಿವಸ ಅಲ್ಲೇ ಹಾಕೋತು. 2 ದಿವಸ ಆಯಿತು. ನಮ್ಮ ಲೆಕ್ಕ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡೋದು ಅಂತ ಅನ್ಕೋತು. 2 ದಿವಸನೂ ಅಷ್ಟೇ. ಬೆಳಗ್ಗೆ ಇನ್ನು ಕೋರ್ಸ್ 80 100 ಕಿಲೋಮೀಟ್ರೇನೋ ಹೋಗಿದ್ದು ಬಂದ್ಬಿಡ್ಬೋದು, ಯೂನಿಟೆಲ್ಲ ಅಲ್ಲೇ ಇಟ್ಬಿಡೋದು, ಓನ್ಲಿ ನಾವು ಮಾತ್ರ ಹೋಗಿ ಬರೋದು ಅಂತಿತ್ತು. ಕೊನೆಗೆ ಅದೇನು ಏನಾಯಿತು, ವಿಷ್ಣು ಅವರು ಇದ್ದವ್ರು ಬೇಡ ಕಣೋ, ಸುಮ್ಮನೆ ಹೋಗಿ ಬರೋದು ಆಯಾಸ ಆಗುತ್ತೆ, ಇಲ್ಲೇ ನಾವು ಹೋಟ್ಲಲ್ಲಿ ಇದ್ಬಿಟ್ಟು ನೋಡು ಅಂತ ಹೇಳಿದ್ರು. ಸರಿ, ಅಲ್ಲೇ ನಮ್ಮ ಮ್ಯಾನೇಜರ್ಗೆ ಹೇಳಿದೆ, ಒಂದು ಯಾವುದೋ ಒಂದು ಹೋಟ್ಲು ಸಿಕ್ತು. ಆ ಹೋಟ್ಲಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ದುರಾದೃಷ್ಟಕ್ಕೆ ಇದ್ದಿದ್ದು ಒಂದೇ ಒಂದು AC ರೂಮು. ಸೊ ಒಂದು AC ರೂಮು ಯಾರು ಕೊಡೋದು? ನಾವು ಕೊಡಬೇಕಾಗಿದ್ದು ವಿಷ್ಣುಗೆ ಕೊಡಬೇಕು. ಸರಿ, ವಿಷ್ಣು ಹೇಳಿದೆ, ವಿಷ್ಣು ಒಂದೇ AC ರೂಮ್ ಇದೆ, ನೀನಿರು, ಅವರು ಇದಕ್ಕೆ ಹೋಗಿದ್ದು ಬಂದುಬಿಡ್ತಾರಂತೆ, ಮದ್ರಾಸ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ ಅಂತ. ಇಲ್ಲ ಕಣ, ಅವ್ರು ಹೋಗಿ ಬರೋವರೆಗೂ ನಾವು ಕಾಯ್ತಾ ಇರಬೇಕು, ಇಬ್ಬರದು ಕಾಂಬಿನೇಷನ್ನೇ ಇರೋದರಿಂದ ಅವ್ರು ಬರೋವರೆಗೂ ಕಾಯಬೇಕಾಗತ್ತೆ, ಕರೆಕ್ಟ್ ಬಿಡ್ತಾರೋ, ಅದರಿಂದ ನೋಡು, ಅವ್ರಿಗೂ ಇಲ್ಲೇ ಇರೋಕ್ಕೆ ಹೇಳ್ಬಿಡು ಅಂತ. ಅಲ್ಲಿ ನೋಡಿದ್ರೆ ಹೋಟ್ಲಲ್ಲಿ ಒಂದೇ AC ರೂಮ್ ಇದೆ, ಇನ್ನೊಂದಿಲ್ಲ. ಹೇಳ್ತು ವಿಷ್ಣು, ಇಲ್ಲ ಒಂದೇ AC ರೂಮ್ ಕೊಡೋ, ಇನ್ನೊಂದಿಲ್ಲ ಅಂತ. ಭಾರತೀನೋ ವಿಷ್ಣುವರ್ಧನ್ ನಾವು ಮಾತಾಡ್ತೀವಿರೋ, ನೀವು ಯೋಚನೆ ಮಾಡಬೇಡ ಅಂತ ಹೇಳಿ ಭಾರತೀನೋ ವಿಷ್ಣುವರ್ಧನ್ ರಾಧಿಕನ ಜೊತೆ ಮಾತಾಡಿ 3 ಜನನೂ ಒಂದೇ AC ರೂಮಲ್ಲಿ ಅವತ್ತಿತ್ತು. ದಟ್ಸ್ ಎ ಗ್ರೇಟ್ ಹೆಲ್ಪ್ ಡನ್. ನಮಗೋಸ್ಕರ ಸಹಾಯ ಮಾಡಿದ್ದು ಭಾರತಿ ವಿಷ್ಣುವರ್ಧನ್ ಅವರು. ರಾಧಿಕನ ಪುಸಲಾಯಿಸ್ಬಿಟ್ಟು ಒಂದೇ ರೂಮಲ್ಲಿದ್ದರು. ದಟ್ಸ್ ಗ್ರೇಟ್. ಒಂದೊಂದು ಸತಿ ಕಲಾವಿದರು ಔಟ್ ಆಫ್ ವೇ ಹೆಲ್ಪ್ ಮಾಡ್ತಾರೆ, ಇದನ್ನು ನಾವು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ಟು ವಿಷ್ಣು, ಭಾರತಿ, ರಾಧಿಕಾ. ಪಿಕ್ಚರ್ ಸೂಪರ್. ಬಟ್ ಈ ಸಿನಿಮಾ ನೋಡಿ ವಿಷ್ಣು ಸರ್ ಜೋರಾಗಿ ಹತ್ಬಿಟ್ರಂತೆ. ಹೌದು, 2 ಮಾತಿಲ್ಲ. ವಿಷ್ಣು ಈ ಸಿನಿಮಾನ ನಂಗೆ ತಿಳಿದ ಮಟ್ಟಿಗೆ ಯಾವಾಗ ಹಾಕಿದ್ರು ಹೇಳು ಅನ್ನವ 3 ಸತಿ ನೋಡಿದ್ದಾನೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ವಿಷ್ಣುನ ಮಾತಾಡಬೇಕಾದ್ರೆ ರೆಫರ್ ಮಾಡಬೇಕಾದ್ರೆ ಏಕವಚನದಲ್ಲೇ ಮಾತಾಡ್ತಿದ್ದೇನೆ. ಇಲ್ಲಿವರೆಗೂ ಹಾಗೆ ಮಾತಾಡ್ತಾ ಇರೋದು. ಇದೇನಪ್ಪ ವಿಷ್ಣುವರ್ಧನ್ ಜೊತೆ ಏಕವಚನದಲ್ಲೇ ಮಾತಾಡ್ತಾನೆ ಅಂದರೆ ನನಗೂ ಅವ್ರಿಗಿರೋ ಸಂಬಂಧ ನೀವು ಹೇಳಿದ್ರಲ್ಲ ಅದು. ಅವನು ನನಗೆ ಕಲಾವಿದನೂ ಅಲ್ಲ, ನಾನು ಅವನಿಗೆ ಡೈರೆಕ್ಟ್ರೂ ಅಲ್ಲ, ನಾವೊಂದು ಫ್ರೆಂಡ್ಸ್ ಇದ್ದಂಗೆ. ಸರಿ, 3 ಸತಿನೂ ನೋಡಿದ್ದಾನೆ. 3 ಸತಿನೂ ಶೋ ಆದಮೇಲೆ ಬರುವಾಗ ಕಣ್ಣಲ್ಲಿ ಧಾರಾಕಾರವಾಗಿ ಹತ್ಕೊಂಡೇ ಬರುವ. ನಾನು ಹೇಳ್ತೇನೆ, ಯಾಕೋ ವಿಷ್ಣು ಇಷ್ಟೊಂದು ಮೂವ್ ಆಗ್ತಿದೆಯಾ ಅಂತ. ಹಂಗಿದೆ ಕಣ ಕತೆ. ಗುಡ್. ತುಂಬ ಇಷ್ಟಪಟ್ಟು ಅವನಿಗೆ ಹೆಂಗೆ ಅಂದರೆ ಮುಂದೆ ಒಂದು ಸಿನಿಮಾ ಮಾಡಬೇಕು ಅಂದಾಗ ಬಾ ಒಂದು ಕೆಲಸ ಮಾಡೋನು, ಏನು ಜೀವನ ಚಕ್ರ ಪಾರ್ಟ್ 2 ಮಾಡಿಬಿಡ. ಬಹುಶಃ ಇವತ್ತು ಆ ಫ್ಲ್ಯಾಶ್ ಆಗಿದ್ದರೆ ಅವತ್ತೇ ಸಹ ನಾನು ಅನೌನ್ಸ್ ಮಾಡಿಬಿಟ್ಟಿರೆ ಜೀವನ ಚಕ್ರ 2 ಅಂತ. ಆ ಟ್ರೆಂಡ್ ಇರ್ತಿದ್ರು. ಏನು ಪಿಕ್ಚರ್ ಅದು, ಭಾಳ ಮಜಾ ಇದೆ. ರಜನಿಕಾಂತ್ ಮಾಡಿದ ಪಿಕ್ಚರ್ ಅದು.
ನಾ ರಜನಿಕಾಂತ್ ನಾನು ಯಾವುದೋ ಒಂದು ಸತಿ ಲ್ಯಾಬ್ರೇಟ್ರಿಗೆ ಹೋಗಿದ್ದೀನಿ ಮದ್ರಾಸಲ್ಲಿ. ನಮ್ಮ ಪಾರ್ಟ್ನರ್ ರಾಜಾರಾಮ್ ಅಂತ ಇಲ್ಲಿದ್ದಾರೆ ನೋಡಿ, ಅವ್ರು ನನ್ನ ಕ್ಯಾಮ್ರಾಮನ್ ರಾಜಾರಾಮು, ನಾವು ಪಾರ್ಟ್ನರು. ಸರಿ ಯಾತಕ್ಕೋ ನೋಡೋಕ್ಕೆ ಅಂತ ಹೋದಾಗ ಅವ್ರು ಲ್ಯಾಬಲ್ಲಿದ್ದರು. ಲ್ಯಾಬಲ್ಲಿ ಒಂದು ರೀಲು ಪ್ರೊಜೆಕ್ಷನ್ ನೋಡ್ತಾಯಿದ್ದೆ, ನಾನು ನಿಂತ್ಕೊಂಡು ನೋಡ್ತಾಯಿದ್ದೆ. ನೋಡಿದ್ರೆ ಕೊನೆ ಪೋರ್ಷನ್ನಲ್ಲಿ ರಾಧಿಕಾ ಸತ್ತಾಗ ಇವ್ರು ಬರ್ತಾರೆ, ರಜನಿಕಾಂತ್ ಸರ್ ಬರ್ತಾರೆ. ಬಂದು ಸೀನ್ ನೋಡಿದೆ, ನನಗೆ ಇಟ್ ವಾಸ್ ವೆರಿ ಟಚಿಂಗ್, ತುಂಬ ಚೆನ್ನಾಗಿತ್ತು ಒಂದು ರೀಲು. ಆಮೇಲೆ ಅಲ್ಲಿಂದ ನಾವು ರಾಜಾರಾಮ್ ಜೊತೆ AVM ಸ್ಟುಡಿಯೋಗೆ ಬಂದೆ. AVM ಸ್ಟುಡಿಯೋಗೆ ನೋಡಿದ್ರೆ ಅಲ್ಲಿ ಅದೃಷ್ಟಕ್ಕೆ ಕರೆಕ್ಟಾಗಿ ಅಲ್ಲಿ ರಜನಿಕಾಂತ್ ಇದ್ದರು. ಆಮೇಲೆ ಹೇಳಿದೆ ನಾನು, ಸರ್ ನಿಮ್ಮದೊಂದು ಪಿಕ್ಚರ್ ನಂಗೆ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಸರ್, AVM ಅಲ್ಲಿ ನೋಡಿದೆ, ಈಗ ಕತೆ ಏನು ಅಂತ ಹೇಳ್ಬಿಟ್ಟೆ, ಸಾರಾಂಶ ಈ ಥರ ಇದೆ, ಹೀರೋಯಿನ್ ಸತ್ತೋಗಿರ್ತಾರೆ, ನೀವು ಬರ್ತೀರಾ, ಹೆಣದ ಥರ ಕೂತ್ಕೊಂಡು ಮಾತಾಡ್ತೀರಾ, ಅದು ಸರ್. ಓ ಅದಾ, ನಲ್ಲವನು ಅಂತ ಹಿಡಿಸ್ತಾರೆ ನಿಮಗೆ ಅಂದರು. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಹಿಡಿಸ್ತು ಅಂತ. ಆವತ್ತು ಗೊತ್ತಿರಲಿಲ್ಲ ನನಗೆ ಆ ಪಿಕ್ಚರ್ ನಾನೇ ಪ್ರೊಡ್ಯೂಸ್ ಮಾಡಿದೆ, ಕಾಯಿನ್ ಹೆಂಗೆ ಟಾಸ್ ಆಗುತ್ತೆ ಅಂತ. ಆಮೇಲೆ ರಜನಿಕಾಂತ್ ಒಂದು ಸತಿ ನನಗೆ ಇದಲ್ಲಿ ಸಿಕ್ಕಿದ್ರು ಕಂಠೀರವ ಸ್ಟುಡಿಯೋಲಿ. ನಾನು ಇರೋ ಜಾಗಕ್ಕೆ ಪಾಪ ಅವರೇ ಬಂದು, ಸಚ್ ಎ ಗ್ರೇಟ್ ಆರ್ಟಿಸ್ಟ್ ಯಾರು ಅಂತ ಕೇಳ್ಕೊಂಡ್ರು. ನಾನು ಒಳಗಡೆ ಇದ್ದೆ, ಬಂದಿದ್ದಾನೆ, ಕೇಳಿದ್ರು ನನಗೆ, ನೀವು ಅವತ್ತು ನನ್ನ ಪಿಕ್ಚರ್ ಮಾಡಿದ್ರಲ್ಲ ಹೆಂಗಾಯಿತು ಅಂತ. ತುಂಬ ಚೆನ್ನಾಗಾಯಿತು ಸರ್, ತುಂಬ ಒಳ್ಳೆಯ ಹೆಸರು ಬಂತು ಅಂತ. ಇದು ಇನ್ನೊಂದು ಪಿಕ್ಚರ್ ಇದೆ, ಅದನ್ನು ನೋಡಿ ಬೇಕಾದ್ರೆ ಮಾಡೋದನ್ನು ಮಾಡಿ ಅಂದರು. ಸೊ ಆ ಥರ. ಸರ್, ಇನ್ನೊಂದು ಕನ್ನಡ ಚಿತ್ರರಂಗದ ಒಂದು ಖ್ಯಾತ ನಟಿ ಅಥವಾ ಹಿರಿಯ ನಟಿ ಮಂಜುಳಾ ಅವರಿಗೆ ಒಮ್ಮೆ ಕಷ್ಟ ಬಂತ ಬರುತ್ತೆ. ಆ ಟೈಮಲ್ಲಿ ದ್ವಾರಕೀಶ್ ಅವರೇ ದುಡ್ಡು ಕೊಟ್ಟೇನು ಹೆಲ್ಪ್ ಮಾಡಿದ್ರು ಅನ್ನೋ ಒಂದು ಸುದ್ದಿ ಇತ್ತು. ಇದು ಸರಿಯಾಗಿ ನನಗೆ ಗೊತ್ತಿಲ್ಲದೇ ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಬಟ್ ದ್ವಾರಕೀಶ್ಗೂ ಮಂಜುಳನಿಗೂ ಬಹಳ ಒಳ್ಳೆ ಫ್ರೆಂಡ್ಶಿಪ್ಪು. ಯಾವತ್ತು ಆ ಥರದ್ದು ಈ ಥರದ ಫ್ರೆಂಡ್ಶಿಪ್ ಲೆಕ್ಕ ಹಾಕೋಬೇಡಿ ನೀವು. ಅವನ ಕಲಾವಿದ ಇದು. ಆಮೇಲೆ ಮಂಜುಳನ ಗಂಡ ಇದ್ದಾರೆ ಕ್ಯಾಮ್ರಾಮನ್ನು, ಅವ್ರು ಬಹಳ ಇಷ್ಟ ಅಮೃತಮ್ ಅಂತ, ಅವ್ರು ಬಹಳ ಇಷ್ಟ ನಮ್ಮ ದ್ವಾರಕೀಶ್ಗೆ. ಅವರೆಲ್ಲ ದೊಡ್ಡ ಕಂಪನಿ ಇದ್ದವರು, ಈ ಕರುಣಾನಿಧಿ ಕಂಪನಿ ಇದೆಯಲ್ಲ, ಕರುಣಾನಿಧಿ ಸಂಬಂಧದವರು ಅವರೆಲ್ಲ, ಅಮೃತಮ್ ಅವರೆಲ್ಲ. ಅವರು ಕನ್ನಡ ಪಿಕ್ಚರ್ ತೆಗಿಯೋಕ್ಕೆ ಅಂತ ಬಂದಾಗ ಅವ್ರಿಗೆ ದ್ವಾರಕೀಶ್ ಪಾಪ್ಯುಲರ್ ಆರ್ಟಿಸ್ಟು, ಭಾಳ ಹೆಲ್ಪ್ ಮಾಡ್ತಿದ್ದ. ಆಮೇಲೆ ಹೆಂಗಿದ್ರು ಮಂಜುಳಾ ನಮ್ಮ ಕನ್ನಡದ ಆರ್ಟಿಸ್ಟೇ, ಅವ್ರಿಗೆ ಕ್ಯಾಮರಾಮನ್ಗೂ ಅವ್ರಿಗೂ ಮದುವೆನೂ ಆಗಿತ್ತು, ಎಲ್ಲ ಆಯಿತು. ಆ ಫ್ರೆಂಡ್ಶಿಪ್ ಕೊನೆವರೆಗೂ ಇತ್ತು. ಮಂಜುಳನ ಕಂಡ್ರೆ ತುಂಬ ಇಷ್ಟ ದ್ವಾರಕೀಶ್ ಅವ್ರಿಗೆ. ಈ ಕಷ್ಟದ ಕಾಲದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಯಾವಾಗಲೂ ಅಷ್ಟೇ ನಾವು ಏನು ಲೆಕ್ಕ ಹಾಕೋತಿರೋ ಅದರಲ್ಲೇ ಓಡಬೇಕು. ನಾನು ಹೇಳಿದ್ದಲ್ಲ, ಡೈರೆಕ್ಷನ್ನು, ದಿಸೆ, ನಾಳೆ ನಾಡಿದ್ದು ಅಷ್ಟೇ. ಇಷ್ಟು ಸಂಪಾದನೆ ಮಾಡ್ತೀನಿ ಅಂತ ಕೈಗೆ ಹಾಕಕ್ಕೆ ಹೋಗ್ಬಾರ್ದು, ಕೈ ಸುಟ್ಕೊಂಡ್ಬಿಡ್ತೀವಿ. ಪಾಪ ಅದೇನಾಯಿತೋ ಏನು ಗೊತ್ತೇನೋ, ಕೈ ಸುಟ್ಕೊಳ್ಳಿಲ್ಲ, ದೇಹನೇ ಸುಟ್ಟೋಯ್ತು. ಸರ್, ನೀವಾಗಲೇ ಹೇಳಿದ್ರಿ ವಿಷ್ಣು ಸರ್ ಅಂತ ನಾನು ಬಹುವಚನದಲ್ಲಿ ಕರೆಯಲ್ಲ, ನಾವಿಬ್ಬರು ಫ್ರೆಂಡ್ಸ್ ಇದ್ದಂಗೆ, ಅವನು ಇವನು ಅಂತಲೇ ಕರಿತೀವಿ ಅಂತ. ಸೊ ನಿಮ್ಮ ಹತ್ರ ಅಷ್ಟು ಆಪ್ತತೆ ಇತ್ತು, ನಿಮ್ಮ ಹತ್ರ ಆ ಒಂದು ಬಾಂಧವ್ಯ ಇತ್ತು. ಈ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಸೊ ಆ ಗಂಧದ ಗುಡಿ ವಿವಾದ ಆಗಿರ್ಬೋದು, ಆ ಪ್ರಮಾದದ ಬಗ್ಗೆ ಯಾವತ್ತಾದರೂ ನಿಮ್ಮ ಬಗ್ಗೆ ಚರ್ಚೆ ಮಾಡಿದ್ದಾರಾ, ಹೇಳ್ಕೊಂಡಿದ್ದಾರಾ ಅಂತ? ಫುಲ್ ಇನ್ಸಿಡೆಂಟ್. ನಾನು ಇನ್ಫ್ಯಾಕ್ಟ್ ಗಂಧದ ಗುಡಿಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಬೇಕಾಗಿತ್ತು, ಏನೋ ಅದು ಮಿಸ್ ಆಗೋಯ್ತು ಅಷ್ಟೇ, ಅಸೋಸಿಯೇಟಾಗಿ ಕೆಲಸ ಮಾಡೋಕ್ಕಾಗಿತ್ತು. ಬಟ್ ನಾನು ತಿಳಿದ ಮಟ್ಟಿಗೆ ಏನಂತ ಹೇಳಿದ್ರೆ, ಯಾವುದೇ ಆಗಲಿ ಕೂಡ ಒಬ್ಬ ಗನ್ ಆಗಲಿ ಏನೇ ಆದರೂ ಕೂಡ ಆ ಗನ್ನನ್ನು ನೋಡ್ಕೊಳ್ಳೋಕ್ಕೆ ಅಂತ ಒಬ್ಬ ಇರ್ತಾನೆ. ಆ ಗನ್, ಒರಿಜಿನಲ್ ಗನ್ನನ್ನು ನಾವು ಬಾಡಿಗೆಗೆ ತರ್ತೀವಿ. ಬಾಡಿಗೆಗೆ ತಂದರೆ ಅವನು ಮುಸ್ತಾಕೋ ಮುಸಾಫೇನೋ ಮುಸ್ಲಿಮ್, ಅವ್ರದ್ದು ಒಂದು ದೊಡ್ಡ ಅಂಗಡಿ ಇದೆ, ಬಾಡಿಗೆ ಗನ್ಗಳು ತರ್ತಾರೆ. ಆಮೇಲೆ ಬುಲೆಟ್ಸ್ಗಳು, ಡಮ್ಮಿ ಬುಲೆಟ್ಸ್ ಬೇಕು ಅಂತ ಡಮ್ಮಿ ಬುಲೆಟ್ಸು, ಒರಿಜಿನಲ್ ಬುಲೆಟ್ಸ್ ಬೇಕು ಅಂದರೆ ಒರಿಜಿನಲ್ ಬುಲೆಟ್ಸ್ಗಳು ಅವರು ಪರ್ಮಿಷನ್ ತೊಗೊಂಡು ತರ್ತಾರೆ, ಆ ಥರ ತಂದಿರ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಶಾರ್ಟ್ಗೆ ಬೇಕು ಅಂತ ಹೇಳಿದ್ರೆ ಗನ್ ಕೊಡ್ತಾರೆ, ಶಾರ್ಟ್ ಆದಮೇಲೆ ಅವ್ರು ತೊಗೊಂಡ್ಬಿಡ್ತಾರೆ. ಮಿಕ್ಕಿದ ಟೈಮಲ್ಲಿ ನಮ್ಮ ಹತ್ರ ಇರೋದಿಲ್ಲ. ಸೊ ಈ ಶಾರ್ಟ್ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡಮ್ಮಿ ಬುಲೆಟ್ಸ್ನ ಫೈರ್ ಇಟ್ಟಿರ್ತೀವಿ ನಾವು, ಡಮ್ಮಿ ಬುಲೆಟ್ಸ್. ಸೊ ಈ ರೇಂಜಲ್ಲಿ ಶೂಟ್ ಮಾಡಿದ್ರು ಕೂಡ, ಈ ರೇಂಜ್ ನಾನು ತೋರಿಸ್ತಾ ಇದ್ದೀನಲ್ಲ, ನಿಮಗೆ ಶೂಟ್ ಮಾಡ್ತಿದ್ದು ಕೂಡ ಏಮ್ನ ನಾನು ಇಲ್ಲಿಡ್ದೆ, ಹಿಂಗಿಟ್ಟರೆ ಇಲ್ಲಿಂದ ಬರೋ ಡಮ್ಮಿ ಬುಲೆಟ್ಸ್ ಸ್ಪ್ರಿಂಟರ್ಸ್ ಇರ್ತಲ್ಲ, ಅದು ಆಚೆ ಕಡೆ ಚದ್ರ ಹೊಡೋಗ್ಬಿಡುತ್ತೆ, ಏನು ಏಟ್ ಬೀಳಲ್ಲ. ಏಟ್ ಬಿದ್ದರೂ ಹಿಂಗೆ ಚುಚ್ಚಿದಂಗೆ ಆಗುತ್ತೆ ಹೊರತು ಡಮ್ಮಿ ಬುಲೆಟ್ಸ್. ಆ ಥರ ಆವತ್ತಿನ ದಿವಸ ಈ ವಿಷ್ಣು ಕೈಯಲ್ಲಿ ಇದು ಕೊಟ್ಟಿದ್ರು, ಗನ್ ಕೊಟ್ಟಿದ್ದರು. ಅಲ್ಲಿ ಮಾತುಕತೆ ಆಯಿತು, ಸೀನ್ಸ್, ಅವ್ರಿಗೂ ಮಾತುಕತೆ, ಡೈಲಾಗ್ಸ್ಗಳು. ಅದಾದ ಮೇಲೆ ಆ ಗನ್ನ ತೆಗೆದಿದ್ದಾನೆ, ಗನ್ನನ್ನು ತೊಗೊಂಡು ಈ ಬಾಲಣ್ಣನ ಕೈಲಿಗೆ ಬಾಲಣ್ಣ ಇಸ್ಕೊಂಡ್ರು. ಅದನ್ನು ಅವ್ರು ಮಾತಾಡ್ತಾ ಇದ್ದವ್ರು ಏನು ಮಾಡಿದ್ರು ಅಂದರೆ, ಗನ್ನನ್ನು ಹೀಗಂದಾಗ ಏನಾಯಿತು, ಆ ಬುಲೆಟ್ ಇತ್ತು, ಡಮ್ಮಿ ಬುಲೆಟ್ ಇತ್ತಲ್ಲ, ಅದು ಫೈರ್ ಆಗೋಯ್ತು. ಇದೇನಾಗೋಯ್ತು ಅಂದರೆ, ಇದು ಪುಕಾರಾಗೋಯ್ತು. ಇದು ವಿಷ್ಣುವರ್ಧನ್ ಕೈಲಲ್ಲೇ ಗನ್ನಿತ್ತು,
ಗನ್ ಇದ್ದಾಗ ಏನಾದ್ರು ಬುಲೆಟ್ ಫೈರ್ ಆಗೋಗ್ಬಿಟ್ಟಿದ್ರೆ ಅಣ್ಣ ಅವ್ರಿಗೆ ಡೇಂಜರ್ ಆಗಿಬಿಡ್ತಿತ್ತು. ಆ ಡಿಂಗ್ ಟಗಣ ಡಿಂಗ್ ಟಗಣ ಡಿಂಗ್ ಟಗಣ ಡಿಂಗ್ ಡಂಗ್ 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 ಅಂತ ಜಾತ್ರೆ ಆಗೋಯ್ತು. ಇದರಲ್ಲಿ ವಿಷ್ಣುವರ್ಧನ್ ಕೈವಾಡ ಏನೂ ಇಲ್ಲ. ಆವಾಗ ತಾನೇ ಬರ್ತಿರೋ ಬಚ್ಚ ಅವನು ಯಾತಕ್ಕೋಸ್ಕರ ಇದಿರ್ತಾನೆ, ಅವ್ರ ಮೇಲೆ ಜಿದ್ದಿಡ್ತಾನೆ. ಅವ್ನು ಮಾಡಿಲ್ಲ, ಅವನು ಏನೂ ಮಾಡಲಿಲ್ಲ. ಅದು ಡಮ್ಮಿ ಬುಲೆಟು ಇಲ್ಲಿತ್ತು, ಮಾಡಿದ್ರು, ಅದು ಫೈರ್ ಆಯ್ತು ಅಷ್ಟೇ. ಜನ ಏನು ಅಂದ್ಕೊಂಬಿಟ್ರು, ರಾಜ್ಕುಮಾರ್ಗೆ ಶೂಟ್ ಮಾಡೋಕ್ಕೆ ಅಂದ್ಬಿಟ್ಟು ರಾಜ್ಕುಮಾರ್ ಅಭಿಮಾನಿಗಳು ಒಂದು ದೊಡ್ಡ ವೈಷಮ್ಯದಿಂದ ವಿಷ್ಣುವರ್ಧನ್ ಮೇಲ್ಗಡೆ ಥ್ರೂ ಔಟ್ ಕತ್ತಿ ಮಸಕ್ಕೆ ಶುರು ಮಾಡ್ತಾಯಿದ್ರು. ಕಾಲಕ್ರಮೇಣ ಎಲ್ಲ ಆಯ್ತಾ, ಎಲ್ಲ ಗಾಯಗಳು ಕೂಡ ಮಾಸುತ್ತೆ, ಗಾಯದ ಕರೆಗಳೆಲ್ಲ ಹೊಟ್ಟೋಗುತ್ತೆ. ಆ ಥರ ಕೊನೆಗೆ ರಾಜ ಅಭಿಮಾನಿಗಳು ವಿಷ್ಣು ಅಭಿಮಾನಿಗಳಾದರು, ವಿಷ್ಣು ಅಭಿಮಾನಿಗಳು ರಾಜ ಅಭಿಮಾನಿಗಳಾದರು, ಎಲ್ಲರೂ ಒಂದಾದರು. ಅಣ್ಣ ಅವ್ರು ಹೋದ್ಮೇಲೆ ವಿಷ್ಣುವೇ ದೊಡ್ಡ ಪಾಪ್ಯುಲರು. ಈ ಸುದ್ದಿಯಲ್ಲಿ ಆದಾಗ ಅಣ್ಣವರು ಯಾವ ಥರ ರಿಯಾಕ್ಟ್ ಮಾಡ್ತಾಯಿದ್ರು ಅಂತ? ಇಲ್ಲ, ಅವರು ಹೇಳಿದ್ದಾರೆ ಇದು ಅಚಾತುರ್ಯವಾಗಿರೋದು ಹೊತ್ತು ಏನೂ ಇಲ್ಲ, ಅವ್ರ ಕೈವಾಡನೇ ಇಲ್ಲ ಅಂತ. ನಾನು ಹೇಳೋದಲ್ಲ, ಈ ಅಭಿಮಾನಿಗಳನ್ನೇ ಅದನ್ನು ಕತೆ ಕಟ್ಟೋದಮ್ಮ. ಯಾವುದೇ ಆದರೂ ಅಷ್ಟೇ, ಯಾವುದೇ ಪ್ರಸಂಗ ತೊಗೊಳ್ಳಿ ನೀವು, ಯಾವುದೇ ಪ್ರಸಂಗ ಅಂತ ಹೇಳ್ತಾ ಇದ್ದೀನಿ, ಯಾವುದು ಅಂತ ಹೇಳೋಕ್ಕೋಗಲ್ಲ. ಸೊ ಅದರಿಂದ ಎಲ್ಲನೂ ಅಷ್ಟೇ, ಅವ್ರವ್ರಿಗೆ ಬಿಟ್ಟರೆ ಅದು ಮುಗಿದೋಗ್ಬಿಡುತ್ತೆ. ಇಲ್ಲ, ಇವ್ರುಗಳು ತೊಗೋತಾರೆ ಕೈಗೆ ಇಶ್ಯೂಸ್ನ. ಅಭಿಮಾನಿಗಳು ಯಾವಾಗ ಇಶ್ಯೂ ತೊಗೊಂಡಾಗ ಅದಕ್ಕೆ ನಿರಂತರವಾಗಿ ಪರಿಹಾರ ಸಿಗಲ್ಲ. ಸರ್, ಈಗ ವಿಷ್ಣು ಸರ್ ನೀವು ಹೇಗೆ ಆಪ್ತರು, ನಿಮ್ಮಲ್ಲಿ ಯಾವ ಥರ ಬಾಂಧವ್ಯ ಇತ್ತು, ದ್ವಾರಕಿ ಸರ್ ಮತ್ತು ವಿಷ್ಣು ಸರ್ ಅಷ್ಟೇ ಆಪ್ತತೆಯಲ್ಲಿದ್ದವರು. ಬಟ್ ನಿಮ್ಮ ಮತ್ತು ವಿಷ್ಣು ಸರ್ ಜೊತೆ ಯಾವತ್ತೂ ಬಿರುಕುಗಳಾಗಿರಲಿಲ್ವ? ಜಗಳಾಗಲಿ ಮುನಿಸುಗಳಾಗಲಿ ಯಾವತ್ತೂ ಇರಲಿಲ್ಲ. ಬಟ್ ಅದನ್ನೇ ನೀವು ದ್ವಾರಕಿ ಸರ್ ಹತ್ರ ಗಮನಿಸಿದರೆ, ದ್ವಾರಕಿ ಸರ್ ಮತ್ತು ವಿಷ್ಣು ಸರಿಗೆ ಆಗಾಗ ಜಗಳ ಆಗೋದು, ಮತ್ತೆ ಒಂದಾಗೋದು, ಮತ್ತೆ ಮುನಿಸಾಗೋದು. ಸೊ ಅವ್ರದ್ದು ಏನು ರೀಸನ್ನು ಅಂತ ಒಂದೇ ತಿಳ್ಕೊಂಬಿಡಿ ಹೇಳ್ತೀನಿ. ಫ್ರೆಂಡ್ಶಿಪ್ ಅಂದರೆ ಸ್ನೇಹದಲ್ಲೇ ಇರಬೇಕು ಹೊರತು ನಾನು ದೊಡ್ಡವನು ನೀನು ದೊಡ್ಡವನು, ನಾನು ಹೆಚ್ಚು ನೀನು ಹೆಚ್ಚು, ಅದು ಯಾರಿಗೂ ಬರಬಾರ್ದು. ಅದು ಅದಕ್ಕೆ ಹೇಳೋದು, ಕನ್ನಡ ಇಂಗ್ಲೀಷಲ್ಲಿ ಹೇಳ್ತಾರೆ ಈಗೋಯಿಸಮ್ ಅಂತ. ಆ ಈಗೋಯಿಸಮ್ ಬರ್ತಿದ್ದಂಗೆ ಏನಾಗುತ್ತೆ ಅಂದರೆ ಅದು ಫ್ಲೇರಪ್ ಆಗುತ್ತೆ. ನಾನು ದೊಡ್ಡವನು, ನಾನಿದು ಏನಾದರೂ ನನ್ನಿಂದನೇ ಓಡುತ್ತೆ, ನಾನೇ ರೆಗ್ಯುಲರ್ ಪಿಕ್ಚರ್ ಮಾಡ್ತಾಯಿದ್ದೀನಿ, ನಾನೇ ರೆಗ್ಯುಲರ್ಗೆ ಒಂದು ಕಾಲ್ ಶೀಟ್ ಕೊಡ್ತಾಯಿದ್ದೀನಿ, ಏನೋ ಈ ಥರದ್ದೇನೋ ವೈಷಮ್ಯಗಳೇನೋ ಆಗಿರಬೇಕು. ಸೊ ಅವಾಗ ಅವರು ಜಗಳ ಕಾಯೋರು, ಮಾತಾಡೋದು ಬಿಟ್ಬಿಡೋರು, ಪುನಃ ಯಾವಾಗಲೂ ಒಂದಾಗೋರು, ಪುನಃ ಪಿಕ್ಚರ್ ಮಾಡೋರು, ಜಗಳ ಕಾಯೋರು, ಬಿಡೋರು. ಈ ಥರ ಇದು ಹಲವಾರು ಸತಿ ಆಗೋಗ್ಬಿಟ್ಟಿದೆ ನಂಗೆ ತಿಳಿದ ಮಟ್ಟಿಗೆ. ಆಮೇಲೆ ಒಂದು ಲೆವೆಲಲ್ಲಿ ಏನಾಯಿತು, ತುಂಬ ಎಕ್ಸ್ಪ್ಲೋರ್ಡ್ ಆಗೋಗ್ಬಿಟ್ಟು ದ್ವಾರಕೀಶ್ ಅವರು ವಿಷ್ಣುವಿನ ಮರೆತಂಗೆ ಆಗೋಗಿ ಬೇರೆ ಕಲಾವಿದನ್ನೆಲ್ಲ ಹಾಕ್ಕೊಂಡು ಪಿಕ್ಚರ್ಗಳು ಮಾಡಿದ್ರು. ಯಾವುದು ಮಾಡಿದ್ರು ಕೂಡ ವಿಷ್ಣುವೇ. ವಿಷ್ಣು ಸಮ ಯಾವುದೂ ಬರಲಿಲ್ಲ. ಒಂದೇ ಒಂದು ಚಿತ್ರ ಒಂದು ಚೆನ್ನಾಗಿ ನಡೆದಿದ್ದೇನೋ ಅಂದರೆ ನಾನು ತಿಳಿದ ಮಟ್ಟಿಗೆ ಗೌರಿ ಕಲ್ಯಾಣ ಅಂತ ಅನಿಸುತ್ತೆ. ಒಂದು ಒಳ್ಳೆ ಪಿಕ್ಚರ್, 4 ಜನ ಬಾಯ್ಸು, ಇವಳು ಭವ್ಯನ, ಹಾಂ ಭವ್ಯ ತಾನೆ ಕರೆಕ್ಟ್ ಹೇಳಿದ್ದು ನಾನು. ಆ ಪಿಕ್ಚರ್ ತುಂಬ ಚೆನ್ನಾಗಾಯಿತು, ಒಳ್ಳೆ ಯಶಸ್ಸು ಕೊಡ್ತದು ದ್ವಾರಕೀಶ್ಗೆ. ಅದಾದಮೇಲೆ ಕಂಟಿನ್ಯೂ ಇನ್ನೊಂದು ಪಿಕ್ಚರ್ ತೊಗೊಂಡ ದ್ವಾರಕೀಶ್. ಇದಲ್ಲಿ ಬಂದಿದ್ದು ಲಾಭ ಇಲ್ಲ, ಅದ್ರಲ್ಲಿ ಹೊರಟಾಯ್ತು. ಪುನಃ ಬ್ಯಾಕ್ ಟು ಸ್ಕ್ವೇರ್ ಒನ್. ದ್ವಾರಕೀಶ್ ಹೆಂಗೆ ಅಂದರೆ ಪಿಕ್ಚರ್ ಮಾಡ್ತಾನೆ ಇರ್ತಾನೆ, ಹೇಗೋ ದುಡ್ಡು ಬರ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತಾನೆ, ಹೋಗ್ತಾನೆ ಇರುತ್ತೆ. ಅವ್ನು ಸೈಕಲ್ ಹೊಡಿತಾನೇ ಇರ್ತಾನೆ. ಸೈಕಲಿಂದ ಮೋಟ್ರ್ ಸೈಕಲಿಂದ ಇವತ್ತಿನ ಲಂಬರ್ಗಿನಿ ಆ ಥರದ್ದು ಅವ್ನಿಗೆ ಅಷ್ಟಾಗಿ ಸಿಗಲಿಲ್ಲ. ಸೊ ಪಿಕ್ಚರ್ಗಳು ಏಟು ಬೀಳೋದು ಮಾಡೋದು, ದುಡ್ಡು ಮಾತ್ರ ಸಿಗ್ತಾ ಇರೋದು, ಕ್ಯಾಪಿಟಲ್ಗಳು ಹೆಂಗೋ ಬರೋದು, ಎಲ್ರಿಗೂ ಹೆಂಗೋ ತೀರ್ಸವ. ಇದರಲ್ಲಿ ತಾನೂ ಬೆಳೆದ. ಇದರಲ್ಲಿ ಒಂದು ಸತಿ ಒಂದು ಪೀರಿಯಡಲ್ಲಿ ದ್ವಾರಕೀಶ್ ಅವ್ರಿಗೆ 19 ಚಿತ್ರಗಳು ಸತತವಾಗಿ ಕೈ ಕೊಟ್ಟಿದೆ. ಅದು ಇನ್ಯಾರಿಗೂ ಆಗಿಲ್ಲ. ಅದು 19 ಚಿತ್ರಗಳು ಸತತವಾಗಿ ಕೈ ಕೊಟ್ಟಿರೋದು. ಇನ್ಯಾರೂ ದ್ವಾರಕೀಶ್ ಮಾಡಿದಷ್ಟು ಸಾಧನೆನ ಬೇರೆಯವ್ರು ಮಾಡೂ ಇಲ್ಲ. ಯಾರು ಫಾರಿನ್ಗೆ ಹೋಗ್ಬಿಟ್ಟು ಫುಲ್ ಚಿತ್ರ ಮಾಡಿದ್ದಾರೆ ಹೇಳಿ? ಸಾಂಗಿಗೆ ಹೋಗ್ತಾರೆ, ಸಾಂಗ್ ತೆಗೆದು ಬರ್ತಾರೆ. ಇವನು ಹಂಗಲ್ಲ, ಪೂರ್ತಿ ಚಿತ್ರನೇ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಅಲ್ಲಿ ತೆಗೆದ ಫುಲ್ ಪಿಕ್ಚರು. ಆಮೇಲೆ ಈ ಆಸೆ ಇತ್ತು ಇವನಿಗೆ, ನಾನು ಲಂಡನ್ನಲ್ಲೇ ರೆಕಾರ್ಡಿಂಗ್ ಮಾಡಬೇಕು ಅಂತ. ಬಪ್ಪಿ ಲಹರಿ ಇಟ್ಕೊಂಡು ಸಾಂಗ್ ರೆಕಾರ್ಡಿಂಗು ಲಂಡನ್ನಲ್ಲಿ ಮಾಡ್ದ. ಆಮೇಲೆ ಆಫ್ರಿಕಾದಲ್ಲೇ ಶೀಲಾ ಅಂದ್ಬಿಟ್ಟು ಕಂಪ್ಲೀಟ್ ಆಫ್ರಿಕಾದಲ್ಲೇ ಐ ಥಿಂಕ್ ಜಿಂಬಾಬ್ವೆಲೋ ಎಲ್ಲನೋ ಹೋಗಿ ಪಿಕ್ಚರ್ ಪೂರ ಅಲ್ಲೇ ಶೂಟ್ ಮಾಡಿ ಬಂದರು. ಒಂಥರ ಏನಾದ್ರು ಒಂದು ಚಾಲೆಂಜಿಂಗ್ ನೇಚರ ಒಂದು ದ್ವಾರಕೀಶ್ದು. ಮಾಡ್ತಾ ಆಯಿತು. ಈಗ ಈ ಪಿಕ್ಚರಲ್ಲಿ ನಾನು ಕಿಶೋರ್ ಕುಮಾರ್ನ ಕೈಲಿ ಹಾಡಿಸ್ಬೇಕು ಅಂತ ಒಂದು ಫ್ಲ್ಯಾಶ್ ಬಂದ್ಬಿಡ್ತು. ಓಕೆ, ಕಿಶೋರ್ ಕುಮಾರ್ ಹೇಳಿದ್ದು ಮಾಡಿ
ಏನು ಇವರು ಅಷ್ಟು ಜನ 4 ಜನ 5 ಜನ, ರಾಜನ್ ನಾಗೇಂದ್ರ, ಆಮೇಲೆ ರವಿ, ಆಮೇಲೆ ರವಿ ಸ್ವಾಮಿ, ಆಮೇಲೆ ದ್ವಾರಕೀಶು, ಇವರೆಲ್ಲ ಸೇರಿ 5-6 ಜನ ಕಿಶೋರ್ ಕುಮಾರ್ಗೆ ಹಾಕಬೇಕು ಅಂತ ಹೊರಟೋದ್ರು ಬಾಂಬೆಗೆ ಹೋಗ್ತಾರೆ. ಪ್ರೋಗ್ರಾಮ್ ತೊಗೊಂಡಿಲ್ಲ, ಏನಿಲ್ಲ. ಅವ್ರ ಮನೆ ಮುಂದೆ ನಿಂತ್ಕೊಂಡು ಹಾಡಕ್ಕೆ ಬಂದರೆ ಬರ್ತಾರೆ ಅವರು. ಇತ್ತು ಡೇಟ್ ತೊಗೊಂಡು ಬಾ ಅಂತ ಹೇಳಿ ಕಳಿಸಿದ್ರು. ಪುನಃ ಅಷ್ಟು ಜನ ವಾಪಸ್ ಬಂದರು. ಪುನಃ ಡೇಟ್ ತೊಗೊಂಡು ಬಿಡಲಿಲ್ಲ ಅವನು. ಪುನಃ ಡೇಟ್ ತೊಗೊಂಡು ಪುನಃ ಸಿಂಗಾಪುರ್ ರಾಜ ಕೂಡ ಇದರಲ್ಲಿ ಯಾವುದು ಕಿಶೋರ್ ಕುಮಾರ್ ಹಾಡು ಆಟ ಹಾಡು ಅಂತ ಒಂದು ಹಾಡು ಕಿಶೋರ್ ಕುಮಾರ್ ಕೈಲಿ ಆಡಿಸ್ದ. ಸೂಪರ್ ಹಿಟ್ ಹಾಡಾಯಿತು. ಆಮೇಲೆ ಇನ್ನೊಂದು ಕುಮಾರ್ ಸಾನು ಕೈಲಿ ಒಂದು ಆಡಿಸ್ಬೇಕು ಅಂತ ಆಸೆ. ಕುಮಾರ್ ಸಾನು ಕೈಲಿ ಒಂದು ಆಡಿಸ್ದ. ಸೊ ಈ ಥರ ಏನೋ ಒಂದು ಕಲ್ಪನೆಗಳೇ ಒಂಥರ ಯೋಚನೆ ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಥರಲ್ಲೂ ಮಾಡ್ತಾನೆ ಬರ್ತಾನೆ, ಯಶಸ್ಸು ಸಾಧಿಸ್ತಾನೆ. 19 ಪಿಕ್ಚರ್ಗಳು ಇದಾದಮೇಲೂ ಕೂಡ ಪುನಃ ವಿಷ್ಣುಗೂ ಅವ್ರಿಗೂ ಪುನಃ ಅಂಟ್ಕೋತು ಒಂಚೂರು ಫೆವಿಕೋಲು. ಆ ಫೆವಿಕೋಲ್ ಅಂಟ್ಕೊಂಡ ತಕ್ಷಣ ಆಪ್ತ ಮಿತ್ರ ಆಯಿತು. ಇಟ್ ವಾಸ್ ಎ ಸೂಪರ್ ಡೂಪರ್ ಹಿಟ್. ಆಪ್ತ ಮಿತ್ರ ಅಂದ ತಕ್ಷಣ ಇವನಿಗೂ ಆಪ್ತ ಮಿತ್ರ ಸಿಗ್ದ, ಅವನಿಗೂ ಆಪ್ತ ಮಿತ್ರ ಸಿಗ್ದ. ನೋಡೋ ಜನಗಳು ಕೂಡ ತುಂಬ ಖುಷಿ ಆಯಿತು. ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಆಯಿತು. ಅದು ಅಲ್ಲಿಗೆ ಆಪ್ತ ಮಿತ್ರ ಇವರಿಬ್ಬರದು ಮುಗೀತು. ಕರ್ಣ ನಿಮ್ಮ ಜೀವನದ ಮತ್ತೊಂದು ಮಹತ್ತರ ಸಿನಿಮಾ. ಸೊ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ ಅಂದರೆ ಅದು ಕರ್ಣ ಸಿನಿಮಾದ ಮೂಲಕ ಅನಿಸುತ್ತೆ. ಆ ಥರ ಏನು ಹೇಳೋದ, ಕರ್ಣ ಅತ್ಯುತ್ತಮವಾದ ಚಿತ್ರ ಅನ್ನೋದ್ರಲ್ಲಿ 2 ಮಾತಿಲ್ಲ. ನನಗೆ ಭಾಳ ಇಷ್ಟವಾದ ಚಿತ್ರ. ಯಾಕೆಂದರೆ ಮೊದಲದು ಬೆಂಗಾಲಲ್ಲೋ ಯಾತೋ ಸಾಹೇಬ್ ಅಂತ ಕಾಣಿಸುತ್ತೆ. ಅದು ನೋಡಿದ್ರೆ ನಂಗೆ ತುಂಬ ಇಷ್ಟ ಆಯಿತು ಆ ಸಿನಿಮಾ. ಕಾರಣ ಏನಂದರೆ ಈ ಮೆಲೋ ಡ್ರಾಮಾ ನನಗೆ ತುಂಬ ಇಷ್ಟ. ಮನಸ್ಸನ್ನು ಕಲಕಬೇಕು ನೋಡ್ತಾ ಇದ್ದರೆ, ಕಣ್ಣು ಒಂದು ಸ್ವಲ್ಪ ಒದ್ದೆ ಆಗಬೇಕು. ಅದು ನೋಡುವಾಗ ಸ್ವಲ್ಪ ಬಿಕ್ಕಿ ಅಳು ಬರೋ ಥರ ಆಗಬೇಕು. ಇದು ನನಗೆ ಇಷ್ಟ. ನನಗೆ ಈ ಚಿತ್ರಗಳಲ್ಲಿ ಯಾಕೆ ನಾನು ಮೊದಲನೇ ಚಿತ್ರ ಭಾಗ್ಯವಂತರೂ ಅದೇ ಪ್ರೂವ್ ಆಗೋಯ್ತು. ಸೊ ಈ ಕರ್ಣ ನೋಡಿದಾಗ ನನಗೆ ಭಾಳ ಇಷ್ಟ ಆಯಿತು. ಸೊ ಏನು ಮಾಡಬೇಕು, ಈ ಪಿಕ್ಚರ್ ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಆಯಿತು. ಅದಕ್ಕೋಸ್ಕರ ನಾನು ಶಿವರಾಮ್ ಅವ್ರ ಬ್ರದರ್ ರಾಮನಾಥನ್ ಅಂತ ಇದ್ದರು, ಬಾಂಬೆ ಟು ಗೋವಾ ಪ್ರೊಡ್ಯೂಸ್ ಮಾಡಿದವರು. ರಾಜ್ಕುಮಾರ್ ಪಿಕ್ಚರೆಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ. ಶಿವರಾಮ್ ಬ್ರದರ್ ಅವ್ರು ಬಾಂಬೆಲಿದ್ದರು. ಅಮಿತಾಬ್ ಬಚ್ಚನ್ಗೆ ಭಾಳ ರೈಟ್ ಹ್ಯಾಂಡ್ ಅವರು. ಬಾಂಬೆ ಟು ಗೋವಾದಲ್ಲಿ ಅಮಿತಾಬ್ ಬಚ್ಚನ್ಗೆ ದೊಡ್ಡ ರೋಲ್ ಕೊಟ್ಟು ಒಂದು ಕಮರ್ಷಿಯಲ್ ರೋಲ್ ಕೊಟ್ಟಿದ್ದೇನೆ ರಾಮನಾಥ್ ಅವರು. ಸೊ ಅವರು ನನಗೆ ಗೊತ್ತಿತ್ತು. ಅಲ್ಲಿಗೆ ಅವ್ರಿಗೆ ಒಂದು 15 ಸತಿ 20 ಸತಿ ಟ್ರಂಕಾಲೇ ಇದ್ದಂಗೆ ಮೊಬೈಲ್ ಇರಲಿಲ್ವಲ್ಲ. ಸೊ ಟ್ರಂಕಾಲಲ್ಲೇ ಅವ್ರ ಜೊತೆ ಮಾತಾಡಿ ಅವ್ರದ್ದು ನಾಳೆ ಹೇಳ್ತೀನಿ ಮಾಡ್ತೀನಿ ಅಂತ ಆಗಲಿಲ್ಲ. ನನಗೆ ಭಾಳ ದಿವಸದ ಆಸೆ ಅದು ಮಾಡಬೇಕು ಅಂತ. ಒಂದು ದಿವಸ ರಾಜೇಂದ್ರ ಸಿಂಗ್ ಬಾಬು ಫೋನ್ ಮಾಡಿದ್ರು. ಫೋನ್ ಮಾಡಿ ನಂಗೆ ಒಂದು ಪಿಕ್ಚರ್ ಮಾಡಿಕೊಡು ಅಂದರು. ಅವನು ರಾಜೇಂದ್ರ ಸಿಂಗ್ ಬಾಬು ಕೂಡ ನನಗೆ ಕ್ಲೋಸ್ ಫ್ರೆಂಡೇ, ಸ್ನೇಹಿತ ಅಂತಲೇ ಹೇಳ್ಬೋದು. ಏನು ಅಂತ ಕೇಳಿದೆ. ಈಗ ಈ ಥರ ಸಾಹೇಬ್ ಅನ್ನೋ ಪಿಕ್ಚರು ನಿನಗೆ ಚೆನ್ನಾಗಿರುತ್ತೆ, ಮಾಡ್ತೀಯಾ ಅಂದರು. ನಾನು ಹೇಳಿದೆ ನಂಗೆ ತುಂಬ ಇಷ್ಟ ಅದು, ನೀವು ಕೊಡು, ನಾನು ಮಾಡ್ತೀನಿ ನಾನು ಅಂದೆ. ಸೊ ಯಾವ ಪಿಕ್ಚರ್ ನೀವು ಮಾಡು ಅಂತ ಹೇಳ್ದೆ. ಸೊ ಆ ಪಿಕ್ಚರ್ ನನಗೆ ಡೈರೆಕ್ಷನ್ ಕೊಟ್ಟ. ನನಗೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಕೊಟ್ಟರು. ಪಿಕ್ಚರ್ ತುಂಬ ಚೆನ್ನಾಗಿ ಬಂತು. ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಒಬ್ಬ ಮನುಷ್ಯ ಎಷ್ಟರ ಮಟ್ಟಿಗೆ ತ್ಯಾಗ ಮಾಡ್ತಾನೆ ಅನ್ನೋದಕ್ಕೆ ಆ ಪಿಕ್ಚರೇ ಹೆಸರು. ಆಮೇಲೆ ಅದಕ್ಕೆ ಪಿಕ್ಚರ್ಗೂ ಕೂಡ ಏನಾದ್ರು ಹೆಸರಿಡಬೇಕು ಅಂತ ಇದ್ದಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬುನೇ ಹೇಳ್ದ, ಇದು ತ್ಯಾಗ ಮಾಡೋದಿದೆ, ಆ ತ್ಯಾಗ ಮಾಡೋದ್ರಲ್ಲಿ ಹೆಸರಾದವನೇ ಕರ್ಣ. ಸೊ ಕರ್ಣ ಅಂತಲೇ ಇಟ್ಬೋಣ ಅಂತ ನಾವು ಹೇಳಿದೆ. ಕರ್ಣ ಅಂತ ಸಾಮಾನ್ಯವಾಗಿ ನಮ್ಮ ಕನ್ನಡದ ಜನಗಳು ಯಾರೂ ಇಟ್ಕೊಳ್ಳಲ್ಲ. ತಮಿಳ್ನವ್ರು ಬೇಕಾದ್ರೆ ಇಟ್ಕೋತಾರೆ, ನಮ್ಮಲ್ಲಿ ಯಾರೂ ಕರ್ಣ ಅಂತ ಇಟ್ಕೊಂಡಿಲ್ಲ. ನೀವ್ಯಾರು ಕೇಳಿದ್ದೀರ ಕರ್ಣನ ಕನ್ನಡದಲ್ಲಿ? ಇಲ್ಲ. ನಾನು ಹೇಳ್ದೆ ಇಟ್ಕೊಳ್ಳಲ್ವಲ್ಲ ಅಂತ. ನಮ್ಮ ಸಿನಿಮಾಕ್ಕೆ ಇಡೋಣ ಅಂತ ಹೇಳಿದೆ. ಅವ್ನು ದಾನ ಮಾಡ್ತಾನಲ್ಲ, ಮನುಷ್ಯನ ಮುಖ್ಯವಾಗಿದ್ದ ಏನು ಅಂದರೆ ಕಿಡ್ನಿ, ಅದನ್ನೇ ದಾನ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಕರ್ಣ ಅಂತ ಇಡೋಣ ಅಂತ. ಸೊ ಅದರಲ್ಲಿ ಅವನು ತ್ಯಾಗ ಮಾಡೋದು, ಆ ತ್ಯಾಗದಲ್ಲೇ ಆ ವಿಷ್ಣು ಪಾರ್ಟ್ ಮಾಡಿರೋದು ಭಾಳ ಮಜವಾಗಿದೆ. ಒಂದು ಸಾಂಗ್ ಮಾತ್ರ ಭಾಳ ಚೆನ್ನಾಗಿದೆ. ಆ ಕರ್ಣನಂತೆ ಅಂತ ಒಂದು ಹಾಡಿದೆ, ಅದಲ್ಲಿ ಭಾಳ ಚೆನ್ನಾಗಿದೆ. ಮನೇಲಿ ಕೇಳಿದೆ ಇನ್ನೇನು ಆಪ್ರೇಷನ್ಗೆ ಹೋಗಬೇಕು, ತಾನು ಮಾಡಬೇಕಾಗಿರೋ ಕೆಲಸ ಏನಿರುತ್ತೆ, ಎಲ್ಲರೂ ಮಲಗಿರ್ತಾರೆ, ನಮಸ್ಕಾರ ಮಾಡ್ತಾನೆ, ಬಾಗಿಲು ತೆಗಿತಾನೆ, ಹಾಲಿನ ಪ್ಯಾಕೆಟ್ ಬಂದಿರುತ್ತೆ, ಹಾಲು ಮನೆಯೊಳಗಿರ್ತಾನೆ, ಹೊರಗಡೆ ಬರ್ತಾನೆ, ಫೀಲ್ಡಲ್ಲೆಲ್ಲ ಹುಡುಗರು ಫುಟ್ಬಾಲ್ ಆಡ್ತಾ ಇರ್ತಾರೆ. ಅವನು ಫುಟ್ಬಾಲ್ ಅಂದರೆ ಆಸೆ, ಫುಟ್ಬಾಲ್ ಪ್ಲೇಯರ್ ಅವನು. ಸೊ ಹೋಗುವಾಗ ಆ ಫುಟ್ಬಾಲ್ ಆಡ್ತಾ ಫೀಲ್ಡ್ಗೆ ಹೋಗ್ತಾನೆ, ಆ ಬಾಲ್ ಕೈಲಿ ಸಿಗುತ್ತೆ, ಬಾಲ್ ಅಂತೆ ಚೆಂಡು ಜೀವನ ಅಂತ ರೆಫರ್ ಮಾಡ್ಕೊಂಡಿದ್ದಾನೆ. ಇದಕ್ಕೆ ಬರ್ತಾನೆ, ಅಲ್ಲೇ ಆಪ್ರೇಷನ್ ಆಗುತ್ತೆ. ಸೊ ದ ಹೋಲ್ ಎಪಿಸೋಡ್ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಟಚಿಂಗ್. ತುಂಬ ಮಜವಾಗಿತ್ತು ಅದನ್ನು ಮಾತ್ರ. ಶಂಕರ್ ನಾಗ್ ಅವರಿಗೆ 2 ಸಿನಿಮಾ ಮಾಡ್ತೀರಾ, ವಜ್ರಮುಷ್ಟಿ ಮತ್ತು ಹೊಸ ಜೀವನ. ಅವ್ರ ಜೊತೆಗೆ ಹೆಂಗಿತ್ತು ಸರ್? ಅವ್ರು ಯಾವತ್ತಿದ್ರೂ 10 ವರ್ಷದ ನಂತರ ಯೋಚನೆ ಮಾಡ್ತಾರೆ. ಹೌದು, ಭಾಳ ಕರೆಕ್ಟ್ ನೀವು ಹೇಳ್ತು. 10 ವರ್ಷದ ನಂತರ ನಮ್ಮ ಸರ್ಕಾರದವ್ರು ಯೋಚನೆ ಮಾಡೋಕ್ಕೋ 25 ವರ್ಷ ಹಿಂದೆ ಹೋಗ್ತಾರೆ.
ಆದರೆ ಶಂಕರ್ನಾಗ್ ಹಂಗಲ್ಲ. ಅವ್ರು ಏನಂತ ಹೇಳಿದ್ರು ನೋಡಿ, ಒಂದು ಕನ್ನಡ ಸಿನಿಮಾದಲ್ಲಿ ಅವ್ರ ಕನ್ನಡ ಚಿತ್ರರಂಗ ಚೆನ್ನಾಗಿ ಬರಬೇಕು ಅಂತಲೇ ಇದ್ದು ಒಂದು ರೆಕಾರ್ಡಿಂಗ್ ಥಿಯೇಟ್ರ್ ಬೇಕು ಅಂತ ಇವತ್ತಿನ ಫಿಲ್ಮ್ ಚೇಂಬರ್ ಇದೆಯಲ್ಲ, ಆ ಫಿಲಮ್ ಚೇಂಬರ್ ಮೇಲ್ಗಡೆ ಒಂದು ಥಿಯೇಟ್ರ್ ಮಾಡಿದ್ರು, ರೆಕಾರ್ಡಿಂಗ್ ಥಿಯೇಟ್ರು. ಸೊ ಏನಾಯಿತು, ಏನು ಕಥೆನೇನೋ, ಎಕ್ವಿಪ್ಮೆಂಟ್ ಸರಿ ಇಲ್ಲ, ಇಂಜಿನಿಯರ್ ಸರಿ ಬರಲಿಲ್ಲ, ರೆಕಾರ್ಡಿಂಗ್ ಕ್ವಾಲಿಟಿ ಬರಲಿಲ್ಲ, ಏನಿಲ್ಲ, ಭಾಳ ಕಷ್ಟಪಟ್ಟರು. ಇನ್ನೊಂದು ಆಸೆ ಏನಿತ್ತು ಅವ್ರಿಗೆ ಅಂತ ಹೇಳಿದ್ರೆ, ನೀವು ಕೇಳಿರ್ಬೋದು, ನಂದಿ ಬೆಟ್ಟಕ್ಕೆ ಕೆಳಗಡೆಯಿಂದ ಮೇಲ್ಗಡೆಗೆ ರೋಪ್ವೇ ಹಾಕಬೇಕು ಅಂತ ಜಪಾನಿಂದ ಟೆಕ್ನಿಷಿಯನ್ಸ್ನೆಲ್ಲ ಕರೆಸ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ರು ಅವರು. ರೋಪ್ವೇ ಇವತ್ತಿನ ದಿವಸನೂ ಜನಗಳು ಕೆಲವರು ಮಾತಾಡ್ತಾ ಇದ್ದಾರೆ, ಮಿನಿಸ್ಟ್ರು ಅವರು ಇವರು ಎಲ್ಲನೂ ರೋಪ್ವೇ ಹಾಕಬೇಕು ಅಂತ ಇದ್ದವರು. ಇನ್ನೊಂದೇನೆಂದರೆ ಯಾವತ್ತೂ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ ಶಂಕರ್. ಏನಂದ್ರೆ ಹೇಳಿದ್ರೆ, ಶೂಟಿಂಗ್ ಬಂದರು ಅಂತ ಹೇಳಿದ್ರೆ ಟೈಮ್ ಗ್ಯಾಪ್ ಇತ್ತು ಅಂದ್ಕೊಳ್ಳಿ, ನಾವು ಲೈಟಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆ್ಯಂಗಲ್ ಚೇಂಜ್ ಮಾಡೋಕೆ ಲೈಟಿಂಗ್ ಮಾಡ್ಕೋಬೇಕು ಅಂತಲೇ ಇವರು ಒಂದು ಕ್ಯಾರವಾನ್ ವ್ಯಾನ್ ಇಟ್ಕೊಂಡಿರೋರು. ಈ ಥರ ಕ್ಯಾರವಾನ್ ಅಲ್ಲ, ಸುಮ್ಮನೆ ಚಿಕ್ಕದು ವ್ಯಾನ್ ಥರ. ಅದು ಹಿಂದ್ಗಡೆ ಟೇಬಲ್ಲು, ಆಮೇಲೆ ಟೈಪ್ರೈಟ್ರು, ಆಮೇಲೆ ಚಿಕ್ಕ ಫ್ರಿಡ್ಜು, ಚಿಕ್ಕ ಸ್ಟವ್ವು ಇವೆಲ್ಲ ಇರೋದು. ಸೊ ಗ್ಯಾಪ್ ಇತ್ತು ಅಂತ ಹೇಳಿದರೆ ಆ ಟೈಪ್ರೈಟ್ರ್ ಒಂದಿರೋದು. ಟೈಪ್ರೈಟ್ರು ಇವ್ರು ಏನು ಬೇಕು ಅನ್ನೋದು ಅದನ್ನು ಕತೆ ಮಾಡ್ಕೊಳ್ಳೋರು ಏನು ಮಾಡೋರು ಅಲ್ಲಿ ಟೈಪ್ ಮಾಡ್ತಾ ಕೂತಿರು. ಟೈಮ್ ವೇಸ್ಟ್ ಮಾಡ್ತಾನೆ ಇರಲಿಲ್ಲ. ಡಬ್ಬಿಂಗ್ ಇದೆ ಅಂದ್ಕೊಳ್ಳಿ, ಡಬ್ಬಿಂಗ್ ಇದ್ದಾಗ ಇವತ್ತಿನ ದಿವಸ ಡಬ್ಬಿಂಗ್ ಎಲ್ಲ ಇದರಲ್ಲಿದೆ, ಡಿಜಿಟಲ್ ಥರ ಆಗೋಗ್ಬಿಟ್ಟಿದೆ. ಆವತ್ತಿನ ದಿವಸ ನಾವು ಫಿಲಮಲ್ಲಿ ಡಬ್ ಮಾಡ್ತಾಯಿದ್ದು, ಲೂಪ್ ಹೋಲ್ ಅಂತೀವಿ, ಲೂಪ್. ಸೊ ಒಂದು ಬೊಟ್ಟು 8 ಅಡಿ ನಾವು 10 ಅಡಿದು ಒಂದು ಲೂಪ್ ಮಾಡ್ತೀವಿ. ಮಧ್ಯ ಪಿಕ್ಚರ್ ಟು ಪಿಕ್ಚರ್ ಗ್ಯಾಪ್ಗೆ ಒಂದು ಲೀಡರ್ ಕೊಡ್ತೀವಿ, ಯಾಕೆಂದರೆ ನೆಕ್ಸ್ಟ್ ಲೂಪ್ಗೆ ಪ್ರಿಪೇರ್ ಆಗೋದಕ್ಕೋಸ್ಕರ ನೆಕ್ಸ್ಟ್ಗೆ. ಸೊ ಆ ಥರದಲ್ಲಿ ಇವರು ಏನು ಮಾಡೋರು ಅಂತ ಹೇಳಿದ್ರೆ, ಆ ಪಿಕ್ಚರ್ ರನ್ ಮಾಡ್ತಿರೋ ಯಾವಾಗ ಇದು ಲೀಡರ್ ಬರುತ್ತೋ ಆ ಟೈಮಲ್ಲಿ ಇವರು ಡೆಕರಾನಲ್ಡೋ ಹಿಂದುದ ಇಟ್ಕೊಂಡು ಕ್ರಾಸ್ ವರ್ಡ್ ಮಾಡೋರು. ಇನ್ ಬಿಟ್ವೀನ್ ಗ್ಯಾಪ್ ಇದೆಯಲ್ಲ, ಟ್ರರ್ ಅಂತ ಓಡೋ ಟೈಮಲ್ಲೂ ಕೂಡ ನ್ಯೂಸ್ ಪೇಪರು ಪೆನ್ ಇಟ್ಕೊಂಡು ಕ್ರಾಸ್ ವರ್ಡ್ ಮಾಡೋರು. ಅಷ್ಟು ಸ್ಪಾಂಟೇನಿಯಸ್ಸು, ಸ್ಪಾರ್ಕ್. ಅಕಸ್ಮಾತ್ ಡ್ರೈವರು ಅವನು ವೈಟ್ ಫೀಲ್ಡ್ಗೆ ಕರ್ಕೊಂಡು ಹೋಗಬೇಕು, ಅವ್ರ ಮನೆ ಅಲ್ಲೆಲ್ಲೋ ಇತ್ತಲ್ಲ, ದೂರ ಇತ್ತು, ಆವಾಗ ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಹೋಗಬೇಕು ಅಂದಾಗ ಡ್ರೈವರ್ ನೀ ಬಾರ ಅಂತ ಕಾರ್ ತೊಗೊಂಡೋಗ್ಬಿಟ್ಟು ಇವರೇ ಡ್ರೈವ್ ಮಾಡಿಬಿಟ್ಟು ಅವನ್ನ ಎಲ್ಲೋ ಪರ್ಟಿಕ್ಯುಲರ್ ಜಾಗ ಎಲ್ಲಿ ಇಳಿಬೇಕೋ ಆ ಜಾಗದಲ್ಲಿ ಇಳಿಸ್ಬಿಟ್ಟು ಅವ್ರ ಕಾರ್ನ ಅವ್ರ ಮನೆಗೆ ತೊಗೊಂಡೋಗ್ಬಿಟ್ಟು ಕಾರ್ನ ಅಲ್ಲೇ ಇಟ್ಕೊಂಡು ಮಾರನೇ ದಿವಸ ಆ ಕಾರ್ನ ಡ್ರೈವ್ ಮಾಡಿಕೊಂಡು ಇವನು ಹೇಳ್ಬಿಡೋರು ಶೂಟಿಂಗ್ ಜಾಗಕ್ಕೆ ಬಂದ್ಬಿಡು ಅಂತ. ಅಪ್ ಆ್ಯಂಡ್ ಡೌನ್ ಇವರೇ ಡ್ರೈವ್ ಮಾಡ್ಕೊಂಬರೋರು, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಆ ಥರ ಇದು ಸ್ಪಾರ್ಕು. ಶೂಟಿಂಗ್ ಪ್ಯಾಕಪ್ ಆಯಿತು, ಹೊರಡ್ಬೋದು ಸಾರ್ ಅಂತ ಹೇಳಿದ್ರೆ ಆಯಿತು ಅಂತ ಹೇಳ್ತಿದ್ದಂಗೆ ಅಷ್ಟೇ, ಇಲ್ಲೇ ಈ ಬಟನ್ ಬಿಚ್ಚಿದ್ರು, ಪ್ಯಾಂಟ್ ಬಿಚ್ಚಿದ್ರು, ಅದು ಬಿಚ್ಚಿದ್ರು, ಅಲ್ಲಿ ಗೇಟ್ ಇರೋ ಹೊತ್ತಿಗೆ ಎಲ್ಲ ಬಿಚ್ಚಿ ಅವ್ರು ಪ್ಯಾಂಟ್ ಹಾಕೊಂಡು ಹೊರಟೋಗೋರು. ಅಷ್ಟು ಅದು ಇದೆ ಶಂಕರ್ನಾಗ್, ಬೇರೆ ಏನಿಲ್ಲ. ಸರ್, ಜನನಾಯಕ ಸಿನಿಮಾ ಟೈಮಲ್ಲಿ ವಿಷ್ಣು ಸರ್ ಕೋಪ ಮಾಡ್ಕೊಂಡಿದ್ರಂತೆ, ಯಾಕೆ? ಜನನಾಯಕದಲ್ಲ, ನನ್ನ ಜನನಾಯಕ ಕೋಪ ಮಾಡ್ಕೋತಾನೆ ಅವನು? ಇಲ್ಲ. ಯಾವ ಸಿನಿಮಾದಲ್ಲಿ? ಅದೆಲ್ಲ ಯಾಕೆ ಹೇಳೋಕೆ ನಾನು ಇತ್ತು, ಅದು ಏನೋ ಈಗ ಎಲ್ರಿಗೂ ಆಗುತ್ತೆ ಅಂತ ಹೇಳಿದ್ರಲ್ಲ, ಆ ಥರ ಏನೋ ಒಂದು ನನಗೆ ಗೊತ್ತಿಲ್ಲ, ಅದು ನನಗೂ ಅವನಿಗೂ ಸ್ಮಾಲ್ ಇದಾಯಿತು. ಅದಕ್ಕೆ ಮಾತಾಡೋದೆ ಅದು ಏನಂತಂದರೆ, ಒಂದು ಮತ್ತೆ ಹಿಡ್ತಕ್ಕೆ ಹೋಗಿಲ್ಲದಲ್ಲಿ ಕ್ಲಾಶು. ಮತ್ತೆ ಹಿಡ್ತಕ್ಕಾಗಿಲ್ಲ, ಒಂದು ಬರಿಯಲ್ಲಿ ಯಾರ್ಡಲ್ಲಿ ವಿಲ್ಸನ್ ಗಾರ್ಡನ್ ಹತ್ರ ಒಂದು ದೊಡ್ಡ ಬರಿಯಲ್ಲಿ ಯಾರ್ಡಿದೆ ಕ್ರಿಶ್ಚಿಯನ್ದು, ಆಡುಗೋಡಿ ಹತ್ರ. ಅಲ್ಲಿ ಬರಿಯಲ್ಲಿ ಯಾರ್ಡಲ್ಲಿ ಶೂಟಿಂಗ್ ಇಟ್ಟಿದ್ದೆ ನಾನು, ಮತ್ತೆ ಹಿಡ್ತಕ್ಕೆ ಹೋಗಿಲ್ಲ ಅಂತ. ಕಾರಣ ಏನು ಅಂದರೆ, ಒಂದು ಸಿಚುವೇಷನ್ನಲ್ಲಿ ಹುಡುಗಿಯರೆಲ್ಲ ಮಾತಾಡ್ತಾ ಕೂತ್ಕೋತಾರೆ, ನಾನು ಧೈರ್ಯ ನಂಗೆ ಧೈರ್ಯ ಅಂತ. ಹೀರೋಯಿನ್ ನಾನು ಧೈರ್ಯ. ಹಾಗಾದ್ರೆ ನೀ ಧೈರ್ಯ ಇದ್ದರೆ ರಾತ್ರಿ 12 ಗಂಟೆ ಹೊತ್ತಿಗೆ ಈ ಸ್ಮಶಾನಕ್ಕೆ ಹೋಗಿದ್ದೇನೆ, ಇದು ಒಂದು ಸ್ಟ್ಯಾಚ್ಯೂ ಇದೆಯಲ್ಲ, ಆ ಸ್ಟ್ಯಾಚ್ಯೂ ಕೈಗೆ ನೀನು ಬಳೆ ಹಾಕ್ಬಿಟ್ಟು ಬರಬೇಕು ರಾತ್ರಿ 12 ಗಂಟೆಗೆ. ಓಕೆ ಅಂತ. ಈ ರಾತ್ರಿ 12 ಗಂಟೆಗೆ ಅನ್ನೋದನ್ನು ಈ ರೌಡಿಗಳು ಕೇಳಿಸ್ಕೊತಾರೆ ಹಿಂದ್ಗಡೆ. ಸರಿ, ಈ ಹುಡುಗಿರೆಲ್ಲ ಬರ್ತಾರಲ್ಲ, ಸರಿ ರಾತ್ರಿ 12 ಗಂಟೆಗೆ ಹೀರೋಯಿನ್ ಬರ್ತಾಳೆ. ಬರುವಾಗಲೇ ಆ ಗೇಟ್ ತುಕ್ಕು ಹಿಡಿದಿರುತ್ತೆ, ಗೇಟು ಏನತ್ತೆ. ಕ್ರಿಶ್ಚಿಯಾನಿಟಿ ಇದು ಸಿಮಿಟ್ರಿ, ಇದು ಭಾಳ ಚೆನ್ನಾಗಿ ತೆಗೆದಿದ್ದೀನಿ ನಾನೇ. ಒಳಗಡೆ ಎಲ್ಲ ಹೋಗ್ತಾಳೆ. ಆ ಸ್ಟ್ಯಾಚು, ಒಂದೊಂದು ಸ್ಟ್ಯಾಚ್ಯೂನು ಒಂಥರ ನಮ್ಮ ಸ್ಟ್ಯಾಚು ಆದರೆ ಏನಿರುತ್ತೆ, ಬರೀ ಬಾಕ್ಸು ಅಷ್ಟೇ ಅದು. ಆದರೆ ಕ್ರಿಶ್ಚಿಯನ್ಸ್ ಆಗಿದ್ರೇ ಸ್ಟ್ಯಾಚ್ಯೂಗಳಿರುತ್ತೆ, ಇದು ಥರವರಿ ಇರುತ್ತೆ. ಸೊ ಆ ಥರ ಯಾವುದೋ ಒಂದು ಸ್ಟ್ಯಾಚ್ಯೂ ಮೊದಲೇ ಹೇಳಿದ್ದು, ಅಲ್ಲಿ ಹೋಗಿದ್ದೇನೆ ಬಳೆ ಹಾಕಬೇಕು. ಬಳೆ ಹಾಕ್ತಾಳೆ, ಕೈಗೆ ಬಳೆ ಹಾಕ್ತಾಳೆ, ಹೊರಗಡೆ ಸ್ವಲ್ಪ ಬರ್ತಾಳೆ. ಬರ್ತಿದ್ದಂಗೆ ಭೂಮಿಯಿಂದ ಈ ಪಿಶಾಚಿಗಳು ಬರುತ್ತೆ. ಈ ಭೂಮಿಯಿಂದ ಒಂದು ಪಿಶಾಚಿ ಬರುತ್ತೆ,
ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ 2 3 4 ಒಂದಿಷ್ಟು ಜನ ಪಿಶಾಚಿಗಳು ಬಂದ್ಬಿಡ್ತವೆ. ಈ ಕಳ್ಳರುಗಳಿದೆ ಕೇಳ್ಕೊಂಡ್ರಲ್ಲ ಅವರೆಲ್ಲ ಇವಳು ಹೊತ್ಕೊಂಡು ಹೋಗೋಣ ಅನ್ನೋಕ್ಕೋಸ್ಕರ ರಾತ್ರಿ ಪಿಶಾಚಿಗಳ ಥರ ಡ್ರೆಸ್ ಹಾಕ್ಕೊಂಡು ಬಂದುಬಿಟ್ಟಿರ್ತಾರೆ. ಹಾಕ್ಕೊಂಡು ಇವಳನ್ನೆಲ್ಲ ಹಿಡ್ಕೊಂಡಿದ್ದಾನೆ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ನಾಯಕ ಬರ್ತಾನೆ. ನಾಯಕ ಬಂದು ಅವನ್ನ ಸೇವ್ ಮಾಡ್ತಾನೆ. ಈ ಸಿಚುವೇಶನ್ ನಾನು ಅಲ್ಲಿ ಇಟ್ಟಿದ್ದು ಕಾರಣ ಏನಾಗುತ್ತೆ, ಇದೆಲ್ಲ ಮಾಡ್ತಾ ಇರುವಾಗ ಏನಾಗುತ್ತೆ ಅಂದರೆ ಅಭಿಮಾನಿಗಳಾಗಿಲ್ಲದೆ ದುರಭಿಮಾನಿಗಳಾಗಿರ್ತಾರೆ. ಒಂದೊಂದ್ಸತಿ ಯಾರೋ ಏನೋ ಅಂದರೆ ವಿಷ್ಣುಗೆ ಏನೋ ಅಂದ್ಬಿಟ್ರು, ಅದು ಕೋಪ ಬಂದ್ಬಿಡ್ತು ವಿಷ್ಣುಗೆ. ಇನ್ನು ನಮಗೆಲ್ರಿಗೂ ಕೇಳಿಸ್ತು ಏನಂದ್ರು ಏನು ಮಾಡಿದ್ರು ಅಂತ. ಸೊ ಎಲ್ಲ ಹುಡುಕಿದ್ರು ಅವ್ನು ಸಿಗಲಿಲ್ಲ, ಎಲ್ಲ ಹೊಟ್ಟೋದ. ವಿಷ್ಣು ಕೋಪ ಬಂದ್ಬಿಡ್ತು. ಯಾಕೆಂದ್ರೆ ಅವ್ನು ಮೊದಲೇ ಈ ಜಾಗದಲ್ಲಿ ಶೂಟಿಂಗ್ ಬೇಡ ಅಂತ ನಂಗೆ ಹೇಳಿದ್ರು. ನಾನು ಅವನು ಕನ್ವಿನ್ಸ್ ಮಾಡಿದ್ದೆ, ಇಲ್ಲ ಇದು ಚೆನ್ನಾಗಿರುತ್ತೆ, ನೈಟ್ ಎಫೆಕ್ಟಲ್ಲಿ ಈ ಥರ ಲೈಟ್ ಆ್ಯಂಡ್ ಶೇಡಲ್ಲಿ ಈ ಸ್ಟ್ಯಾಚ್ಯುಗಳು ಅದು ಇದು ತೋರಿಸಿದಾಗ ಒಂಥರ ನೋಡೋರಿಗೇ ಭೀಕರವಾಗಿರುತ್ತೆ ಅಂತ ಏನೋ ಒಪ್ಕೊಂಡಿದ್ದ. ಮೊದಲನೇ ದಿವಸಕ್ಕೇ ಇದಾಗೋಯ್ತು. ಸೊ ಈಗಾದ ತಕ್ಷಣ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು, ಶೂಟಿಂಗ್ ಪ್ಯಾಕಪ್ ಆಗೋಯ್ತು. ಸೊ 3 ದಿನ ಅವನು ಈ ಲೊಕೇಶನಲ್ಲಿ ಶೂಟಿಂಗ್ ಮಾಡಿದ್ರೆ ನಾನು ಬರೋಲ್ಲ ಅಂದ್ಬಿಟ್ರು. ನನಗೆ ನನ್ನ ಕತೆಗೆ ನನ್ನ ಕಲ್ಪನೆಗೆ ಇದೇ ಕರೆಕ್ಟಾದ ಪ್ಲೇಸ್, ಇದಕ್ಕಿಂತ ಬಿಟ್ಟರೆ ಬೇರೆ ಅಲ್ಲವೇ ಇಲ್ಲ. ಇವತ್ತು ರಾಜಾರೋಷವಾಗಿ ಹೇಳ್ತೀನಿ, ಇವತ್ತಿಲ್ಲ ವಿಷ್ಣು ಪರವಾಗಿಲ್ಲ, ಇದ್ದಾಗಲೇ ಹೇಳ್ತಿರ್ಬೇಕಾರೆ. ಏನಾಗೋಯ್ತು ಅಂದರೆ ಅವ್ನು ಮಾಡಲ್ಲ ಅಂತ ಹೇಳಿದೆ. ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಸರ್ ಏನು ಮಾಡೋಣ ಸರ್ ಏನು ಮಾಡೋಣ ಅಂತ. ನಮಗೆಲ್ಲ ಯಾವಾಗಲೂ ನಮಗೆ ಆಗಿನ ಕಾಲದೆಲ್ಲ ಹಳೆ ಗಂಡನ ಪಾದವೇ ಗತಿ ಅಂದರೆ ಪ್ಯಾಲೇಸೇ ಗತಿ. ಸೊ ಪ್ಯಾಲೇಸಲ್ಲೇ ಮಾಡೋಣ ಅಂತ. ಸೊ ನಾನು ಇಟ್ಟಿದ್ದು ಇದನ್ನು ನೈಟಲ್ಲೇ ತೆಗೆದಿದ್ದೆ. ಇದು ಡೇ ಫಾರ್ ನೈಟ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ಏನೂ ಚೆನ್ನಾಗಿರಲ್ಲ, ಇನ್ನೂ ಚೆನ್ನಾಗಿಲ್ಲ ಇವತ್ತು ಕೂಡ. ಸೊ ಏನು ಮಾಡಿದ್ರು, ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ, ನಾನು ಶೂಟಿಂಗ್ ಮಾಡಲ್ಲ ಈ ಜಾಗದಲ್ಲಿ ಅಂದರೆ ತಪ್ಪಾಗೋಗ್ಬಿಡುತ್ತೆ. ಆಮೇಲೆ ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತೆ, ಎಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟಿರ್ತಾರೆ. ಓಕೆ ಡೇ ಫಾರ್ ನೈಟ್ ಮಾಡಿದು, ಶೂಟಿಂಗೆಲ್ಲ ಆಯಿತು. ನನಗೆ ತುಂಬ ಬೇಜಾರಾಗೋಯ್ತು ಈ ವಿಷಯ. ಬೇಜಾರಾದ ತಕ್ಷಣ ನಾನೇನು ಮಾಡಿದೆ ಅಂದರೆ, ನೆಕ್ಸ್ಟ್ ಶೂಟಿಂಗ್ ಹೋಗ್ಬೇಕಲ್ಲ, ಈ ಥರ ಅವ್ರು ಮಾತಾಡಿದೆ ನಾನು ಮಾತಾಡಿದೆ ಚೆನ್ನಾಗಿರಲ್ಲ. ಡೈರೆಕ್ಟ್ರು ಒಬ್ಬ ಆರ್ಟಿಸ್ಟು ಗಂಡ ಹೆಂಡತಿ ಇದ್ದಂಗೆ, ನನ್ನ ಮನಸ್ಸಿನ ಭಾವನೆ ಅವ್ರಿಗೆ ಹೇಳೋಕ್ಕೋ ಅವ್ರ ಭಾವನೆ ನನಗೆ ಬರಬೇಕು. ನಮ್ಮಿಬ್ಬರದು ರ್ಯಾಪೋರ್ಟ್ ಹಂಗಿರಬೇಕು ಅಂದ್ಕೊಂಡಿದ್ದೇನೆ. ನಾನೇ ವಿಷ್ಣುಗೊಂದು ಕೂತ್ಕೊಂಡು ಲೆಟ್ರ್ ಬರೆದ್ಬಿಟ್ಟೆ, ನಾವಿಬ್ಬರು ಗಂಡ ಹೆಂಡತಿ ಇದ್ದಂಗೆ ಡೈರೆಕ್ಟ್ರು ಇದು. ಸೊ ನೀವು ನನ್ನ ಜೊತೆ ಮಾತಾಡ್ದೇ ಇದ್ದಿದ್ದರಿಂದ ನಮಗೆ ಅಷ್ಟಾಗಿ ಪಿಕ್ಚರಿಗೆ ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ನೀವು ಯಾರನ್ನ ಬೇಕಾದ್ರೂ ಇಟ್ಕೊಂಡು ಡೈರೆಕ್ಷನ್ ಮಾಡ್ಬೋದು, ನನ್ನದೇನು ಅಬ್ಜೆಕ್ಷನ್ ಇಲ್ಲ. ನಾನು ಇವತ್ತೇ ಫೈಲ್ ಕೊಟ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಲೆಟ್ರನ್ನ ನನ್ನ ಅಸೋಸಿಯೇಟ್ ಕೊಟ್ಬಿಟ್ಟು ಯವನಿಕಾದಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾಯಿದ್ದೆ. ಯಾವನಿಗೂ ಧೈರ್ಯ ಬರಲ್ಲ ಈ ಥರ. ನಮ್ಮ ಅಸಿಸ್ಟೆಂಟ್ ಅವರು ವಿಷ್ಣು ಬಂದರು, ಎಲ್ಲಿ ಭಾರ್ಗವ ಎಲ್ಲಿ ಡೈರೆಕ್ಟ್ರು ಅಂದರು. ಸರ್ ಅಲ್ಲಿ ಕೂತಿದ್ದಾರೆ ಸರ್ ಅಂದರು. ನಾನೊಬ್ಬನೇ ಆಡಿಟೋರಿಯಮಲ್ಲಿ ನಾನೊಬ್ಬನೇ ಕೂತಿದ್ದೆ. ಮಿಕ್ಕಿದ್ದು ವಿಷ್ಣು ಬಂದರೆ ಎಲ್ಲರೂ ಹೊರ್ಟೋಗ್ತಾರಲ್ಲ ಆ ಥರ ಇರುತ್ತಲ್ಲ, ನಾನು ಒಬ್ಬಲ್ಲಿ ಕೂತಿದ್ದೆ. ಏನು ಯಾಕಲ್ಲಿ ಕೂತಿಯಲ್ಲಿ ಅಂದರು. ಲೆಟ್ರ್ ಕೊಟ್ಟರು. ಅವನು ಲೆಟ್ರ್ ಓದಿದ್ದು ನಾನೇ ಅಂದ. ನನಗೆ ನಾನು ಏನೋ ನಾನು ಕರಿತಾ ಇದ್ದೇನೆ ಅಂತ ಅಂದ್ಕೊಳ್ಳಿಲ್ಲ, ನನಗೆ ಗೊತ್ತು, ನನಗೆ ನಾನು ನೋಡಲೇ ಇಲ್ಲ. 2 ಸತಿ 3 ಸತಿ ಆದಮೇಲೆ ಮರ್ಯಾದೆ ಇರಲ್ಲ ಅಂತ ಅದೇ ಅಂದ. ಹೋದೆ. ಏನಾಯಿತು ಅಂದ. ಮನಸ್ಸಿನ ಭಾವನೆ ಅಂದೆ. ಅವೆಲ್ಲ ಏನಿಲ್ಲ, ಅವನು ಎಲ್ಲ ಏನಿಲ್ಲ ಅಂದ್ಬಿಟ್ಟು ಆ ಲೆಟರ್ ನಾನು ಜೋಬಲ್ಲಿ ಇಟ್ಬಿಟ್ಟು ಶೂಟಿಂಗ್ ಶುರು ಮಾಡೋಣ ಅಂತಂದ. ಅದು ಶೂಟಿಂಗ್ ಮಾಡಿ ಇದು ಇನ್ಸಿಡೆಂಟ್ ಆಗಿರೋದು ಸರ್. ಅದಾದಮೇಲೆ ಶಿವಣ್ಣನ ಜೊತೆ 2 ಸಿನಿಮಾ ಮಾಡಿದ್ರಿ, ಜಗಮೆಚ್ಚಿದ ಗಂಡು ಮತ್ತು ಜಗಮೆಚ್ಚಿದ ಮಗ ಮತ್ತು ಗಂಡುಗಲಿ ಕುಮಾರರ. ಜಗಮೆಚ್ಚಿದ ಹುಡುಗ, ಅದು ಜಗಮೆಚ್ಚಿದ ಮಗ. ಜಗಮೆಚ್ಚಿದ ಮಗ ರಾಜ್ಕುಮಾರ್ ಪಾರ್ಟ್ ಮಾಡಿದ್ದು, ಅದು ಹುಣಸೂರು ಕೃಷ್ಣಮೂರ್ತಿಗಳು ಡೈರೆಕ್ಷನ್ ಮಾಡಿದ್ದು. ಜಗಮೆಚ್ಚಿದ ಹುಡುಗ ರಾಜ್ಕುಮಾರ್ ಮಗ ಪಾರ್ಟ್ ಮಾಡಿದ್ದು ಶಿವಣ್ಣ. ಡೈರೆಕ್ಷನ್ ಮಾಡಿದ್ದು ಅಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು, ಇಲ್ಲಿ ಹೆಚ್ಚು ಕಮ್ಮಿ ಅವ್ರ ಮಗ ಇದ್ದಂಗೆ ನಾನೇ ಡೈರೆಕ್ಟ್ ಮಾಡಿದ್ದು. ಮತ್ತೊಂದು ಗಂಡುಗಲಿ ಕುಮಾರರ. ಅದೇನೇ ಹೇಳ್ದು. ಸೊ ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತು? ಶಿವಣ್ಣನ ಅಭಿನಯ ಆಗಿರ್ಬೋದು. ಇಲ್ಲ, ಶಿವಣ್ಣ ಅವ್ರು ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅಲ್ಲಿ ಆ ಪಿಕ್ಚರ್ ನೋಡಿಬಿಟ್ಟು ಜಗಮೆಚ್ಚಿದ ಹುಡುಗ ನೋಡಿಬಿಟ್ಟೆ ರಾಜ್ಕುಮಾರ್ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಶಿವಣ್ಣನ ಕೈಲಿ ಚೆನ್ನಾಗಿ ಪಾರ್ಟ್ ಮಾಡಿಸಿದ್ದೀರಾ, ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಾ ಅಂದರು ರಾಜ್ಕುಮಾರ್ ಸರೇನೆ. ಸರ್ ನೀವು ಏನು ಸರ್ ಹಿಂಗೆ ಹೇಳ್ತೀರಾ, ಅವ್ನು ನಿಮ್ಮ ಮಗ ಅಲ್ವ ಸರ್, ಚೆನ್ನಾಗಿ ಪಾರ್ಟ್ ಮಾಡಿದೆ, ಇನ್ನೇನು ಅಂದೆ. ಧೈರ್ಯವಾಗಿ ಹೇಳಿದೆ, ಇಲ್ಲ ಅವ್ನ ಭಾಷೆ ಅದು ಇದು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಾ ಅಂತಂದರು. ಸರಿ, ಗಂಡುಗಲಿ ಕುಮಾರ್ ರಾಮ ಆದ ನಂತರ ನೀವು ನಿರ್ದೇಶನದಿಂದ ಸ್ವಲ್ಪ ಹಿಂದಕ್ಕೆ ಬರ್ತೀರಾ.
ಯಾಕೆ ಆಸಕ್ತಿ ಕಮ್ಮಿ ಆಯ್ತಾ ಅಥವಾ ಕಾಲಕ್ಕೆ ತಕ್ಕದಂತೆ ನಡಿಬೇಕು ಅನ್ನಿಸ್ತಾ? ಇಲ್ಲ, ಆ ಥರದ್ದೇನೂ ಇಲ್ಲ. ನಾನು ಹೇಳ್ತೀನಲ್ಲ, ಮಾಡಿದೆ ಒಂದು 50 ಸಿನಿಮಾದವರೆಗೂ ಮಾಡಿದ್ದೀನಿ. ಓಕೆ, ಇಲ್ಲಿ ಇದೇ ಸಾಕು ಅಂತ ಅನ್ನಿಸ್ಬಿಡ್ತೇನೆ. ಅಂದರೆ ಜೀವನ ನನಗೆ ಅಪ್ಪನಿಂದ ಪ್ರಾರಂಭ ಆಯಿತು, ಮಗನಿಂದ ಕೊನೆ ಆಗೋದಾರ ಆಗಲಿ ಬಿಡಿ, ಹಾಗೇನೆ ಆಯಿತು. ನಾನು ಯಾರನ್ನೂ ಕೂಡ ನನ್ನ ಜೀವಮಾನದಲ್ಲಿ ನಾನು ಸಹಾಯಕ ನಿರ್ದೇಶಕನಾದಾಗಿಂದ ಒಬ್ಬರನ್ನ ಅವಕಾಶ ಕೇಳ್ದವನಲ್ಲ. ಅವಕಾಶಗಳು ಆವಾಗವೇ ನನಗೆ ಹುಡ್ಕೊಂಬಂದವರು. ನಾನು ನಿರ್ದೇಶಕನಾದ ಮೇಲೂ ಕೂಡ ಅಷ್ಟೇ, ಯಾರನ್ನೂ ಹೋಗಿ ಅವಕಾಶ ಕೇಳ್ದವನೇ ಅಲ್ಲ. ಅದು ದ್ವಾರಕೀಶ್ ಹತ್ರನೇ ಆಗಿರ್ಬೋದು ಅಥವಾ ಬೇರೆ ಯಾರ ಹತ್ರನೇ ಆಗಿರ್ಬೋದು, ಅವಕಾಶಗಳು ಅದನ್ನೇ ಬಂದಿದ್ದು, ಅದನ್ನೇ ಕೊಟ್ಟಿದ್ದು. ಸೊ ಆ ಥರ ನಾನು ಎಲ್ಲನೂ ಹುಡ್ಕೊಂಬಂದಿದ್ದು. ಯಾರಿಗೆ ನಿರ್ಮಾಪಕರು ಬೇಕು ಅಂತಿದ್ದರೆ ಬರ್ತಾರೆ, ಬರಲಿಲ್ಲ ಅಂದರೆ ಅದಕ್ಕೆ ಯೋಚನೆ ಬಿಡಬಾರ್ದು. ಅಯ್ಯೋ ಅಂದ್ಬಿಟ್ಟು ನಾನು ಯಾವಾಗಲೂ ಕೂಡ ನಿರ್ಮಾಪಕರ ಮನೆಗೆ ಅಥವಾ ನಿರ್ಮಾಪಕರ ಕಾಂಪೌಂಡಿಗೆ ಹೋದವನೇ ಅಲ್ಲ. ಅವಕಾಶ ಕೊಡಿ ಅಂತ ಕೇಳ್ದವನೂ ಅಲ್ಲ. ಹೇಗೋ ಏನು ಬರುತ್ತೋ ಅದರಲ್ಲೇ ತಿನ್ನೋದು, ಏನು ಬರುತ್ತೋ ಅದರಲ್ಲೇ ಹೊಂದ್ಕೊಂಡಿರೋದು. ಆಮೇಲೆ ದೇವರು ಜೀವನ ಚೆನ್ನಾಗಿ ಕೊಟ್ಟಿಯಾನೆ. ಆವತ್ತಿನ ದಿವಸ 350 ರೂಪಾಯಲ್ಲಿ ಜೀವನ ಮಾಡ್ತಾಯಿದ್ದೆ. ಇವತ್ತು ದಿವಸ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೆ. ಅವತ್ತು ಏನೂ ಇರಲಿಲ್ಲ, ಇವತ್ತು ಎಲ್ಲನೂ ಕೊಟ್ಟಿಯಾನೆ ದೇವರು. ಮನೆ ಕೊಟ್ಟಿಯಾನೆ, ಮನೆ ಕೊಟ್ಟಿಯಾನೆ, ಕಾರ್ ಕೊಟ್ಟಿಯಾನೆ, ಅದು ಕೊಟ್ಟಿಯಾನೆ, 3 ಮಕ್ಕಳು ಕೊಟ್ಟಿಯಾನೆ, ಒಳ್ಳೆ ಹೆಂಡತಿ ಕೊಟ್ಟಿಯಾನೆ. ಆವಾಗ ಇಂಟರ್ವ್ಯೂ ಮಾಡೋಕ್ಕೆ ನಿಮ್ಮಂಥ ಹುಡುಗಿರು ಬರ್ತಾರೆ, ಅದಕ್ಕಿಂತ ಇನ್ನೇನು ಬೇಕು? ಸರ್, ನಿಮಗೆ ಇವತ್ತಿಗೂ ಏನಾದರೂ ಅನಿಸುತ್ತಾ ಯಾರ ಜೊತೆಯಾದರೂ ಕೆಲಸ ಮಾಡಬೇಕಿತ್ತು, ಈ ಹೀರೋಗೆ ನಾನು ಆ್ಯಕ್ಷನ್ ಕಟ್ ಹೇಳಬೇಕಿತ್ತು, ಅಥವಾ ಈ ಕಥೆಯನ್ನು ನಾನು ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಬೇಸರ ಏನಾದರೂ? ಇಲ್ಲ, ನನಗೆ ಏನು ಅಂದರೆ ಮೊದಲೊಂದು ರವಿಚಂದ್ರನ್ ಮೇಲೆ ನನಗೆ ತುಂಬ ಆಸೆ. ಯಾಕೆಂದರೆ ರವಿಚಂದ್ರನ್ ತಂದೆಯವರು ನನಗೆ ಬಹಳ ಬೇಕಾದವರು. ಅವ್ರ ಕಂಪನಿಲಿ ಅವ್ರಿಗೆ ನಾನು ಇದು ಒಂದೇ ಗುರಿ ಅನ್ನೋ ಪಿಕ್ಚರ್ನ MP ಶಂಕರ್ಗೆ ನಾನು ಡೈರೆಕ್ಷನ್ ಮಾಡಿಕೊಟ್ಟಿದ್ದ ಪಿಕ್ಚರ್ನ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿತ್ತು. ಸೊ ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ. ರವಿನೂ ಅಷ್ಟೇ, ರವಿಚಂದ್ರನನ್ನಲ್ಲ, ರವಿ ಅಂತಲೇ ಅನ್ನೋದು. ಅವನು ಅಷ್ಟೇ, ಇವತ್ತು ಕೂಡ ಎಲ್ಲಿ ಸಿಕ್ಕಿದ್ರು ಕೂಡ ತುಂಬ ಮರ್ಯಾದೆಗೆ ಮಾತಾಡಿಸ್ತಾರೆ. ಆವಾಗ ಅವರು ತುಂಬ ಬ್ಯುಸಿ ಇದ್ದಾಗ ಅವ್ರದ್ದೊಂದು ಪಿಕ್ಚರ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಸೊ ಅದನ್ನು ಲಂಡನ್ನಲ್ಲಿ ತೆಗೆಯೋಣ ಅಂದ್ಬಿಟ್ಟು ಲಂಡನ್ ಲವ್ ಅಂತ ಪಿಕ್ಚರಿಗೆ ಹೆಸರಿಟ್ಟು ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಮಾಡಬೇಕು ಅಂತ ಕಥೆ ಎಲ್ಲ ಮಾಡಿದ್ದೆ. ಯಾಕೋ ಅದು ಸರಿ ಬರಲಿಲ್ಲ, ಆಗಲಿಲ್ಲ ಅಷ್ಟೇ. ಅದೇ ಥರ ಮಾಲಾಶ್ರೀ ಅವರು ಕೂಡ ಅಡ್ವಾನ್ಸ್ ಕೊಟ್ಟಿದ್ದೆ, ಹೆವಿ ಅಡ್ವಾನ್ಸ್ ಕೊಟ್ಟಿದ್ದೆ. ಯಾಕೋ ಅದೂ ಕುದುರೆ ಬರಲಿಲ್ಲ. ಆಮೇಲೆ ಯಾವಾಗ ನಾಣ್ಯ ಚಲಾವಣೆಯಲ್ಲಿಲ್ಲ ಅಂದರೆ ನಾವು ಹೋಗಬಾರ್ದು. ಕುದುರೆ ರೇಸಲ್ಲಿ ಗೆಲ್ತಾ ಇದ್ರೇ ನಾವು ಹೋಗಿ ದುಡ್ಡು ಕಟ್ಟಬೇಕು, ಅವಾಗ ಕುದುರೆ ಗೆಲ್ಲುತ್ತೆ. ಕುದುರೆ ಹಿಂದೆ ಇರೋ ಕುದುರೆ ಯಾವೊಂದು ದುಡ್ಡು ಕಟ್ಟಕ್ಕೆ ಹೋಗಲ್ಲ. ಸೊ ಮಾಲಾಶ್ರೀನೂ ನಾನು ನೋಡಿದೆ. ಒಂದೆರಡು ವರ್ಷ ಆದಮೇಲೆ ಅಷ್ಟಾಗಿ ಸರಿ ಬರಲಿಲ್ಲ. ನಾನು ಅವ್ರನ್ನ ಕೇಳೋದು ಬಿಟ್ಬಿಟ್ಟೆ ಅಷ್ಟೇ. ಸರ್, ಈಗ ನೀವು 50 ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ದೀರಾ. ನಿಮ್ಮ ಎಲ್ಲ ಸಿನಿಮಾಗಳು ನಿಮಗೆ ಖುಷಿ ಕೊಟ್ಟಿರುತ್ತೆ. ಆದರೆ ನನ್ನ ಜೀವನದ ಬೆಸ್ಟ್ ಸಿನಿಮಾ ಇದು ಅಂದರೆ ನಿಮ್ಗೆ ಯಾವುದು? ನಾನು ಯಾವುದೂ ಅದನ್ನು ಹೇಳೋಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ನಾವು ಎಲ್ಲನೂ ಆಸೆ ಪಟ್ಟೆ ಮಾಡಿರ್ತೀವಿ. ಬಟ್ ಒಂದು ಇರುತ್ತಲ್ಲ ಸರ್, ನಂಗೆ ತುಂಬ ಇಷ್ಟ ಆಗಿದೆ, ಆ ಥರಕ್ಕೆ ನೀವು ಚುಚ್ಚು ಕೇಳಕ್ಕೆ ಹೋಗಬೇಡಿ. ಬಟ್ ಏನಂತ ಹೇಳಿದ್ರೆ ಎಲ್ಲನೂ ಅದೇನೆ. ಈಗ ನಮಗೆ 3 ಜನ ಹೆಣ್ಮಕ್ಳಿದಾರಲ್ಲ, ಅದರಲ್ಲಿ ಯಾರು ಬೆಸ್ಟ್ ಅಂತ ಹೇಳಿದಂಗೆ 3 ಜನನೂ ಒಳ್ಳೆಯ ಮಕ್ಕಳುಗಳು, ಒಳ್ಳೆಯವರೇ. ಸೊ 3 ಜನ ಚೆನ್ನಾಗಿರುತ್ತೆ. ಒಂದು ಚೆನ್ನಾಗಿ ಓಡಲಿಲ್ಲ ಅಂದ ತಕ್ಷಣಕ್ಕೆ, ಈಗ ನನ್ನ ಗಂಡುಗಲಿ ಕುಮಾರರಾಮ ಇದೆ, ಅದು ಓಡಲಿಲ್ಲ ಅಂದ ತಕ್ಷಣ ತಪ್ಪು ನಾನು ಬೇರೆಯವ್ರ ಮೇಲೆ ಹಾಕೋಕ್ಕೆ ಇಷ್ಟಪಡಲ್ಲ. ತಪ್ಪು ನಂದೇನೆ. ಯಾಕೆ ಇಲ್ಲ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದಕ್ಕೋ ಯಾತಕ್ಕೋ ಗೊತ್ತಿಲ್ಲ ನನಗೆ. ಸೊ ತಪ್ಪು ನಂದೇನೆ. ಆದ್ದರಿಂದ ಅದು ಓಡಲಿಲ್ಲ, ಅದ್ರ ಹೊಣೆ ನಂದೇನೆ. ನಾನು ಅದನ್ನು ಶಿವರಾಜ್ ಕುಮಾರ್ಗಾಗಲಿ ಬೇರೆಯವ್ರಿಗಾಗಲಿ ಹೀರೋಯಿನ್ಗಳಾಗಲಿ ಅದೆಲ್ಲ ಕೊಡೋಕ್ಕೆ ಹೋಗಲ್ಲ. ತಪ್ಪು ನಂದೇನೆ. ನಿಮ್ಗೇನಾದರೂ ಕನಸಿದೆಯಾ ಸರ್? ಇನ್ನೂ ಈ ಒಂದು ಕನಸು ನನಗೆ ನನಸು ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆಯಾ? ಖಂಡಿತ ಇಲ್ಲ. ನಾಕೆಂದರೆ ಕನಸನ್ನೇ ಇಟ್ಕೊಂಡಿರಲಿಲ್ಲ ನಾನು ಮೊದಲು ಡೈರೆಕ್ಟ್ರ್ ಆಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಅದಾಗದೇ ಎಲ್ಲ ಬಂತು, ಎಲ್ಲ ಕೂಡ ಬಂತು. ಬಂದರೆ ಮಾಡ್ತೀನಿ, ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ ಅಂತಲೂ ಬರಲಿಲ್ಲ ಅನ್ನೋಕ್ಕೋಸ್ಕರ ದಾರಿ ಹುಡ್ಕೋಕ್ಕೆ ಹೋಗಲ್ಲ. ಕನಸನ್ನು ಹುಡ್ಕೊಂಡು ಹೋಗಕ್ಕೆ ಹೋಗಲ್ಲ, ಅಥವಾ ಆ ಕುದುರೆ ಏರಕ್ಕೆ ಹೋಗಲ್ಲ ನಾನು. ಬಂದರೆ ಸರಿ, ಬರಲಿಲ್ಲ ಅಂದರೆ ಯೋಚನೆ ಇಲ್ಲ. ಇಲ್ಲಿವರೆಗೂ ಅಷ್ಟು ವರ್ಷ ಕಳ್ಕೊಂಬಂದಿದ್ದೀನಿ. ಏನಾದ್ರು ಇದ್ದರೆ ನಗ್ತಾ ಇರ್ತೀನಿ, ಏನೂ ಇಲ್ಲವ ಅಂದರೆ ಯೋಚನೆ ಇಲ್ಲ, ನಗ್ತಾ ಹೋಗ್ತೀನಿ. ಸರ್, ಆ ಕಾಲದ ಹೀರೋಗಳಿಗೂ ಈ ಕಾಲದ ಹೀರೋಗಳಿಗಿರುವಂಥ ಡಿಫ್ರೆನ್ಸ್ ಏನು ಸರ್ ನಿಮ್ಮ ಪ್ರಕಾರ? ನೀವು ಸಾಕಷ್ಟು ಹೀರೋಗಳನ್ನು ನೋಡ್ಕೊಂಡು ಬಂದಿದ್ದೀರಾ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಆ ಕಾಲದ ಹೀರೋಗಳೆಲ್ಲನೂ ಕೂಡ ಕಥಾನಾಯಕರೇ. ಇವತ್ತೊಂದು ದಿವಸ ಏನಂದರೆ ಇನ್ಸಿಡೆಂಟ್ಗಳಿಗೆ ನಾಯಕರು ಅವರೆಲ್ಲ. ಯಾವುದು ಕೂಡ ಪೂರಕವಾದ ಕಥೆಯನ್ನು ಅಷ್ಟು ಚೆನ್ನಾಗಿರೋದಿಲ್ಲ. ಬರೀ ಇವತ್ತು ಬರ್ತಾ ಇರೋ ಪಿಕ್ಚರ್ಗಳೆಲ್ಲನೂ ಕೂಡ ಘಟನಾವಳಿಗಳು, ಇನ್ಸಿಡೆಂಟ್ಗಳ ಮೇಲೇ ಹೇಳ್ತಾ ಇರ್ತಾರೆ ಹೊರತು ಒಂಥರ ಕಥೆ ಇರೋದಿಲ್ಲ. ಯಾವುದು ಕಥೆ ಇರುತ್ತೋ ಅದು ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಕಾಂತ ಅದು ಇದು ಚಾರ್ಲಿ
ಇವುಗಳಷ್ಟೇ ಕತೆ ಇದೆ ನೋಡಿ ಅಂತಲ್ಲಿ, ಕತೆ ಇದ್ದಿದ್ದರಿಂದ ಚೆನ್ನಾಗಿ ಓಡುತ್ತೆ. ಯಾವುದೇ ಆಗಲಿ ಕತೆ ಚೆನ್ನಾಗಿತ್ತು ಅಂದರೆ ಅದರಲ್ಲಿ ಯಾರೇ ನಾಯಕರಿದ್ದರೂ ಕೂಡ ಓಡುತ್ತೆ. ಚಾರ್ಲಿಲಿ ನಾಯಿನೇ ನಾಯಕ, ಓಡಲಿಲ್ವೇ? ಅಷ್ಟೇ. ಸರ್, ಈಗಿನ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದರೆ ದರ್ಶನ್ ಪ್ರಕರಣ ಹೇಳ್ತಾ ಇದ್ದೀನಿ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ನು, ಯಾಕಂದರೆ ನೀವು ಅವರ ತಂದೆ ಜೊತೆ ಕೆಲಸ ಮಾಡಿದ್ದೀರಾ, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಇದು ಭಾಳ ಕಷ್ಟವಾದ ಪರಿಸ್ಥಿತಿ. ಇದನ್ನು ಬಹುಶಃ ಮಾತಾಡದೇ ಇರೋದೇ ಬೆಸ್ಟು. ನಾನು ತೂಗುದೀಪ ಶ್ರೀನಿವಾಸ್ ಜೊತೆ ಭಾಳ ಪಿಕ್ಚರ್ಗಳು ಮಾಡಿದ್ದೀನಿ. ನಾನು ಭಾಗ್ಯವಂತರು ಚಿತ್ರದಲ್ಲೂ ಕೂಡ ಅವರೂ ಇದ್ದಾರೆ. ಆಮೇಲೆ ದ್ವಾರಕೀಶ್ ನಿರ್ಮಾಣ ಮಾಡಿದ ಚಿತ್ರಗಳೆಲ್ಲ ಇವರು ಇದ್ದೇ ಇದ್ದಾರೆ. ಬಟ್ ಏನೋ ಒಂದು ಕಾರಣದಿಂದ ಈ ಥರ ನಡೆದೋಗಿದೆ. ಇದಕ್ಕೆ ಯಾರು ಕಾರಣ ಅಂತಲೂ ಏನು ಹೇಳೋಕ್ಕಾಗಲ್ಲ. ಬಟ್ ಏನೇ ಆದರೂ ಕೂಡ ದರ್ಶನ್ ಬಂದೇ ಬರ್ತಾರೆ, ಹೊರಗಡೆ ಬಂದೇ ಬರ್ತಾರೆ. ಆಮೇಲೆ ಅಭಿಮಾನಿಗಳಿಗೆ ಅಪಾರವಾದ ಪ್ರೀತಿ ಗೌರವ ಇದ್ದೇ ಇದೆ. ಪುನಃ ಹಿಂದೆ ಒಂದು ಆದ ಇನ್ಸಿಡೆಂಟಲ್ಲೂ ಕೂಡ ದರ್ಶನ್ ಬಂದಾಗ ಹೊರಗೆ ಬಂದಾಗ ಕೂಡ ಅವ್ರಿಗೆ ಅಭಿಮಾನಿಗಳು ಅದೇ ರೀತಿ ಸ್ವಾಗತ ಮಾಡಿದ್ರು. ಈಗಲೂ ಇದೇ ರೀತಿ ಏನೂ ಯೋಚನೆ ಇಲ್ಲ, ಅವರು ಆಚೆ ಬಂದೇ ಬರ್ತಾರೆ. ಸ್ವಲ್ಪ ದಿವಸ ಸ್ವಲ್ಪ ತಡ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮ ಈ ಸುದೀರ್ಘವಾದ ಪ್ರಯಾಣದಲ್ಲಿ ನಿಮಗೆ ಎಷ್ಟು ಸನ್ಮಾನ ಸಿಕ್ಕಿದೆಯೋ, ಅವಮಾನ ಯಾವತ್ತಾದರೂ ಆಗಿದೆಯಾ? ಅವಮಾನ ಆಗಿರ್ಬೋದು, ಅದು ಗಮನಕ್ಕೆ ಬರೋಲ್ಲ. ನನಗೆ ಮರ್ತು ಬಿಟ್ಟಿರ್ತೀನಿ ನಾನು. ಆಗಲಿ ಸನ್ಮಾನ ಆಗ್ತಿದ್ದಂಗೆ ಅವಮಾನನೂ ಇದ್ದೇ ಇರುತ್ತೆ. ಅದಕ್ಕೆ ಯಾವ ಪಿಕ್ಚರ್ ಓಡದೆ ಇದ್ದರೆ ಅದೇ ಅವಮಾನ, ಬೇರೆ ಇನ್ನೇನಿಲ್ಲ. ಅಯ್ಯೋ ಇದು ಓಡಲಿಲ್ವಲ್ಲ ಅನ್ನೋದು ಒಂದು ಕೊರಗು ಇದ್ದೇ ಇರುತ್ತೆ. ಇವತ್ತು ನನಗಿರೋ ಕೊರಗು ಒಂದೇ ಒಂದು ಏನಂತ ಹೇಳಿದ್ರೆ, ಈಗ ಇನ್ನೂ ಏನಾದ್ರು ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಇನ್ನೊಂದು ಪಿಕ್ಚರ್ ಮಾಡಿಬಿಟ್ಟು ನನಗೆ ಗಂಡುಗಲಿ ಕುಮಾರರಾಮದಲ್ಲಿ ಆಗಿದೆಯಲ್ಲ ಆ ಹೆಸರು ಹೊಟ್ಟೋಗಿದೆಯಲ್ಲ ಆ ಹೆಸರು, ಆ ಒಳ್ಳೆ ಹೆಸರನ್ನು ತೊಗೋಬೇಕು ಅಂತ ನನ್ನ ಆಸೆ. ಅದು ಈಡೇರುತ್ತೋ ಈಡೇರಲ್ವೋ ಗೊತ್ತಿಲ್ಲ. ಈಡೇರದೇ ಇದ್ದರೂ ನಾನೇನು ಆ ದೇವ್ರನ್ನ ಬೈಯೋದಿಲ್ಲ, ಏನಿಲ್ಲ. ಆ ಪಿಕ್ಚರ್ ಓಡಿಸ್ಲಿಲ್ಲವಲ್ಲ ಅಂತ ದೇವ್ರನ್ನ ಬೈತೀನಿ ಅಷ್ಟೇ. ಸರ್, ವಿಷ್ಣು ಸರ್, ದ್ವಾರಕೀಶ್ ಸರ್, ನೀವು 3 ಜನ ಫ್ರೀ ಇದ್ದಾಗ ಏನು ಮಾಡ್ತೀರಾ? ತುಂಬ ಕ್ರೇಜ್ ಏನು ನಿಮ್ಮ ಮೂವರಿಗೂ ಅಂತ? ಕೆಲವರೆಲ್ಲ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಸಾಯಂಕಾಲದ ಹೊತ್ತು ಅದು ಇದು ಹರಟೆ ಹೊಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಗುಂಡು ಹಾಕ್ಕೊಳ್ಳೋದು ಅವೆಲ್ಲ ಇರುತ್ತೆ. ನನ್ನ ಜೀವಮಾನದಲ್ಲಿ ಮೊದಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಪೆಗ್ಗು ಕುಡಿದಿಲ್ಲ, ಒಂದು ತೊಟ್ಟು ಕುಡಿದಿಲ್ಲ, ಏನೂ ಮಾಡಿಲ್ಲ, ಮಾಂಸ ತಿಂದಿಲ್ಲ, ಏನೂ ತಿಂದಿಲ್ಲ, ಯಾರು ಹೆಂಗಸನ್ನು ಕೂಡ ನೋಡಿಲ್ಲ ನಮ್ಮ ಮನೆಯವ್ರು ಬಿಟ್ಟು. ಸೊ ಈ ಥರದ್ದು ನಂದು ಒಂದು ವಹಿವಾಟು ಅಷ್ಟೇ ನನ್ನ ಜೀವನ. ಬಟ್ ವಿಷ್ಣು ಅವನ ಪಾತ್ರ ಸಹ ವಿಷ್ಣು ದ್ವಾರಕೀಶ್ ಅಲ್ಲ, ಅವರು ಸೇರೋರು, ಜಾಲಿಯಾಗಿರೋರು, ಟೈಮ್ ಕಳೆಯೋರು, ಆಮೇಲೆ ಜಗಳ ಕಾದ್ಬಿಟ್ಟು ಬೇರೆ ಬೇರೆ ಆಗೋರು, ಪುನಃ ಒಂದುಗೂಡೋರು ಎಲ್ಲ ಭಾಳ ಅವ್ರು ತುಂಬ ಜಾಲಿಯಾಗಿ ಟೈಮ್ ಕಳೀತಾಯಿದ್ರು ಅವರಿಬ್ಬರು. ನಿಮ್ಮ ಕ್ರೇಜ್ ಏನು ಸರ್ ಕ್ರಿಕೆಟು ಈ ಥರ ನೋಡ್ತೀರಿ ಅಂತ? ನನಗೆ ಕ್ರೇಜು ಕ್ರಿಕೆಟ್ ನೋಡ್ತೀನಿ, ತುಂಬ ನೋಡ್ತೀನಿ. ಆಮೇಲೆ ಒಂದೊಂದು ಸತಿ ವಿಂಬಲ್ಡನ್ನು ನೋಡ್ತೀನಿ ನಾನು, ಅದು ನೋಡ್ತೀನಿ. ಆಮೇಲೆ ಪಿಕ್ಚರ್ಗಳು ಯಾವ್ಯಾವ ಪಿಕ್ಚರ್ ಬರ್ತಾ ಇರುತ್ತಲ್ಲ, ನಾವು ಪಿಕ್ಚರ್ ಮಾಡದೇ ಇದ್ದರೂ ಕೂಡ ಮಾರ್ಕೆಟಲ್ಲಿ ಏನೇನಿದೆ, ಏನೇನು ಬರುತ್ತೆ ಅನ್ನೋದೆಲ್ಲ ನೋಡಬೇಕು, ಅದು ನೋಡ್ತಾ ಇರ್ತೀನಿ. ಈಗಲೂ ಹೋಗಿ ಇದು ಕಮಲ್ ಹಾಸನ್ ಅವ್ರ ಪಿಕ್ಚರ್ ನೋಡಿದ್ದೀನಿ ನಾನು, ಇಂಡಿಯನ್ 2. ಆಮೇಲೆ ಈಗ ಇದಕ್ಕೆ ಹೋಗ್ಬೇಕು, ನಾಡಿದ್ದು ಹೋಗ್ತೀನಿ, ಕಲ್ಕಿಗೆ ಹೋಗ್ತೀನಿ. ಹೀಗೆ ಪಿಕ್ಚರ್ಗಳು ನೋಡ್ತಾ ಇರ್ತೀನಿ. ಯಾಕೆಂತ ಹೇಳಿದ್ರೆ ಇವತ್ತು ಏನು ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ನಾವು ಮಾಡ್ತಿದ್ದೀವೋ ಬಿಡ್ತೀವೋ ಅಲ್ಲ, ಈ ಥರದ್ದು ಮಾಡಬಲ್ಲವಾ ಅಂತ ಅನಿಸುತ್ತೆ. ನಾನು ಯಾವ್ದು ಬೇಕಾದ್ರೂ ಮಾಡಬಲ್ಲೆ. ಖರ್ಚು ಮಾಡೋರು ನೀವು ಇರುವಾಗ ನನಗೇನು ಬೇಕಾಗಿದೆ? ತ್ರಿಶಂಕುನೇ ಕೊಡ್ತೀನಿ, ತ್ರಿಶಂಕು ಸ್ವರ್ಗನೇ ಕಟ್ಕೊಡ್ತೀನಿ, ಮೇಲೆ ಸ್ವರ್ಗ ಇದೆ, ಇಲ್ಲಿ ಕೆಳಗೆ ನರಕ ಇದೆ, ತ್ರಿಶಂಕುದು ಕಟ್ಕೊಡ್ತೀನಿ ಅಂತ ನನಗೇನಾಗಬೇಕು? ದುಡ್ಡು ನೀವು ಖರ್ಚು ಮಾಡ್ತೀರಾ? ಇವತ್ತೆಲ್ಲ ಹಂಗೆ ದುಡ್ಡು ಖರ್ಚು ಮಾಡ್ತಾಯಿದ್ದಾರೆ. ನಾವು ಅವತ್ತೆಲ್ಲ 100 ಜನ 200 ಜನ ಇಟ್ಕೊಂಡ್ರೇ ಕಷ್ಟ ಇರ್ತಿತ್ತು. ಇವತ್ತಿನ ದಿವಸ ಏನು ಇಟ್ಕೋತಾರೆ, ಎಲ್ಲನೂ ಡಿಜಿಟಲ್ ಮಾಡಿಟ್ಬಿಡ್ತಾರೆ. ಅದಲ್ಲೆಲ್ಲ ಮಲ್ಟಿಪ್ಲೈ ಮಾಡುತ್ತೆ. ಒಂದು 100 ಜನ 200 ಜನ ಇಟ್ಕೊಂಡ್ರೆ ಖಾಲಿ ಜಾಗ ಇಟ್ಬಿಟ್ಟಿದ್ದೆ ಅಲ್ಲ, ಹಂಗೆ ಹೋಗ್ತಾ ಭರ್ತಿ ಮಾಡಿಬಿಡ್ತಾರೆ ಅಷ್ಟೇ. ಇವತ್ತಿನ ದಿವಸ ಅವತ್ತೊಂದು ದಿವಸದಿದ್ದ ಕಲೆ ಇವತ್ತಿಲ್ಲ. ಬರೀ ಎಲ್ಲನೂ ಇದರಲ್ಲಿದೆ ಅಷ್ಟೇ, CGಲಿದೆ ಹೊರತು ಬೇರೆ ಏನಿಲ್ಲ. ಸರ್, ನೀವು ಆಗ ಹೇಳ್ತಿದ್ರಿ ವಿಷ್ಣುವರ್ಧನ್ ಸರ್ ಮತ್ತು ನೀವು ಕ್ರಿಕೆಟ್ ನೋಡ್ತಾ ಇದ್ರಿ, ಆ ಒಂದು ಮಜಾನೇ ಬೇರೆ ಇತ್ತು ಅಂತ. ಅದನ್ನು ಚಿಕ್ಕದಾಗಿ ಏನಂತ ಭಾಳ ಚೆನ್ನಾಗಿತ್ತು. ಕ್ರಿಕೆಟ್ ಕೇಳೋರಲ್ಲ, ನನಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅಂಬರೀಷ್ ಅವರು ಇಸ್ಪೀಟ್ ಆಡ್ತಾಯಿದ್ದಾರೆ, ಇವನು ಕ್ರಿಕೆಟ್ ಆಡೋ ಈ ಶಾರ್ಟ್ಸ್ ಮಧ್ಯ. ಸೊ ನಾವು ಪುನಃ ಲೈಟಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಇತ್ತು ಅಂದರೆ ಇವ್ರುಗಳು ವಿಷ್ಣು ಅವರು ಅವ್ರ ಕಾರಲ್ಲೇ ವಿಕೆಟು, ಬ್ಯಾಟು, ಬಾಲು ಎಲ್ಲ ಇರೋದು. ಸೊ ಎಲ್ಲೇನು ಕಂಠೀರವ ಸ್ಟುಡಿಯೋಲ್ಲಿ ಜಾಗ ಬೇರೆ ಇರೋದು. ಸೊ ಅಲ್ಲೇ ಇದಿಟ್ಟು ಸ್ಟಂಪ್ಸು ಅವೆಲ್ಲ ಇಟ್ಬಿಟ್ಟಿದ್ದೇನೆ. ಒಂದು 8-10 ಜನ ಇರೋಲ್ಲ, ಕ್ರಿಕೆಟು, ಬೌಲಿಂಗು, ಬ್ಯಾಟಿಂಗು ಎಲ್ಲ. ಸೊ ನಾನು ಇಲ್ಲಿ ಶಿವಶಂಕರ್ ಪಿಕ್ಚರಲ್ಲಿ ನಾನು ರೆಡಿ ಮಾಡಿಕೊಂಡು ಎಲ್ಲ ಕಾಯ್ತಾ ಇದ್ದರೆ ಅಸಿಸ್ಟೆಂಟ್ ಕಳಿಸ್ದೆ, ಬರಲಿಲ್ಲ. ಇವನ್ನ ಕಳಿಸ್ದೆ, ಬರಲಿಲ್ಲ. ನಾನೇ ಹೋಗಿ ನೋಡಿದೆ, ವಿಷ್ಣು ಬ್ಯಾಟ್ ಮಾಡ್ತಾಯಿದ್ದಾರೆ.
ನಾನು ಕರೆದೆ, ವಿಷ್ಣು ಲೈಟಿಂಗ್ ರೆಡಿ ಆಗಿದ್ದಮ್ಮ, ವೇಸ್ಟ್ ಆಗುತ್ತೆ ಟೈಮು, ಬಾಮ್ಮ ಅಂತ ಹೇಳಿ ಬಂದ್ಬಿಟ್ಟೆ. ನೀವು ಒಂದು ಓವರ್ ನೀವು ಬೋಲ್ ಮಾಡಿಬಿಡು, ನೀನು ಓವರ್ಗೆ ನಾನು ಆಟ ಆಡ್ಬಿಡ್ತೀನಿ ಅಂದರು. ಸರ್ ಮಾಡಿ ಸರ್ ಅಂದರು. ನನಗೂ ಕೊಟ್ಟರು ಸರ್, ತೊಗೊಂಡೆ ನಾನು ಕ್ರಿಕೆಟೆಲ್ಲ ಆಡಿದ ರೂಢಿ, ಇಲ್ಲಿವರೆಗೂ ಆಡೇ ಇಲ್ಲ. ಸೊ ತೊಗೊಂಡೆ, ನೋಡಿದೆ ನಾನು ಹಿಂಗೆಲ್ಲ ಅಂದ್ಕೊಂಡು ಸ್ಟೈಲ್ ಮಾಡಬೇಕಲ್ಲ, ಸೊ ಹಿಂಗೆಲ್ಲ ಅಂದ್ಕೊಂಡಿದ್ದಾನೆ. ಓಕೆ ಬೋಲ್ ಮಾಡಿದೆ. ಬಿಲೀವ್ ಇಟ್ ಆರ್ ನಾಟ್, ಫಸ್ಟ್ ಬಾಲ್ಗೆ ವಿಷ್ಣು ಔಟ್. ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಟ್ರು. ನನ್ನ ಮಗ, ನಿನಗೆ ಯಾವತ್ತೋ ನಾನು ಬೋಲ್ಡ್ ಆಗಿದ್ದೀನಿ, ನಡೆಯೋ ಬರ್ತೀನಿ ಇಂದ ಅವನು. ಸೊ ಆ ಥರ ಅವ್ನು ನೋಡಿ, ಅದೇ ಏನಾಯಿತೋ ಏನೋ ನಂಗೆ ಗೊತ್ತಿಲ್ಲ, ನಾನು ಮಾಡಿದ್ದು ಬಾಲ್ಗೆ ಡಮಾರ್ ಅಂತ ಅವನು ಔಟ್ ಆಗ್ಬಿಟ್ಟ. ನನಗೆ ಖುಷಿ, ಇವತ್ತಿಗೂ ಖುಷಿ ಅದು. ನಾನು ಮಾಡಿದ್ದು ಬಾಲ್ಗೆ ಅವನು ಔಟ್ ಆಗ್ಬಿಟ್ಟ ಅಂತ. ಅವನು ಅದೇ ಇಷ್ಟೇ ಚೆನ್ನಾಗಿ ಹೇಳಿದೆ, ನಿನಗೆ ಯಾವಲೋ ಬೋಲ್ಡ್ ಅದ ನಡೆಯಪ್ಪ ಅಂತ. ಆಮೇಲೆ ಹೇಳಿದೆ, ಯಾತಕ್ಕೋಸ್ಕರ ನಾವು ಕಲಾವಿದರನ್ನ ಈ ಥರ ಆಟ ಆಡಿ ಮಧ್ಯದಲ್ಲಿ ನಾವು ಕರೆಯೋಕ್ಕೆ ಬಂದಾಗ ಯಾತಕ್ಕೋಸ್ಕರ ನಾವು ಬೇಡ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಇಲ್ಲೆಲ್ಲ ಆಟ ಆಡ್ಬಿಟ್ಟು ಇದರಲ್ಲಿ ತಲ್ಲೀನರಾಗ್ಬಿಟ್ಟಿರ್ತೀರ. ನಮ್ಮ ಸೀನ್ ದೃಶ್ಯದಲ್ಲಿ ಏನು ಮಾಡಬೇಕು, ಏನು ಮಾಡ್ತಿದ್ದೆ, ಅದೆಲ್ಲ ನೀವು ಮರೆತು ಬಿಟ್ಟಿರ್ತೀರ. ಆದ್ದರಿಂದನೇ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಅಲೋ ಮಾಡಲ್ಲ ಕಲಾವಿದರನ್ನ ಅಂತ. ನಿನ್ಗೇನು ಬೇಕು ನಾನು ಹೇಳ್ತೀನಿ ಕೇಳು. ಅವನಲ್ಲಿ ಏನಂತ ಹೇಳಿದ್ರೆ, ಸೀನ್ ಒಂದು 2 ಸತಿ ಓದ್ಕೊಂಬಿಟ್ಮೇಲೆ ಆಮೇಲೆ ಯಾವ ಪೋರ್ಷನ್ ಅಂತ ಹೇಳ್ಬಿಟ್ರೆ ಅದು ಜ್ಞಾಪಕ ಇರುತ್ತೆ. ನಿನಗೆ ಯಾವ ಪೋರ್ಷನ್ ಬೇಕು ನಾನು ಹೇಳಿದೆ, ಇದನ್ನು ಇದು ನೋಡ್ಕೊಂಡಿದ್ಯಲ್ಲ ಅದು ಹೇಳಿ ನೋಡೋಣ ಅಂದೆ. ಆ ಡೈಲಾಗ್ ಇಷ್ಟದ ಡೈಲಾಗ್ ಕ್ಲೀನಾಗಿ ಹೇಳ್ಬಿಟ್ಟ ಅವನು. ಶೂಟಿಂಗ್ ಮಾಡೋದು ಆ ಥರ ಅವ್ನಿಗೆ ನೆನಪಿನ ಶಕ್ತಿ ಅಪಾರವಾಗಿದೆ ಅವನಿಗೆ. ಆ ನೆನಪಿನ ಶಕ್ತಿ ನಾನು ನೋಡಿರೋ ಪೈಕಿ ದೊಡ್ಡವರು ಇವನು. ಸರ್, ಕಾರ್ಯಕ್ರಮ ಮುಗಿಸುವಂಥ ಸಮಯ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಇದು ನಿಮ್ಮ ವೈಯಕ್ತಿಕ ವಿಚಾರ ಆಗಿರ್ಬೋದು, ನಿಮಗೆ ನೋವುಂಟು ಮಾಡಬಹುದು, ಆದರೂ ಕೇಳೋಂಥ ಪ್ರಯತ್ನ. ನಿಮ್ಮ ಕಣ್ಣೆದುರೇ ನಿಮ್ಮ ಮಗ ತೀರಿ ಹೋಗ್ತಾರೆ, ಇವತ್ತಿಗೂ ಆ ನೋವು ಕಾಡ್ತಿದೆ? ಅದಿದೆ. ಏನಂತ ಹೇಳಿದ್ರೆ, ನನಗೆ ಮೊದಲು 2 ಹೆಣ್ಮಕ್ಳು, ರೇಖಾ, ರೂಪ ಅಂತ. ಆ 2 ಕ್ಯಾರೆಕ್ಟ್ರನ್ನು ಕೂಡ ನಂಗೆ ಭಾಳ ಇಷ್ಟ. ಯಾಕೆಂದರೆ ಒಂದು ನಾವಲ್ನ ಪಿಕ್ಚರ್ ಮಾಡಬೇಕು ಅಂತ ಇದ್ದೆ ನಾನು. ಅದರಲ್ಲಿ ಇದ್ದ ಕ್ಯಾರೆಕ್ಟರ್ ಹೆಸರು, ಹೀರೋಯಿನ್ಗಳ ಹೆಸರು ರೇಖಾ, ರೂಪ ಅಂತ. ಸೊ ನಾನು 2 ಹೆಣ್ಮಕ್ಳು ಆದಾಗಲೂ ಕೂಡ ರೇಖಾ, ರೂಪ ಅಂತಲೇ ಇಟ್ಟೆ. ಸರಿ, ಈ ಪ್ರೀತಿ ಪ್ರೇಮದಲ್ಲಿ ರೇಖಾ, ರೂಪ ಆಯಿತು. ಇನ್ನೊಂದಕ್ಕೆ ನನ್ನ ಹೆಂಡತಿ ಕನ್ಸೀವ್ ಆದಲು. ಅವತ್ತಿನ ದಿವಸ ಐ ಥಿಂಕ್ ಲಿಂಗ ಶೋಧನೆ ಆಯಿತು, ಇಲ್ಲ ಗೊತ್ತಿಲ್ಲ ನನಗೆ. ಆಯಿತು, ಮಗು ಆದರೆ ಗಂಡು ಮಗುನೇ ಆಯಿತು. ಗಂಡು ಮಗುನೇ ಆಯಿತು. 2 ಹೆಣ್ಣು 1 ಗಂಡು, ಖುಷಿನೇ ಆಯಿತು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅದಕ್ಕೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗೋಯಿತು ಮಗುಗೆ. 1 ಅಲ್ಲ 2 ಅಲ್ಲ, ತುಂಬ ಪ್ರಾಬ್ಲಮ್. ಆ ಮಗು ಬದುಕಿದ್ರೇ ಕಷ್ಟ. ಇನ್ನು ಅದೇನಾದ್ರು ನಿರಂತರವಾಗಿ ಬದುಕ್ಬಿಡ್ತು 20 ವರ್ಷ 30 ವರ್ಷ ಅಂದರೆ ಅದು ನಿಮಗೆ ತಲೆನೋವು ಹೋಗುತ್ತೆ ಅಂತ ಡಾಕ್ಟ್ರ್ ಹೇಳಿಬಿಟ್ರು. 58 ಪ್ರಾಬ್ಲಮ್ಗಳು. ಅದನ್ನು ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ, ನನಗೆ ಒಂಥರ ಬೇಜಾರಾಗುತ್ತೆ. ಸೊ 58 ಪ್ರಾಬ್ಲಮ್ ಆದ್ದರಿಂದ ಡಾಕ್ಟ್ರ್ ಹೇಳಿದ್ರು, ಏನಾದ್ರು ಜ್ವರ ಬಂದು ಅಕಸ್ಮಾತ್ ಏನಾದ್ರು ಡಿಸೆಂಟ್ರಿ, ವಾಂತಿ ಭೇದಿ ಆದರೂ ಕೂಡ ಏನೂ ಔಷಧಿ ಕೊಡಿಸ್ಬೇಡಿ, ಹಾಗೇ ಹೊಟ್ಟೋಗಲಿ ಅಂತ. ಇದು ನನ್ನ ಹೆಂಡ್ತಿನೂ ಇದ್ದು ಜೊತೇಲಿ. ಅವ್ರಿಗೂ ಭಾಳ ದುಃಖ ಆಯಿತು. ಸರಿ, ಏನು ಮಾಡೋಕ್ಕಾಗತ್ತೆ. ನಮಗೆ ಅವತ್ತಿನ ದಿವಸ ಬರ್ತಿದ್ದ ಸಂಬಳನೂ ತುಂಬ ಕಮ್ಮಿನೇ. ನನ್ನ ಮೊದಲನೇ ಪಿಕ್ಚರ್ಗೆ 20,000ನೇ ಬಂದಿದ್ದು. ಅದಕ್ಕಿಂತ ಮುಂಚೆ ನಾನು ಅಸೋಸಿಯೇಟ್ ಆಗಿದ್ದಲ್ಲ, ಆವಾಗಲೇ 20,000 ನೋಡಿದ್ದೆ ನಾನು. ಡೈರೆಕ್ಟ್ರ್ ಆದಮೇಲೆ ಡೈರೆಕ್ಟ್ರ್ ಅಂತ ಪಟ್ಟ, ದುಡ್ಡು ಸಿಕ್ಕಿದ್ದು 20, ಆಮೇಲೆ 25. ಸೊ ಅದರಲ್ಲೇ ನಾವು ಆ ಮಗುಗೆ ಏನೇನು ಚಿಕಿತ್ಸೆ ಕೊಡಬೇಕಾದ್ರೆ ಏನೇನು ಸ್ಪೆಷಲ್ ಡಾಕ್ಟ್ರುಗಳಿರ್ತಾರೆ ಅವತ್ತೇ ಗೊತ್ತಾಗಿದ್ದು. ಈ ಮಕ್ಕಳಿಗೆ ರೋಗಕ್ಕೆ ಆರ್ಥೋಪಿಡಿಷನ್ ಬೇರೆ ಇದ್ದಾನೆ, ಕಾರ್ಡಿಯಾಲಜಿಗೆ ಬೇರೆ ಇದ್ದಾರೆ. ನಾವೆಲ್ಲ ಒಂದೇ ಅಂದ್ಕೊಂಡಿದ್ದು. ಆ ಮಕ್ಕಳಿಗೆ ಒಬ್ಬೊಬ್ಬ ಡಾಕ್ಟ್ರುಗಳಿದ್ದು. ಆ ಡಾಕ್ಟ್ರುಗಳೆಲ್ಲ ಹುಡ್ಕೊಂಡು ಮಾಡಿಕೊಂಡು ಎಲ್ಲ ಮಾಡಿ ಹಂಗೂ ಹಿಂಗೆ ಮಾಡಿ ಒಂದು 6-7 ತಿಂಗಳಿತ್ತು. ಒಂದು ದಿವಸ ಇದ್ದಕ್ಕಿದ್ದಂಗೆ ಮಗುವಿಗೆ ಜ್ವರ ಬಂತು. ಜ್ವರ ಬಂದ ತಕ್ಷಣವೇ ಜ್ವರ ಆಯ್ತಲ್ಲ ಅಂದ್ಬಿಟ್ಟು ಮದ್ರಾಸಲ್ಲಿದ್ದೆವು ನಾವು. ಆವಾಗ ಇದಕ್ಕೆ ಚಿಲ್ಡ್ರನ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಎಗ್ಮೋರಲ್ಲಿ ಚಿಲ್ಡ್ರನ್ ಹಾಸ್ಪಿಟ್ಲಿದೆ, ತುಂಬ ದೊಡ್ಡ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆ ಅದು. ನೋಡಿದ್ರಲ್ಲಿ ಜಾತ್ರೆ, ಅಷ್ಟೊಂದು ಜಾತ್ರೆ ಇದೆ. ಈ ಜಾತ್ರೆಯಲ್ಲಿ ನಮ್ಮ ಮಗುನ ಕರ್ಕೊಂಡು ಡಾಕ್ಟ್ರ್ ಹೆಂಗೆ ತೋರಿಸೋದು ಅಂದ್ಕೊಂಡು ಒಂದು ಯೋಚನೆ. ನಾವು ಆ ಕಡೆಯಿಂದ ನೋಡ್ತಾ ಈ ಕಡೆ ನೋಡ್ತಾ ಇದ್ವಿ, ಆ ಕಡೆ ಓಡ್ತಾ ಇದ್ವಿ ಕೂಡ. ಅದರಲ್ಲಿ ಒಬ್ಬ ಡಾಕ್ಟ್ರು, ಅವ್ನಿಗೆ ಏನು ಅನ್ನಿಸ್ತೋ ಏನು ಕತೆನೋ, ಅವ್ನು ನಮ್ಮ ಹತ್ರ ಬಂದೇನೆ, ಎನ್ನಾಚಿ ಇದೆ ಅಂತ, ಕೊಳಂದಾಗಿ ಇಪ್ಪಡೆ ಆಚಿನ. ಸರಿ ವಾಂಗೋ ಅಂತ ಅವ್ನು ಕರ್ಕೊಂಡೋಗಿ ಅವ್ನು ಚೆಕ್ ಮಾಡಿ, ಆಮೇಲೆ ಅವನೇನೆ ಸ್ಲಿಪ್ಪು ಎಲ್ಲ ಬರೆಸಿ, ಆಮೇಲೆ ವಾರ್ಡ್ಗೆ ತರಿಸಿದ್ದಾಯಿತು. ವಾರ್ಡ್ಗೆ ಹಾಕಿದ ಮಲಗಿದ ಮೇಲೆ ಆಕ್ಸಿಜನ್ನು ಡ್ರಿಪ್ಸ್ ಎಲ್ಲ ಕೊಟ್ಟಾಯಿತು. ಒಂದು 2 ನಿಮಿಷಕ್ಕೆ 5 ನಿಮಿಷ ಇರ್ಬೋದು, ಆ ಡ್ರಿಪ್ಸು ಹೋಗ್ತಾ ಇತ್ತಲ್ಲ, ಡ್ರಿಪ್ಸು ಸೂಜಿಯಿಂದ ಆಚೆ ಬಂದ್ಬಿಡ್ತು. ಸೊ ಆಯಿತು, ಇನ್ನು ಮುಗಿದೋಯ್ತು ಅಂದ್ಬಿಟ್ಟು ನಾನು ಕೂಗಿದೆ,
ಡಾಕ್ಟ್ರ್ ಅಂತ ಸಿನಿಮಾದಲ್ಲಿ ಕರಿತೀವಲ್ಲ. ಸೊ ಈಗ ವಾರ್ಡ್ಗೆ ಹಾಕಿ ಆ ಮಗುವಿಗೆ ಡ್ರಿಪ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತಿಗೆ ಡ್ರಿಪ್ಸ್ ಗಿಪ್ಸ್ ಎಲ್ಲ ಆಚೆ ಬಂದ್ಬಿಡ್ತು. ನನಗೆ ಅನ್ಕೋತು, ನಾನು ಸಿನಿಮಾದ ಅಂತಾನೆ ಎಲ್ಲ ಗೊತ್ತಲ್ಲ ನಮಗೆ. ನನ್ನ ಹೆಂಡ್ತಿಗೆ ಹೇಳಿದೆ, ಆಗೋಯ್ತು ಅಂತ ಕಾಣಿಸುತ್ತೆ. ಡಾಕ್ಟ್ರ್ ಅಂತ ಕರೆದಿದ್ದಾಯಿತು. ಡಾಕ್ಟ್ರ್ ಬಂದು ನೋಡ್ತಾರೆ, ಇದೆಲ್ಲ ಬರ್ತಾಯಿದೆ. ಆಮೇಲೆ ಎದೆ ಎಲ್ಲ ಒಂದೆರಡು ಮೂರು ಸತಿ ಹಮ್ಕುದ್ರು ಮಾಡಿದ್ರು, ಮಗು ಹೊರ್ಟಾಯ್ತು. ಒಂದೇ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನೀವು ಜೀವಂತವಾಗಿರುವಾಗ ಆ ಮಗುನ ಎತ್ಕೊಂಡಾಗ ನಿಮಗೆ ಆ ಫೀಲಿಂಗ್ ಇರುತ್ತೆ. ಈಗ ಪುನಃ ವಾಪಸ್ ತೊಗೊಂಡಾಗ ಇಟ್ ಈಸ್ ನಥಿಂಗ್ ಬಟ್ ಎ ಪೀಸ್ ಆಫ್ ವುಡ್. ಮರ ಮೊದಲು ತೊಗೊಂಡಾಗ ಅದು ಜೀವ ಇರೋ ಇದು, ಈಗ ಬರೀ ಗೊಂಬೆ, ಮರದ ಗೊಂಬೆ ಥರ ಆಗೋಯ್ತು. ಆಮೇಲೆ ನನ್ನ 2 ಮಕ್ಕಳು ಹೇಳೋಕ್ಕೆ ತೊಂದರೆ ಆಗೋಗ್ಬಿಡುತ್ತೆ, ಅವೆಲ್ಲ ಕೇಳ್ತೇವೆ ಅಂದ್ಬಿಟ್ಟು ರಾತ್ರಿ 9:30-10 ಗಂಟೆಗೆ ರಾತ್ರಿ ಮನೆ ಹಿಂದ್ಗಡೆನೇ ಸ್ಮಶಾನ ಮದ್ರಾಸಲ್ಲಿ. ಸೊ ರಾತ್ರಿಯೇ ಆಗದ್ಬಿಟ್ಟು ಹೂತಾಕ್ಬಿಟ್ಟು ಬಂದು. ಸೊ ಇದೊಂದು ಕೊರತೆ. ಆಮೇಲೆ ಇವತ್ತಿನ ದಿವಸ ನನ್ನ ಗಂಡು ಮಕ್ಕಳಾಗಿಲ್ಲ ಅಂತ ನನಗೇನು ಯೋಚನೆಯೇ ಇಲ್ಲ. ಆಮೇಲೆ ನನ್ನ ಹೆಂಡತಿ ಕನ್ಸೀವ್ ಆದ ನಮಗೊಂದು ಯೋಚನೆ, ಗಂಡು ಮಗು ಬೇಡ. ಯಾಕೆ ಅಂತ ಹೇಳಿದ್ರೆ, ನಾನು ಮದುವೆ ಆಗಿರೋದು ನಮ್ಮ ಸೋದರತ್ತೆ ಮಗಳೇನೆ. ಸೋದರತ್ತೆ ರಕ್ತದಲ್ಲೇ ಮದುವೆ ಮಾಡಿಕೊಂಡ್ರೆ ಈ ಥರ ಒಂದೊಂದು ಸತಿ ವಿಪರ್ಯಾಸ ಆಗುತ್ತಂತೆ. ಅದಕ್ಕೋಸ್ಕರ ನನಗೆ ನಮ್ಮ ಒಬ್ಬ ಡಾಕ್ಟ್ರು, ಬೇಡ ಮದುವೆ ಮಾಡ್ಕೊ, ನಮ್ಮ ದ್ವಾರಕೀಶ್ ಮಕ್ಕಳಿಗೆ ನನ್ನ ಮಕ್ಕಳನ್ನ ಕೊಡಬೇಕು ಅಂತ ಇತ್ತು. ಆ ಡಾಕ್ಟ್ರ್ ಇದ್ದವ್ರು ಕರೆದು ನನ್ನ ಹೆಂಡತಿಗೆ ನನಗೆ 1 ಅವರ್ ಬ್ರೈನ್ ವಾಶ್ ಮಾಡಿದ್ರು. ಯಾವ ಕಾರಣದಲ್ಲೂ ನೀವು ನೆಂಟಸ್ತನದಲ್ಲಿ ಕೊಡಬೇಡಿ, ಈ ಥರ ಆಗುತ್ತೆ ಅಂತ. ಸೊ ಕೊಡಬೇಡ ಅಂತ ಅವ್ರು ಡಾಕ್ಟ್ರು ಹೇಳಿದ್ರು ನಮಗೆ. ಸೊ ಅದೇನೋ ಅಲ್ಲಿ ಅವನಿಗೆಲ್ಲ ಗಂಡು ಮಕ್ಕಳು, ನನಗೆಲ್ಲ ಹೆಣ್ಮಕ್ಳು. ಏನು ಸಂಬಂಧ ಕುದುರ್ಲಿಲ್ಲ ಅಷ್ಟೇ, ಬೇರೆಲ್ಲ. ಮೊದಲು ಆಸೆ ಇತ್ತು ನಮ್ಮ ಅವಳಿಗೆ. ಆಮೇಲೆ ಎಲ್ಲ ಹೆಸರಿಟ್ಬಿಟ್ಟಿದ್ರು. ಮೊದಲನೇವಳು ಇವನಿಗೆ, 2ನೇವಳು ಇವನಿಗೆ, 3ನೇವಳು ಇವನಿಗೆ, 3 ಮಕ್ಕಳು ಒಂದೊಂದು ಹೆಸರು ಇಟ್ಬಿಟ್ಟಿದ್ರು. ಆಮೇಲೆ ನನ್ನ ಹೆಂಡ್ತಿನೂ ಅವ್ರುಗಳು ಬೇಡ ಅನ್ನಿಸ್ತು. ಒಳ್ಳೆಯದು, ವಾಟ್ ವಿ ಹ್ಯಾಡ್ ಡನ್ ಇಸ್ ಗುಡ್. ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೇವೆ, ಸಂಬಂಧ ಚೆನ್ನಾಗಿದೆ. ನೀವು ಹೇಳ್ದಂಗೆ ಸಂಬಂಧಗಳು ಚೆನ್ನಾಗಿದ್ರೇ ಎಲ್ಲನೂ ನಡೀತಾ ಇರುತ್ತೆ. ಹೀಗೆ ಇವತ್ತಿನ ಸಕಡೆ ವಿಸ್ತಾರದಲ್ಲಿ ಕರೆದು ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ, ಈ ಸಂಬಂಧಕ್ಕೆ ನಾನು ನಿಮಗೆ ಚಿರುಣಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಇದ್ದು ನಿಮ್ಮ ಜರ್ನಿ, ನಿಮ್ಮ ಜೀವನ ಜರ್ನಿ ಎಲ್ಲವನ್ನ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಸ್ತೆ. ನೋಡಿದ್ರಲ್ಲ, ಹಿರಿಯ ನಿರ್ದೇಶಕರಾಗಿರುವಂಥ ಭಾರ್ಗವ್ ಅವರ ಜೀವನ ಹೇಗಿತ್ತು, 50 ಸಿನಿಮಾಗಳಲ್ಲಿ ಅವರು ಪಟ್ಟಂಥ ಕಷ್ಟ ಏನು, ಅವ್ರು ಯಾವ ಥರ ಎಂಜಾಯ್ ಮಾಡಿದ್ರು, ಜೊತೆಗೆ ಹೀರೋಗಳ ಜೊತೆ ಅವರ ನಂಟು ಹೇಗಿತ್ತು, ಪ್ರತಿಯೊಂದನ್ನು ಕೂಡ ತುಂಬ ಸೊಗಸಾಗಿ ಹೇಳಿದರು. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.